ಬೇರೆ ಬೇರೆಯಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಮಹಾ ಒಂದು ಅಧಿಕಾರಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ. ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ಶರೀರದ ಕಣ್ಣುಗಳನ್ನು ಮುಚ್ಚಿ ಹೃದಯದ ಕಣ್ಣುಗಳನ್ನು ಕರ್ತನ ಸನ್ನಿಧಿಯಲ್ಲಿ ತೆರೆದು ಪ್ರಾರ್ಥಿಸ್ರಿ. ನಿಮ್ಮ ಆತ್ಮ ಪ್ರಾಣ ಶರೀರವೆಲ್ಲ ಒಪ್ಪಿಸಿಕೊಂಡು ಪ್ರಾರ್ಥಿಸ್ರಿ. ಪ್ರಾರ್ಥನೆ ಮಾಡುವಾಗ ಅದ್ಭುತಗಳನ್ನು ನೀವು ನೋಡ್ತೀರಿ. ಮೊದಲನೇ ಪ್ರಾರ್ಥನೆ ನಿಮ್ಮ ವಿಷಯವಾಗಿ ಮಾಡಿರಿ. ನಿಮಗೇನು ಕಷ್ಟ ಅದ, ಏನು ಕೊರತೆ ಇದೆ, ಸಮಸ್ಯೆ ಅದ, ಅಥವಾ ಯಾವ ಥರ ಶೋಧನೆ ನಿಮ್ಮೊಳಗವ, ಅಥವಾ ಯಾವ ಸಮಸ್ಯೆ ಭಯಂಕರವಾಗಿರ್ತಕ್ಕಂಥದ್ದನ್ನು ಎದುರುಕೊಳ್ತಕ್ಕಂಥನಾಗಿದೆ, ಕರ್ತನ ಸನ್ನಿಧಾನದಲ್ಲಿ ನೀ ಹೇಳಿ ಪ್ರಾರ್ಥಿಸುವುದಾದರೆ ಈಗ ದೇವರು ನಿನ್ನ ಬಿಡುಗಡೆ ಕೊಡ್ತಾನೆ. ಪ್ರಿಯರೇ, ಕಷ್ಟದಲ್ಲಿ ಈ ಮನುಷ್ಯನು ಯೆಹೋವನಿಗೆ ಮೊರೆಯಿಡಲು ಆತನು ಸದುತ್ತರವನ್ನು ದಯಪಾಲಿಸಿಕೊಟ್ಟಿದ್ದಾನೆ ಎಂಬುದನ್ನು ನೋಡ್ತೇವೆ. ಪ್ರಿಯರೇ, ಕಷ್ಟದಲ್ಲಿದ್ದೆ ನೀನು ಪ್ರಾರ್ಥನೆ ಮಾಡು. ನೀನು ಪ್ರಾರ್ಥನೆ ಮಾಡಲೇಬೇಕಾಗ್ಯದ. ಪ್ರಾರ್ಥನೆ ಮಾಡಿದಾಗ ಮಾತ್ರ ದೇವರಲ್ಲಿ ಪ್ರತಿಫಲ ಕೊಡ್ತಕ್ಕಂಥದ್ದಾಗಿದ್ದಾನೆ. ದೇವರು ತನ್ನ ಮಕ್ಕಳಿಗೆ ಕಷ್ಟ ಕೊಡ್ಬೇಕೆಂಬುದಾಗಿ ಉದ್ದೇಶ ದೇವರದಿಲ್ಲ. ದೇವರು ತನ್ನ ಮಕ್ಕಳಿಗೆ ಸಂಕಟಕ್ಕೆ ಒಳಗೆ ಮಾಡಬೇಕೆಂಬ ಉದ್ದೇಶ ದೇವ್ರದಲ್ಲ. ದೇವರು ಒಳ್ಳೆಯದನ್ನೇ ಮಾಡುವವನ್ನ. ಪ್ರಿಯರೇ, ದೇವರು ಒಳ್ಳೆಯದನ್ನೇ ಕೊಡುವವನ್ನ ಸ್ಪಷ್ಟವಾಗಿ. ಅದಕ್ಕಾಗಿ ನಾನು ಸೋದರ ನೀನು ದೇವರ ಹತ್ತಿರದಲ್ಲಿದ್ದೀವಾಗ ನೀನು ಪ್ರಾರ್ಥನೆ ಮಾಡು. ಆತನ ಮಂದಿರದಲ್ಲಿದ್ದೆ, ಆತನ ಪರಿಶುದ್ಧ ಆಲಯದಲ್ಲಾಗಿದ್ದೆ. ಅದಕ್ಕಿಂತ ಮುಂಚಿತವಾಗಿ ನೀವೇ ದೇವರ ಆಲಯವಾಗಿದ್ದೀರಿ ಎಂಬುದಾಗಿ ಮಾತಾಡ್ತೀವಿ. ಪ್ರಿಯರೇ, ಪ್ರಾರ್ಥನೆ ಮಾಡಿರಿ. ಮೌನವಾಗಿ ಅಗಲವಾಗಿ ಬಾಯಿ ತೆರೆಯಿರಿ. ನಾನು ಅದನ್ನು ನಿಮ್ಮನ್ನು ತಪ್ಪಿಸುವ ಎಂಬುದಾಗಿ ಹೇಳ್ತಾನೆ ದೇವರು. ಪ್ರಾರ್ಥನೆ ಮಾಡ್ತಾರೆ. ದೇವರು ಭಕ್ತನಾಗಿದ್ದಾರೆ. ಇವಾಗ ನಿಮ್ಮವರ ವಿಷಯವಾಗಿ ಪ್ರಾರ್ಥನೆ ಮಾಡಿ. ನಿಮ್ಮವರ ವಿಷಯವಾಗಿ, ನಿಮ್ಮ ಮಕ್ಕಳ ವಿಷಯವಾಗಿ ಪ್ರಾರ್ಥಿಸ್ರಿ. ಮಕ್ಕಳ ನಿಮ್ಮ ತಾಯಿ ತಂದೆ ವಿಷಯವಾಗಿ ಪ್ರಾರ್ಥಿಸ್ರಿ. ಹೆಂಡತಿ ಆಗಿರ್ತಕ್ಕಂಥ ನೀವು ಯಜಮಾನ ವಿಷಯವಾಗಿ ಪ್ರಾರ್ಥನೆ ಮಾಡು. ಯಜಮಾನ ಆಗಿರ್ತಕ್ಕಂಥ ಹೆಂಡತಿ ವಿಷಯವಾಗಿ ಪ್ರಾರ್ಥನೆ ಮಾಡಿ. ಇವತ್ತು ನೀವು ಪ್ರಾರ್ಥನೆ ಮಾಡೋದ್ರೆ ನಿಮ್ಮ ಕುಟುಂಬ ಕಟ್ಟಲ್ಪಡದೆ ಸ್ಪಷ್ಟವಾಗಿ. ನೀವು ಪ್ರಾರ್ಥಿಸುವುದಾದ್ರೆ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಯಾಕಂದ್ರೆ ನಿನ್ನಂತೆ ನಿಮ್ಮ ನೆರೆಯನ್ನು ಪ್ರೀತಿ ಮಾಡಂತ ಹೇಳ ದೇವರು. ಮೊದಲೇ ನಿಮ್ಮ ಕುಟುಂಬ ವಿಷಯವಾಗಿ ಪ್ರಾರ್ಥನೆ ಮಾಡ್ರಿ. ನಿಮ್ಮ ರಕ್ತ ಸಂಬಂಧಿಕರ ಒಳಗೆ ಯಾರಾದ್ರೂ ಭಯಂಕರವಾಗಿರ್ತಕ್ಕಂಥ ರೋಗ ವ್ಯಾಧಿಗಳೇನು, ಹಾಸ್ಪಿಟಲ್ ನರಳಾಡ್ತಕ್ಕಂಥವ್ರಾಗಿದ್ದಾರೇನೋ, ಉದ್ಯೋಗ ಇಲ್ಲೇನೋ, ಭಯಂಕರವಾಗಿ ಸ್ಥಿತಿ ಇದೇನೋ, ವ್ಯಾಪಾರ ಬಿಸ್ನೆಸ್ ಮಾಡ್ಬೇಕೆಂಬ ಆಸೆ ಏನಾದರೆ ಮಾಡಿ ಹಾಳಾಗಿದ್ದಾರೇನೋ, ಅಥವಾ ಕುಡುಕತನ, ಮೋಸ, ವ್ಯಭಿಚಾರದಲ್ಲಿ ಬಿದ್ದು, ಅಥವಾ ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ಪರಿಸ್ಥಿತಿಯಿಂದ ಕೋರ್ಟ್ ಕಚೇರಿಗಳು ಅನೇಕ ಇಂಥ ಸ್ಥಿತಿಯಲ್ಲಿ ಕಾಣುಂಟದೇನೋ. ಆದರೆ ಆಗಲೆಂದ ಕಾರ್ಯಗಳನ್ನು ಮಾಡೋಕೆ ಒಳಗಾಗಿದ್ದೇನೋ. ನಿಮ್ಮ ಒಳಗೆ ಕಾರ್ಯಗಳಾದಾಗ ದೇವರು ಬಿಡುಗಡೆ ಮಾಡ್ತಾರೆ. ಮಾತ್ರ ನೀವು ಬೇಡುವುದಾದರೆ, ಅಯ್ಯ ನನ್ನವರನ್ನು ಬಿಡುಗಡೆ ಮಾಡುವುದ ನೀವು ಪ್ರಾರ್ಥನೆ ಮಾಡಿದಾಗ, ನನ್ನವರನ್ನು ಸ್ವಸ್ಥತೆ ಮಾಡುವುದ ನೀವು ಪ್ರಾರ್ಥನೆ ಮಾಡಿದಾಗ ದೇವರು ಮಾಡ್ತಾರೆ. ಅಯ್ಯ ನನ್ನ ಸ್ತೋತ್ರ. ನಮ್ಮ ಕುಟುಂಬಸ್ಥರಲ್ಲಿ ಕರ್ತನೆ, ರಾಣಿ ಸೋದರಿ ಅಯ್ಯ ಕಿಡ್ನಿ ರೋಗದಿಂದ ಅಯ್ಯಲ್ಲ ಮತ್ತು ಲಿವರ್ ಸಮಸ್ಯೆಗಳಿರ್ತಕ್ಕಂಥವಾಗಿದ್ದಾರೆ. ಆಕೆಗೆ ನಾವು ಪ್ರಾರ್ಥಿಸ್ತಾ ಸಂಪೂರ್ಣ ಸಂಪೂರ್ಣ ಆರೋಗ್ಯ ಕೊಡಪ್ಪ ಕರ್ತಾನೆ. ಹಾಗೆ 2 ಮಕ್ಕಳು ಮದುವೆ ಕರ್ತಾನೆ. ಅದಕ್ಕಿಂತ ಮುಂಚೆದಲ್ಲಿ ಸಾವು ಅನುಭವಿಸಲಿಕ್ಕೆ ಅವಕಾಶ ಇಲ್ಲ. ಕಂಸಮದಲ್ಲಿ ದೇವರಾಗೀಗ ಮರಣಕ ರೋಗ ವ್ಯಾಧಿಗಳನ್ನು ಬಿಡುಗಡೆ ಕೊಟ್ಟು ಸ್ವಸ್ಥತೆ ಅಯ್ಯ 2 ಮಗುವಿಗೆ ರಕ್ಷಣೆ ಎಲ್ಲ ಕರ್ತಾನೆ. 4 ಜನ ರಕ್ಷಣೆ ಎಲ್ಲ ಕರ್ತಾನೆ. ನಮ್ಮ ಕುಟುಂಬದಲ್ಲಿ ಕರ್ತಾನೆ. ಪಾಪಗಳನ್ನು ಒಪ್ಪಿಕೊಂಡು ಕರ್ತಾನೆ. ಅಯ್ಯ ನಮ್ಮ ಅಣ್ಣ ತಮ್ಮ ಮಕ್ಕಳಾಗಲಿ, ನಮ್ಮ ತಮ್ಮಾಗಲಿ ಕರ್ತಾನೆ, ಮಗನಾಗಲಿ ದೇವರೇ ಪಾಪದ್ರು ಅಪರಾಧಗಳಿಂದ ಬಿಡುಗಡೆ ಆಗಿ ನಿಮ್ಮಲ್ಲಿ ಸೇರುವಂತೆ ದೀಕ್ಷಾಸನ ಮಾಡಿಕೊಂಡು ನಿಮ್ಮ ದೇಹ ರಕ್ತದಲ್ಲಿ ಪಾಲ್ವಾಗಿರುವಾಗೆ ಸಹಕರಿಸಿ ಕರ್ತಾನೆ. ನಮ್ಮ ಕುಟುಂಬಸ್ಥರಲ್ಲಿ ಯಾರಾದರೂ ರೋಗ ವ್ಯಾಧಿಯಲ್ಲಿರುವುದರ ಕರ್ತಾನೆ. ನಿಮ್ಮ ಗಾಯವುಳ್ಳ ಸ್ವರನ್ನು ಚಾಚು ಅವರಿಗೆ ಕೊಟ್ಟು ಸ್ವಸ್ಥತೆಗಳು ಬಿಡುಗಡೆ ಕೊಡು, ಒಳ್ಳೆ ಆರೋಗ್ಯ ಕೊಡಪ್ಪ ಕರ್ತಾನೆ. ಅಯ್ಯ ನಿಮಗೆ ಸ್ತೋತ್ರ. ಇನ್ನು ಯಾರಾದ ನಿಮ್ಮವ್ರ ವಿಷಯವಾಗಿ ಪ್ರಾರ್ಥನೆ ಮಾಡುವುದರ ಬಗ್ಗೆ ಪ್ರಾರ್ಥನೆ ಮಾಡ್ರಿ. ದೇವರವರಿಗೆ ಸ್ವಸ್ಥತೆ ಬಿಡುಗಡೆ ಕೊಟ್ಟು ಆರೋಗ್ಯ ಕೊಡ್ತಕ್ಕಂಥನಾಗಿದ್ದಾನೆ. ಇವಾಗ ನೀ ಯಾರ ಕೈಗೆ ಹಿಡ್ಕೊಂಡಿದ್ದಲ್ಲ ಅವ್ರಿಗಾಗ ಪ್ರಾರ್ಥನೆ ಮಾಡು. ಒಬ್ಬರ ಕೈ ಒಬ್ಬರು ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ತಾರಲ್ಲ ಅವರಿಗಾಗ ಪ್ರಾರ್ಥನೆ ಮಾಡು. ನಿನ್ನ ಪ್ರಾರ್ಥನೆಯಲ್ಲಿ ಬಲಹೀನತೆ ಅದನ್ನ ನಿನಗಾಗಿ ಪ್ರಾರ್ಥನೆ ಮಾಡ್ತಕ್ಕಂಥವ್ರು ಅವ್ರ ಬಲವುಳ್ಳವರ ಪ್ರಿಯರೇ. ಹಾಗಾಗಿ ನೀನು ಪ್ರಾರ್ಥನೆ ಮಾಡುವಾಗ ಅವ್ರ ಕೈಗಳ ಒಳಗ ಅನೌಟಿಗೆ ಪಾಸ್ ಆಗ್ಬೇಕು. ಈಗ ನೀ ಪ್ರಾರ್ಥನೆ ಮಾಡುವಾಗ ಯಾರ ಕೈ ತಿಳ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದೋ ಅವ್ರ ಜೀವಿತದಲ್ಲಿ ದೊಡ್ಡ ಡೆಲಿವರೆನ್ಸ್ ದೇವರು ಮಾಡ್ತಕ್ಕಂಥದ್ದಾಗಿದ್ದಾನೆ.
ದೊಡ್ಡ ಬಿಡುಗಡೆ ಕೊಡ್ತಕ್ಕಂಥ ದೇವರು ನಮ್ಮ ಪ್ರೇಮ, ಅದ್ಭುತಗಳನ್ನು ಮಾಡ್ತಕ್ಕಂಥ ದೇವರು ನಮ್ಮ ಪ್ರೇಮ ಸ್ಪಷ್ಟವಾಗಿ. ಅಯ್ಯ ನಿನಗೆ ಸ್ತೋತ್ರ ಕರ್ತನೆ. ಬಸಪ್ಪ ಸೋದರಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಅವರಿಗೆ ಉಲ್ಟಿ ಸಮಸ್ಯೆ ಮತ್ತು ಆಹಾರ ಪದಾರ್ಥ ಸೇವನೆ ಮಾಡಕ್ಕಾಗಲಿಲ್ಲ. ಭಯಂಕರವಾಗಿರ್ತಕ್ಕಂಥ ರೋಗ ವ್ಯಾಧಿಯಲ್ಲಿ ಹಾಸ್ಪಿಟಲ್ ತಗೊಂತರಾಗಿದ್ದಾರೆ. ದೇವರವರಿಗೆ ಸ್ವಸ್ಥತೆ ಮಾಡಲಿ ಎಂಬುದಾಗಿ ಪ್ರಾರ್ಥಿಸಲಿ. ದೇವರವರಿಗೆ ಬಿಡುಗಡೆ ಕೊಡಲಿ ಎಂಬುದಾಗಿ ಪ್ರಾರ್ಥಿಸಲಿ. ದೇವರವ್ರಿಗೆ ಒಳ್ಳೆ ಆರೋಗ್ಯ ಕೊಡಿ ಎಂಬುದಾಗಿ ಪ್ರಾರ್ಥನೆ ಮಾಡಿ. ದೇವರೇ ಬಸಪ್ಪ ಸೋದರಿಗೆ ಬಿಡುಗಡೆಗಾಗಿ ಸ್ವಸ್ಥತೆಗಾಗಿ ನಾವು ಪ್ರಾರ್ಥಿಸ್ತೇವಯ್ಯ. ಅವರಿಗೆ ಉಲ್ಟಿ ಸಂಬಂಧಪಟ್ಟಂಥ ರೋಗದಲ್ಲಿ ಸ್ವಸ್ಥತೆ ಕೊಡು. ಆ ಹಾಸ್ಪಿಟಲ್ ಎದ್ದು ಅವ್ರದವ್ರು ನಡೆದಾರ ಅವ್ರ ಕೆಲಸ ಮಾಡ್ಕೋಬೇಕಪ್ಪ ಅಂತ ಸ್ಥಿತಿ ಬರುವ ಹಾಗೆ ನಿನ್ನ ಕೃಪೆ ತೋರಿಸು ಅಯ್ಯ. ನಮಗೆ ಸ್ತೋತ್ರ. ಅನುರಾಧ ಸಹೋದರಿ ಒಂದು ಚಿಕ್ಕಪ್ಪನ ವಿಷಯವನ್ನು ನಾವು ಪ್ರಾರ್ಥನೆ ಮಾಡೋಣ. ಮೊಳಕಾಲು ನೋವಿಂದ ಭಯಂಕರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಬಿದ್ದಿದ್ದಾರೆ. ದೇವರೇ ಅವ್ರಿಗಿರ್ತಕ್ಕಂಥ ಮೊಳಕಾಲು ನೋವಿನಿಂದ ಬಿಡುಗಡೆ ಕೊಡಪ್ಪ ಕರ್ತನೆ. ಆ ಮೊಳಕಾಲದಾಗಿರ್ತಕ್ಕಂಥ ನೋವು ರೋಗ ವ್ಯಾಧಿ ಮುರಿಯಲ್ಪಡ್ಬೇಕು. ಕಮ್ ಸಮಯದಲ್ಲಿ ಸ್ವಸ್ಥತೆ ಬಿಡುಗಡೆ ಹೊಂದಿ ನಿನ್ನ ಸಾಕ್ಷಿಗಾಗಿ ನಿಲ್ಬೇಕಪ್ಪ ಕರ್ತನೆ ಅಂತ ಅರ್ಥ ಮಾಡೋದು. ನಡಿಲಕ್ಕೆ ಬಾರದಂತ ಸ್ಥಿತಿ ದೇವ್ರೆ, ಹೇಳಕ್ ಕೂಡ ಬಾರದಂತ ಸ್ಥಿತಿ ದೇವ್ರೆ, ಕಷ್ಟಕರವಾಗಿರ್ತಕ್ಕಂಥ ಜೀವಿತ. ಆದ್ರೆ ದೇವ್ರೆ ನೀನು ಅವರಿಗೆ ನೀ ಬಿಡುಗಡೆ ಕೊಡಪ್ಪ ಕರ್ತನೆ. ಆಸ್ತಿ ಐಶ್ವರ್ಯ ಎಲ್ಲ ಕೊಟ್ಟಿದೆ, ಆದ್ರೆ ಮೊಳಕಾಲು ನೋವಿಲಿದವ್ರು ನಡಾಡ್ತಕ್ಕಂಥರಾಗಿದ್ದಾರೆ ದೇವ್ರೆ. ಸ್ವಸ್ಥತೆ ಮಾಡು ಕರ್ತನೆ. ಥ್ಯಾಂಕ್ ಯು ಜೀಸಸ್. ಅಯ್ಯ ನಿನಗೆ ಸ್ತೋತ್ರ, ನಿಮ್ಗೊಬ್ಬರಿಗೆ ಸ್ತೋತ್ರ, ನಿಮ್ಗೊಬ್ಬರಿಗೆ ಸ್ತೋತ್ರ ದೇವ್ರೆ. ಸ್ವಾಮಿ ಎಲ್ಲರಿಗೆ ಬರ್ತಕ್ಕಂಥ ರಾಗ ಹಾಡಿ ಪ್ರಯತ್ನಿಸುತ್ತಿರ್ತಕ್ಕಂಥ ದೇಶಕ್ಕಾಗಿ ನಾವು ದೇಶಕ್ಕೆ ಒದಗಿಸೋಣ. ಇವರ ಆಧರಿಸಿದ ವಚನ ಸ್ವಾಮಿ ಈ ಜೀವ ಇರುವರೆಗೂ ನಿನ್ನನ್ನೇ ಆರಾಧಿಸುತ್ತಿರುವೆನು. ಸ್ವರವೆತ್ತಿ ಆರಾಧನೆ ಮಾಡಿದಾಗ ದೇವರ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ದೊಡ್ಡ ದೇವರ ಜೀವಿತದಲ್ಲಿ ಮಾಡುವಂಥ
ಇರುವರೆಗೂ ನಿನ್ನನ್ನೇ ಆರಾಧಿಸುತ್ತಿರುವೆನು. ಈ ಪ್ರಾಣ ಇರುವರೆಗೂ ನಿನ್ನನ್ನೇ ಪ್ರೀತಿಸುತ್ತಲೇ ಇರುವೆನು. ಯೇಸಯ್ಯ ನೀನೇ ನನ್ನ ಪ್ರಾಣ,
ಪರವಾಗಿಲ್ಲ, ದೇವರು ನಿನ್ನನ್ನು ಬಿಡುಗಡೆ ಮಾಡ್ತಕ್ಕಂಥನಾಗಿದ್ದಾನೆ. ಯೇಸು ಕ್ರಿಸ್ತನು ಕೂಡ ಮರಣದ ಕೊಂಡಿಯನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು. ಹಾಗಾಗಿ ಮರಣವನ್ನು ಜಯಿಸಿದ ಇವತ್ತು ನಿನ್ನನ್ನು ಕೂಡ ಆ ಮರಣದ ಕೊಂಡಿಯನ್ನು ಹಿಡಿದುಕೊಂಡಿರೋದು ಬಹಳ ಅಸಾಧ್ಯವಾಗಿದೆ ಪ್ರಿಯರೇ. ಕ್ರಿಸ್ತನು ಹೇಗೆ ಬದುಕಿಕೊಂಡು ಬಂದಿದ್ದನೋ, ಆ ಮರಣವನ್ನು ಜಯಿಸಿದನೋ, ನೀನು ಕೂಡ ಸತ್ತರು ಕೂಡ ಒಂದಿನ ಬದುಕಿ ಸ್ಪಷ್ಟವಾಗಿ. ನಿನಗೆ ಹಿಂಸೆ ಬರಲಿ, ಕಷ್ಟವೇ ಇರಲಿ, ದುಃಖವೇ ಇರಲಿ, ಬಹಳಷ್ಟು ಒಂದು ಜನರನ್ನು ಹೀನವಾಗಿ ನೋಡಲಿ, ನಿನ್ನ ಜೀವಿತದಲ್ಲಿ ಬಡತನವಿರಲಿ, ಬರಬಾಗಿಲ್ಲ. ಆದರೆ ದೇವರಿನ ಉನ್ನತ ಸ್ಥಾನ ತರ್ತಕ್ಕಂಥನಾಗಿದ್ದಾನೆ. ಏನೂ ಇಲ್ಲದಂತ ನನ್ನನ್ನು, ಏನೂ ಇಲ್ಲದವರಾಗಿದ್ದ ನಮ್ಮನ್ನು, ಅವಮಾನಕ್ಕೆ ಗುರಿಯಾಗಿರ್ತಕ್ಕಂಥ ನನ್ನನ್ನು ದೇವರು ಒಂದು ಬಹುಮಾನವನ್ನು ನೀಡಿ ಆಶೀರ್ವಾದ ಮಾಡಿದನು. ಪ್ರಿಯರೇ, ನಿನಗೆ ಅವಮಾನನೇ ಅದನ್ನ, ಹಿಂಸೆನೇ ಅದನ್ನ, ಒಂದು ದಿನ ಇಲ್ಲ ಒಂದೇನು ಬಹುಮಾನ ಅದ, ಒಂದು ದಿನ ನಿನ್ನನ್ನು ಆಶೀರ್ವಾದ ಇವತ್ತು ಮಾಡಿದ್ದಾನೆ. ಆದರೆ ಆ ದಿನ ಇವತ್ತು ನೀನು ಅನುಭವಿಸ್ತೀಯ. ಇವತ್ತು ಎಷ್ಟು ಜನ ನಿನ್ನನ್ನು ಹಿಂಸೆಗೆ ಒಳಗೆ ಮಾಡಿದ್ದಾರೋ, ಒಂದು ದಿನ ಅವರೇ ನಿನ್ನನ್ನು ಸನ್ಮಾನಿಸ್ತಾರೆ. ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವರು ಒಂದು ದಿನ ಸನ್ಮಾನಿಸ್ತಾರೆ. ಅವಮಾನ ಹೊಂದಂತ ಈ ಸ್ಥಳದಲ್ಲೇ ನಿನ್ನನ್ನು ಜಯವಾದ ಪ್ರೇರಣೆ, ನಿನ್ನ ಸೋಲು ಎಲ್ಲದನ್ನು ಒಲ್ಲಿ ನಿನಗೆ ಜಯವಾದ. ಒಂದು ದಿನ ಇವತ್ತು ಈ ಸೋಲದ ಇಲ್ಲದಾಗ ಅವಮಾನ ಪಡೆದಿರ್ಬೋದು, ನಿನ್ನವರೇ ನಿನ್ನನ್ನು ಹಿಂಸೆಗೆ ಒಳ ಮಾಡ್ತಕ್ಕಂಥರಾಗಿದ್ದಿರ್ಬೋದು. ಆದರೆ ಅವ್ರ ಮೇಲೆ ಮಾಡಿರ್ತಕ್ಕಂಥ ಒಂದು ಪ್ರೀತಿ, ಅವರು ತೋರಿಸಿರ್ತಕ್ಕಂಥ ಒಂದು ಮಮತೆ, ಅದು ಒಂದಿನ ದೇವರು ಸ್ಪಷ್ಟವಾಗಿ ನಿನ್ನನ್ನು ಮೇಲಾಗಿ ಇವತ್ತು ನೀನು ಕಣ್ಣೀರು ಉಳಿಸ್ತಕ್ಕಂಥರಾಗಿದ್ದರೆ, ದುಃಖಕ್ಕೆ ಒಳಗಾಗಿದ್ದರೆ, ನಾವು ರೋಗಗಳನ್ನು ಅನುಭವಿಸ್ತಾ ಇದ್ದರೆ, ಕರ್ತನ ಸಾಹಸದಲ್ಲಿ ಬೆಳೆದು ಕರ್ತನನ್ನು ಆಶ್ರಯಿಸಿರಿ. ಏಸಪ್ಪ ನಿನ್ನನ್ನು ಅದ್ಭುತ ಮಾಡದೆ ಬಿಡಲ್ಲ. ಈರೋಜು ನೀನು ಅದ್ಭುತ ಮಾಡಿದ ಸ್ಪಷ್ಟವಾಗಿ ಈ ಜೀವ ಇರುವರೆಗೂ ನಿನ್ನನ್ನೇ ಆರಾಧಿಸುತ್ತಿರುವೆನು, ಈ ಪ್ರಾಣ ಇರುವರೆಗೂ ನಿನ್ನನ್ನೇ ಪ್ರೀತಿಸುತ್ತಲೇ ಇರುವೆನು, ಈ ಜೀವ ಇರುವರೆಗೂ ನಿನ್ನನ್ನೇ ಆರಾಧಿಸುತ್ತಿರುವೆನು, ಈ ಪ್ರಾಣ ಇರುವರೆಗೂ ನಿನ್ನನ್ನೇ ಪ್ರೀತಿಸುತ್ತಲೇ ಇರುವೆನು. ನಮ್ಮ ಉಸಿರಿರುವರೆಗ, ನನ್ನ ಉಸಿರಿರುವ ಕರ್ತನೆ, ನಿನ್ನನ್ನೇ ಪಾಲಿಸುವಪ್ಪ, ನಿನ್ನನ್ನೇ ಸ್ತುತಿ ಮಾಡುವೆ ಕರ್ತನೆ. ನಿನಗೆಂದು ಮರೆತು ಹೋಗ್ಲಿಕ್ಕೆ ಅವಕಾಶ ಇಲ್ಲ ದೇವ್ರೆ. ನನ್ನ ಒಳಗೆ ನೀನು ಮಾಡಿರ್ತಕ್ಕಂಥ ಉಪಕಾರ ಅದು ಅದ್ಭುತ, ದೊಡ್ಡದೊಂದು ಆಗಿದಪ್ಪ ಕರ್ತನೆ. ಹಲ್ಲೆಲೂಯಾ. ಯಾರು ಮಾಡ್ಲಿಕ್ಕಾಗಿದ್ದಲ್ಲ ದೇವ್ರೆ. ಲೋಕವೆಲ್ಲ ಅರಿದಾಡಿದ ದೇವ್ರೆ. ಎಷ್ಟೋ ದೇವರುಗಳನ್ನು ಪೂಜಿಸಿದಪ್ಪ ಕರ್ತನೆ. ಆದರೆ ಯಾರ್ಲಿಂದ ಉಪಕಾರ ಮಾಡ್ಲಿಕ್ಕಾಗಿಲ್ಲ ದೇವ್ರೆ. ತಲೆ ಬೋಡಿಸ್ಕೊಂಡು ಉಪಕಾರ ಇಲ್ಲ ದೇವ್ರೆ. ಕಣ್ಣೀರಿಟ್ಟು ಕೂಡ ಉಪವಾಸ ಇಲ್ಲ ದೇವ್ರೆ. ಹರಕೆಗಳನ್ನು ಸಲ್ಲಿಸಲು ಕೂಡ ಉಪವಾಸ ಮಾಡಾಗಿಲ್ಲ ದೇವ್ರೆ. ಎಷ್ಟೋ ಒಂದು ಹಿಂಸೆಗೆ ಒಳಗಾಗಿರ್ತಕ್ಕಂಥ ನನ್ನನ್ನು ದೇವ್ರೆ, ಅನ್ನ ವಸ್ತ್ರವೇ ಇಲ್ಲದಂತ ನನ್ನನ್ನು ದೇವ್ರೆ, ತಿಪ್ಪಿಯಲ್ಲಿ ಬಿದ್ದಂತ ನನ್ನನ್ನು ದೇವ್ರೆ, ಪ್ರಭುಗಳೊಂದಿಗೆ ಇರೋ ದಿನ ನೀನು ಕೂಡಿಸಿದ ಕಾಲಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಇವತ್ತು ನನ್ನನ್ನು ಹಿಂಸಿಸ್ತಕ್ಕಂಥ ಎಲ್ಲರೂ ದೇವ್ರೆ, ಲೋಕ ರೀತಿಯಾಗಿ ಹಾಳು ಹೋಗಿದ್ದಾರಪ್ಪ ದೇವ್ರೆ. ಅವರಿಗೆ ನಾವು ಪ್ರಾರ್ಥಿಸ್ತೇವೆ, ಅವರಿಗೆ ನಾವು ಕ್ಷಮಿಸ್ತಾ ದೇವ್ರೆ. ಯಾಕಂದ್ರೆ ಅವ್ರಿಗೆ ತಿಳಿದಿಲ್ಲೇನೋ ದೇವ್ರೆ, ಅವ್ರಿಗೆ ಅರಿವುಂಟಾಗಿದ್ದಿಲ್ಲೇನೋ, ಅವ್ರಿಗೆ ಗೊತ್ತಿದ್ದಿಲ್ಲೇನೋ, ಅವ್ರು ಗೊತ್ತಿಲ್ಲ
ದೇವರೇ, ಗೊತ್ತಿಲ್ಲದೆ ಕಷ್ಟದ ಒಳಗೆ ಮಾಡಿದನಪ್ಪ ದೇವರೇ. ಆದರೆ ನಿನ್ನನ್ನು ಉಪಕಾರವಾಗಿ ಮಾರ್ಪಡಿಸಿ ನಿಲ್ಲಿಸಿದೆ, ನಿನಗೆ ಸ್ತೋತ್ರ ಸಲ್ಲಿಸ್ತಾ. ಆದರೆ ಅಂಥವ್ರನ್ನ ಕ್ಷಮಿಸ್ತಾ ಕರ್ತನೆ, ನೀನು ಕ್ಷಮಿಸಲಿಲ್ಲ. ಈ ಆಲಯದಲ್ಲಿ ಈ ಒಂದು ಪುಲ್ಪಿಟ ಮೇಲೆ ನಿಂತು ಈ ಪರಿಶುದ್ಧ ಇಷ್ಟದಲ್ಲಿಂದ ಅವ್ರನ್ನ ಕ್ಷಮಿಸ್ತಾ ಕರ್ತನೆ, ನೀನೇ ಅವರನ್ನು ಕ್ಷಮಿಸಿ ರಕ್ಷಿಸ್ತೇವೆ ಎಂದು ನಾವು ಪ್ರಾರ್ಥಿಸ್ತೇವೆ. ನಿನ್ನಂತೆ ನಿನ್ನ ನೆರೆಯನ್ನು ಪ್ರೀತಿ ಮಾಡಂತ ಹೇಳಿದ್ದೇವೆ, ಅದು ನಿನ್ನ ಉಪಕಾರ ಆದ ಕರ್ತನೆ. ಹಾಲೆಲೂಯಾ. ಅಯ್ಯ, ನನಗೆ ಸ್ತೋತ್ರವಾಗಲಿ. ನನ್ನ ಮಕ್ಕಳೇ, ಇವತ್ತು ನೀವು ಎಷ್ಟೋ ಕಷ್ಟಕ್ಕೊಳಗಾಗಿದ್ದಿರ್ಬೋದು, ಎಷ್ಟು ನೋವುಗಳಿಗಾಗಿರ್ಬೋದು, ಎಷ್ಟೇ ಹಿಂಸೆಗಳಿಗಾಗಿರ್ಬೋದು, ಯಾರನ್ನೇ ನಿನ್ನನ್ನು ಭಯಂಕರವಾಗಿರ್ತಕ್ಕಂಥ ತಿರಸ್ಕಾರವಾಗಿ ಮಾಡಿರ್ಬೋದು. ಆದರೆ ಕರ್ತನ ಆತ್ಮನ ಒಳಗದಲ್ಲ, ಅದು ನಿನ್ನನ್ನು ಧೈರ್ಯ ಕೊಡ್ತಕ್ಕಂಥದ್ದು, ಅದು ನಿನ್ನನ್ನು ಬಲ ಕೊಡ್ತಕ್ಕಂಥದ್ದು, ಅದು ನಿನ್ನನ್ನು ಸಾಮರ್ಥ್ಯದ ತುಂಬಿಸ್ತಕ್ಕಂಥದ್ದು. ನನ್ನ ಬಳಿಗೆ ಬರುವವರಿಗೆ ನಾನು ತಳ್ಳಿ ಬಿಡುವುದೇ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗುತ್ತೆ. ನನಗೆ ಸ್ತೋತ್ರವಾಗಲಿ. ನೋವುಗಳಿಂದ ಬಂದಿರ್ಬೋದು, ನೀವು ರೋಗದಿಂದ ಬಂದಿದ್ದಿರ್ಬೋದು, ಕಷ್ಟದಿಂದ ಬಂದಿರ್ಬೋದು, ಮರಣಕರ ವ್ಯಾಧಿಗಳಿಂದ ಬಂದಿದ್ದಿರ್ಬೋದು, ಸೈತನ ಅಧಿಕಾರ ಮಾಟ ಮಂತ್ರದ ಶಕ್ತಿಗಳಿಂದ ಬಂಧಿಸಲ್ಪಟ್ಟವರಾಗಿದ್ದು ಇವತ್ತಿನ ಬಂದಿದ್ದಿರ್ಬೋದು. ಆದರೆ ನಜರೇತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವಕ್ಕೆಲ್ಲವೂ ಖಂಡಿಸ್ತೇವೆ. ಶರೀರಗಳಿಂದ ಬಿಟ್ಟು ಶರೀರಗಳಿಂದ ಎಲ್ಲ ಅಂಧಕಾರ ಭಾನುಮತಿ ದುಷ್ಟ ಶಕ್ತಿಗಳ ಮೇಲೆ, ರೋಗ ವ್ಯಾಧಿಗಳ ಮೇಲೆ ನಾವು ಬೆಂಕಿ ಅವೆಲ್ಲವನ್ನು ನಾಶ ಮಾಡ್ತಿರ್ಬೇಕಾಗ್ತದೆ. ಅಯ್ಯ, ಹೇಳ್ತಾರೆ ನಾಶ ಮಾಡಿ ನಿಮ್ಮ ಮಕ್ಕಳಿಗೆ ಪ್ರತಿಯೊಬ್ಬರಿಗೆ ಬಿಡುಗಡೆ ಸ್ವಸ್ಥತೆ ಕೊಡಬೇಕಾಗ್ತಾನೆ. ಪುತ್ರ ಸಂತಾನ ಇಲ್ಲೇನೋ, ಮಕ್ಕಳಿಲ್ಲದೆ ನೆರಳಾಡ್ತಕ್ಕಂಥರಾಗಿದ್ದರೇನೋ, ಅನೇಕ ಜನ ಅವಮಾನ ಮಾಡ್ತಕ್ಕಂಥರಾಗಿದ್ದರೇನೋ, ಈಗ ದೇವರಿನ ಸುಂದರವಾಗಿರ್ತಕ್ಕಂಥ ಒಂದು ಬಹುಮಾನ ಕೊಡ್ತಕ್ಕಂಥನಾಗಿದ್ದಾನೆ ಪ್ರಿಯರೇ. ಸುಂದರವಾಗಿರ್ತಕ್ಕಂಥ ಒಂದು ಮಗುವನ್ನು ಕೊಡ್ತಕ್ಕಂಥನಾಗಿದ್ದಾನೆ. ಆ ಮಗು ಒಂದು ಯುದ್ಧ ವೀರನ ಕೈಯಲ್ಲಿ ಅಂಬುಗಳಂತೆಲ್ಲ ಸಿದ್ಧವಾಗಿದೆ ಪ್ರಿಯರೇ. ಇವತ್ತು ಈ ಆನ್ಲೈನ್ ಯೂಟ್ಯೂಬ್ನಲ್ಲಿ ಕೂಡ ಅನೇಕ ಜನರು ಕಷ್ಟ ಹಿಂಸೆಗೆ ಒಳಗಾಗಿದ್ದು, ಅಯ್ಯ ದೇವಾ ನನ್ನ ಜೀವಿತ ಅದ್ಭುತ ಮಾಡಿ ಹೋಗ್ತಕ್ಕಂಥರಾಗಿದ್ದಿರ್ಬೋದು. ಫೇಸ್ಬುಕ್ ನೋಡ್ತಕ್ಕಂಥವರಾಗಿದ್ದರು ಕಾಣ್ತಾನೆ, ಅವ್ರ ಜೀವಿತಗಳು ಅದ್ಭುತ ಮಾಡು, ಅವ್ರ ಮಾರ್ಗಗಳೆಲ್ಲ ತೆರಳಲ್ಪಡ್ಬೇಕು. ನಜರೇತ್ ಯೇಸು ಕ್ರಿಸ್ತನಲ್ಲಿ ಅಯ್ಯ ನಿಮಗೆ ಸ್ತೋತ್ರ. ಇವತ್ತು ಅನೇಕ ಒಂದು ಅದ್ಭುತ, ಅನೇಕ ಒಂದು ಸೂಚಕ ಕಾರ್ಯಗಳು ನಮ್ಮ ಮಧ್ಯದಲ್ಲಿ ಮಾಡಿದ ಸ್ತೋತ್ರ. ಅನೇಕ ಜನರಿಗೆ ಬಿಡುಗಡೆ ಮಾಡಿದೆ, ಆರೋಗ್ಯ ಕೊಟ್ಟಿದೆ, ಕಷ್ಟದಿಂದ, ಸಂಕಟದಿಂದ, ಶೋಧನೆ, ರೋದನೆ, ವೇದನೆಗಳಿಂದ ಬಿಡಿಸಲಿಕ್ಕಾಗಿ ಸ್ತೋತ್ರ ಸಲ್ಲಿಸ್ತಕ್ಕಂಥದ್ದು. ಅಯ್ಯ ನಮ್ಮ ಒಂದು ಸಭಿಕರ ಮನೆಗಳೆಲ್ಲ ಪಕಡ್ತಾನೆ, ಫಂಕ್ಷನ್ಸ್ ಅವ ಕರ್ತಾನೆ, ಮದುವೆ ಕಾರ್ಯಕ್ರಮ ಪಕಡ್ತಾನೆ. ನಾಳೆ 11 ಒಂದು ಮದುವೆ, ಸಾಯಂಕಾಲ ಬಾಸುಂಚಿ ಕಾರ್ಯಕ್ರಮ ಪಕಡ್ತಾನೆ. ಮದುವೆ ಕಾರ್ಯಕ್ರಮದಲ್ಲಿ ಕೂಡ ನೀನು ಸಹಾಯಕನಾಗಿದ್ದು ಮಾರ್ಪಡಿಸಿ, ಸಾಯಂಕಾಲ ಒಂದು ಬಾಸುಂಚಿ ಕಾರ್ಯಕ್ರಮದಲ್ಲಿ ಕೂಡ ನೀನು ಸಹಾಯಕನಾಗಿದ್ದು ನಾಯಕ ನಡೆಸಿ, ಒಳ್ಳೆ ವಾತಾವರಣ ಅನುಕೂಲತೆಯನ್ನು ಕೊಟ್ಟು ನಡೆಸಪ್ಪ. ತಿರುಗಿ 12ನೇ ತಾರೀಕಿಗೆ ಮದುವೆ ಸಂದರ್ಭದಲ್ಲಿ ಕೂಡ ನೀನು ಸಹಾಯ ಮಾಡಿ ಸಹಕರಿಸಿ. 12ನೇ ತಾರೀಕು ಕೂಡ ಒಳ್ಳೆ ವಾತಾವರಣ ಅನುಕೂಲತೆ ಕೊಟ್ಟು ನಿಮ್ಮ ದಯ ತುಂಬಿಸ್ರಿ. ಎಲ್ಲ ಥರ ಕೇಡುಗಳಿಂದ, ಗಂಡಾಂತರಗಳಿಂದ, ಅಪಾಯಗಳು ತಪ್ಪಿಸ್ರಿ. ಯಾರ್ಯಾರು ಯಾವ ಸಮಸ್ಯೆಗಳು ಎದುರ್ಕೊಂಡಿರ್ತಾರೋ ಅವ್ರ ಸಮಸ್ಯೆಗಳೆಲ್ಲ ನೀನು ಪರಿಹಾರ ಮಾಡ್ತೇವೆ ನಾವು ಪ್ರಾರ್ಥಿಸ್ತೇವೆ. ನಿನಗೆ ಮಾತ್ರ ಮಹಿಮೆ ಆಗಲಿ ಕರ್ತನೆ. ಈ ವಾರ ಇಲ್ಲ ಕರ್ತನೆ, ನಮ್ಮೆಲ್ಲರನ್ನು ಸುರಕ್ಷಿತವಾಗಿ ರಕ್ಷಿಸಿ ಕಾಪಾಡಿದ ಸ್ತೋತ್ರ. ಈ ಮುಂದಿನ ವಾರ ಕೂಡ ನಮ್ಮನ್ನು ಸುರಕ್ಷಿತವಾಗಿ ರಕ್ಷಿಸಿ ಕಾಪಾಡ್ತಾ ಬರ್ತೀನಿ ಅಂತ ಕೇಳ್ತೇವೆ ಕರ್ತನೆ. ಹಾಗೆ ಮಾಡೋದಕ್ಕಾಗಿ ನಿಮ್ಗೆ ಸ್ತೋತ್ರ. ಇವತ್ತಿನ ವಾಕ್ಯದ ಕಡೆ ಇರ್ತೇವೆ ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯ ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನದಿಂದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನ, ಅನುಗ್ರಹದಿಂದ ತುಂಬಿಸಕರ್ತನೆ. ಅಯ್ಯ ವಾಕ್ಯಗಳು ನೀನು ಅನ್ನೋದು ಮಾತು ನನ್ನ ಬಾಯಿ ದುಡ್ಡು ನಾಲ್ಕು ನಮ್ಮೆಲ್ಲರಿಗೂ ಮಾತಾಡೋದಿಲ್ಲ. ನೀನು ಆಡುವುದಾದರೆ ನೀನು ಬರುವವರೆಗೆ ನಾವೆಲ್ಲರೂ ಸಿದ್ಧವಾಗಿರಲಿಕ್ಕೆ ಅವಕಾಶ ಕರ್ತನೆ. ಈಗ ಸಮಯದಲ್ಲಿ ನಮ್ಮೆಲ್ಲರೂ ಆತ್ಮ, ಪ್ರಾಣ, ಸಮರ್ಪಿಸ್ಕೊಡ್ತೇವೆ. ವಾಕ್ಯದ ಅನುಸಾರ ಅದ್ಭುತವಾಗಿ ಮಾತಾಡಿ ನೀವು ಬರೋರು ಸಿದ್ಧವಾಗಿರೋ ನಮ್ಮನ್ನು ಸಹಕರಿಸಿದ್ದಾಗಿ ನಜರೇತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಲು ರಕ್ಷಕ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಳೆದಿನ ತಿಂಗಳು ಹಿಡ್ಕೊಂಡು ಸ್ಪಷ್ಟವಾಗಿ ನಾವು ಅದ್ಭುತವಾಗಿರ್ತಕ್ಕಂಥ ಸಂದೇಶವನ್ನು ನಾವು ಕೇಳ್ತಕ್ಕಂಥನಾಗಿದ್ದೇವೆ. ಪುನರುತ್ಥಾನ ವಿಷಯದಲ್ಲಿ ಯಾರಿಗೆ ಹೇಗೆ ಪುನರುತ್ಥಾನ ಆಗ್ಯದ, ಸತ್ಯವೇದದಲ್ಲಿ ಪುನರುತ್ಥಾನ ಆಗಬೇಕಾದ್ರೆ, ಮನುಷ್ಯನಿಗೆ ಪುನರುತ್ಥಾನ ಆಗಬೇಕಾದ್ರೆ ಮನುಷ್ಯನು ಎಂಥ ಸ್ಥಿತಿಯಲ್ಲಿ ಇರ್ತಾನೆ, ಎಂಥ ಜೀವಿತ ಸ್ಥಿತಿ ಮನುಷ್ಯನಿಗೆ ಇರುತ್ತದೆ ಎಂಬುದಾಗಿ ನಾವು ಸಮರ್ಥನೆಯಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ ಬೇರೆ. ಇವತ್ತು ಕೂಡ
ಪುನರುತ್ಥಾನ ವಿಷಯದಲ್ಲಿ ನಮ್ಮ ಅದ್ಭುತವಾಗಿರ್ತಕ್ಕಂಥ ದೇವರ ಒಂದು ಸಂದೇಶವನ್ನು ಕೂಡ ನಾವು ಕೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಳೆದ ವಾರ ಪುನರುತ್ಥಾನ ವಿಷಯದಲ್ಲಿ ಏನು ಕೇಳಿದವು? ಯಾರು ಹೇಳ್ತಾರೆ? ಪುನರುತ್ಥಾನ ವಿಷಯದಲ್ಲಿ, ಪುನರುತ್ಥಾನ ವಿಷಯದಲ್ಲಿ ಕೇಳಿದ ಸ್ಪಷ್ಟವಾಗಿ, ಸೂರ್ಯನು ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ, ನಿನ್ನನ್ನು ಹಾಳು ಮಾಡ್ತಕ್ಕಂಥದ್ದು, ನಿನ್ನನ್ನು ನಾಶ ಮಾಡ್ತಕ್ಕಂಥದ್ದಾಗಿರಲ್ಲ. ಆ ಸೂರ್ಯ ಚಂದ್ರಗಳು ಕೂಡ ದೇವರ ಅಪ್ಪಣೆ ಇಲ್ಲದೆ ನಿಮಗೆ ಮಾಡಕ್ಕೆ ಸಾಧ್ಯ ಬೇರೆ. ಅದಕ್ಕಾಗಿ ನೀನು ಕರ್ತನ ಸಾಹಸದಲ್ಲಿ ಎಷ್ಟು ಅದ್ಭುತವಾಗಿ ನಿಮ್ಮ ಜೀವಿತ ಇರಬೇಕಂದ್ರೆ ಅಷ್ಟಾಗಿರ್ಬೇಕು ಬೇರೆ. ಯಾಕಂದರೆ ಆತನ ಮಾಡಿರ್ತಕ್ಕಂಥ ಉಪಕಾರ ಎಷ್ಟು ಅದ್ಭುತವಾಗಿದೆ. ಆತನ ಮಾಡಿರ್ತಕ್ಕಂಥ ಉಪಕಾರ ನೀನು ನೆನೆಸ್ಕೊಂಡಾಗ ಎಷ್ಟೋ ನಿನ್ನ ಜೀವಿತದಲ್ಲಿ ದೊಡ್ಡೊಂದು ಏನಂತಾರೆ ಅದ್ಭುತನೇ ಪ್ರಿಯರೇ. ನೀ ಏಳುವಾಗಲೂ ಕೂಡುವಾಗಲೂ ನೀ ಮಲಗುವಾಗಲೂ ನೀ ಎಚ್ಚರಗೊಂಡಾಗಲೂ ಕೂಡ ದೇವರು ನಿನ್ನೊಟ್ಟಿಗಿದ್ದು ಮಾತಾಡ್ತಕ್ಕಂಥದ್ದಾಗಿರ್ತಾನೆ ಪ್ರಿಯರೇ. ಅದಕ್ಕೆ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಹಿಂಸೆಗಳು ನಿನ್ನ ಜೀವಿತದಲ್ಲಿ ಬರಲಿ, ಎಲ್ಲ ಕಷ್ಟಗಳಿಂದ ಹಿಂಸೆಗಳಿಂದ ದೇವರನ್ನು ಸಂಪೂರ್ಣವಾಗಿ ಬಿಡುಗಡೆ ಕೊಟ್ಟು ಉನ್ನತ ಸ್ಥಾನಮಾನಕ ದೇವರನ್ನು ತರ್ತಕ್ಕಂಥನಾಗಿರ್ತಾನೆ ಬೇರೆ. ಅದಕ್ಕೆ ಸತ್ಯವೇದ ತಂದರು ದೇವರು ಸ್ಪಷ್ಟವಾಗಿ 1ನೇ ಥೆಸಲೋನಿಕದವರಿಗೆ 4ನೇ ಅಧ್ಯಾಯ 14 ಹಿಡ್ಕೊಂಡು 16 ವರ್ಷದ ತನಕ ಯಾರು ಸಿಗ್ತಾರೋ ಓದಿ. 1ನೇ ಥೆಸಲೋನಿಕದವರಿಗೆ 4ನೇ ಅಧ್ಯಾಯ ವಚನ 15 ಹಿಡ್ಕೊಂಡು 14 ಹಿಡ್ಕೊಂಡು 16 ತನಕ. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದು ಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಇರುವ ಸತ್ತವರು ಮೊದಲು ಎದ್ದು ಬರುವರು ಎಂಬುದಾಗಿ ನೋಡ್ತೇವೆ. ನೋಡ್ರಿ, ಯಾರು ಕ್ರಿಸ್ತನನ್ನು ನಂಬುತ್ತಾರೋ, ಕ್ರಿಸ್ತನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನಡೀತಕ್ಕಂಥರಾಗಿದ್ದರು, ಅವರಿಗೆ ಅವರು ಸತ್ತರು ಕೂಡ ಬದುಕ್ತಕ್ಕಂಥ ಅವರಿಗೆ ಅವಕಾಶದ ಪ್ರೇರಣೆ. ಅಂದರೆ ಇವಾಗ ಸತ್ತ ತಕ್ಷಣ ಇವ್ರು ಸತ್ತುಗಳಿಗೆ ಎಬ್ಬಿಸಿದಂತಿಲ್ಲ. ಇವ್ರು ಯಾವಾಗೈತೆ ಇವಾಗ ಕ್ರಿಸ್ತನಂದ್ರೆ ಜೀವ ನೀವು ಒಳಗದಲ್ಲ, ಈ ಜೀವ ಕ್ರಿಸ್ತನಿಗಾಗಿರ್ಬೇಕು. ಕ್ರಿಸ್ತನ ಜೀವ ನಿಮ್ಮ ಒಳಗಿತ್ತಂದ್ರೆ ಕ್ರಿಸ್ತನ ಅನುಸಾರವಾಗಿ ನೀವು ನಡೆದಾಗ, ಕ್ರಿಸ್ತನ ಚಿತ್ತವನ್ನು ನೀವು ನೆರವೇರಿಸಿದಾಗ ಒಂದಿನ ನೀವು ಬದುಕ್ತೀರಿ. ಇವಾಗಿಲ್ಲ, ಕ್ರಿಸ್ತನು ಎದ್ದು ಬರುವ ಸಮಯದಲ್ಲಿ ನೀವೇನು ಮಾಡ್ತೀರಿ? ಬದುಕ್ತಿರ್ತೀರಿ. ಅವತ್ತು ನಿಮ್ಮನ್ನು ಎಬ್ಬಿಸ್ತಕ್ಕಂಥನಾಗಿದ್ದಾರೆ. ಇವತ್ತು ಅನೇಕೊಂದು ಕಷ್ಟಗಳು, ಅನೇಕೊಂದು ಶ್ರಮೆಗಳು, ಅನೇಕೊಂದು ಸಂಕಟಗಳು ನಿಮ್ಮ ಒಳಗವ, ಅನೇಕೊಂದು ಸಮಸ್ಯೆಗಳು ನೀವು ಎದುರ್ಕೊಳ್ತಕ್ಕಂಥದ್ದಾಗಿದ್ದೀರಿ. ಆದರೆ ಕ್ರಿಸ್ತನ ಮಕ್ಕಳಿಗೆ ಕಷ್ಟನೇ ಇರಲಿ, ಶ್ರಮೆನೇ ಇರಲಿ, ಕಣ್ಣೀರಿರಲಿ, ದುಃಖನೇ ಇರಲಿ, ಆದರೆ ಕ್ರಿಸ್ತನ ಅನುಸಾರವಾಗಿ ಅವ್ರು ನಿಮಗೆ ಎಷ್ಟು ಹಿಂಸೆ ಕೊಡಬೇಕು ಅಷ್ಟೇ ಕೊಡ್ತಾ ಹೋಗ್ತೀರಿ. ಯಾಕಂದರೆ ದೇವರು ನಿಮ್ಮನ್ನು ಹಿಂಸೆ ಕೊಡ್ತಕ್ಕಂಥನಾಗಿಲ್ಲ, ದೇವರು ನಿಮ್ಮನ್ನು ನಷ್ಟಕ್ಕೊಳಗೆ ಮಾಡ್ತಕ್ಕಂಥವಲ್ಲ, ದೇವರು ನಿಮ್ಮನ್ನು ಕಷ್ಟಕ್ಕೊಳಗೆ ಮಾಡ್ತಕ್ಕಂಥನಾಗಿಲ್ಲ. ಆದರೆ ದೇವರಿಂದ ನೀವು ಸ್ವಲ್ಪ ಹಿಂದಕ್ಕೆ ಆಯ್ತಿರಲ್ಲ. ಕೆಲವು ಸರ್ತಿ ದೇವರು ಮಾಡಿರ್ತಕ್ಕಂಥ ಉಪಕಾರಗಳನ್ನು ನಿಮಗೆ ಸ್ಮರಿಸಬೇಕು ಸ್ಪಷ್ಟವಾಗಿ. ಯಾವಾಗ ದೇವರನ್ನು ಹಿಂಬಾಲಿಸ್ತಕ್ಕಂಥದ್ದು ನೀವು ಬಿಟ್ಬಿಡ್ತಿರೋ, ದೇವರು ಸನ್ನಿಧಾನವನ್ನು ಅನುಭವಿಸ್ತಕ್ಕಂಥದ್ದು ನೀವು ಯಾವಾಗ ಬಿಟ್ಕೊಡ್ತಿರೋ, ನೀವು ಬಿಟ್ಟುಕೊಟ್ಟ ತಕ್ಷಣ ನಿಮ್ಗೆ ಕಷ್ಟ, ನಷ್ಟ, ಹಿಂಸೆಗಳು, ಕಣ್ಣೀರು, ದುಃಖಗಳು ಅವಾಗ ನಿಮ್ಮನ್ನು ಅವು ಬರ್ತವೆ, ಅವು ಎದುರಿಸ್ತಾವೆ ನಿಮ್ಮನ್ನು. ಯಾಕಂದರೆ ನೀನು ದೇವರಿಗೆ ದ್ವೇಷಿಸ್ಬೇಕಲ್ಲ, ದೇವರಿಗೆ ನೀವು ವಿರುದ್ಧವಾಗಿ ಮಾತಾಡ್ಬೇಕಲ್ಲ. ನೀವು ದೇವರಿಗೆ ವಿರುದ್ಧ ಅವು ಹಿಂಸಿಸುವಾಗ ದೇವರಿಗೆ ನೀವು ವಿರುದ್ಧವಾಗಿ ಮಾತಾಡ್ತೀವಿ, ದೇವರಿಗೆ ಅನುಕೂಲವಾಗಿ ನೀರಲ್ಲಿ, ದೇವರಿಂದ ದೂರ. ದೇವ್ರು ನನ್ನ ಒಳಗಿದ್ದೀರ, ಈ ಕಷ್ಟ ನನಗೆ ಯಾಕೆ ಬರ್ತಿದ್ದು? ದೇವ್ರು ನನ್ನ ಒಳಗಿದ್ದೀರ, ಈ ಸಮಯಗಳು ಯಾಕೆ ಬರ್ತಿದ್ದು? ದುಃಖಗಳು ಯಾಕೆ ನಮ್ಮ ಒಳಗೆ ಬರ್ತೀವಿ ಎಂಬುದಾಗಿ ನಿನ್ನ ಉದ್ದೇಶ ಆಲೋಚನೆ ಇರ್ತದೆ. ಆದರೆ ನಿನ್ನ ಉದ್ದೇಶ ಬೇರೆ, ದೇವರ ಉದ್ದೇಶ ಬೇರೆ.
ಯಾರಿಗೆ ಪುನರುತ್ಥಾನ ಅದನ್ನು ನೋಡಿದಾಗ ಯಾರು ಎದ್ದೇಳ್ತಾರೆ ಎಂಬುದನ್ನು ನೋಡುವಾಗ ಕ್ರಿಸ್ತನಲ್ಲಿ ಇದ್ದವರು ಮಾತ್ರನೇ. ತೂತುರಿ ಧ್ವನಿಯನ್ನು ಕೇಳ್ತಾರೆ ಸ್ಪಷ್ಟವಾಗಿ. ಆ ತೂತುರಿ ಧ್ವನಿಯನ್ನು ಕೇಳ್ತಾರೆ ಸ್ಪಷ್ಟವಾಗಿ. ಮತ್ತು ಪ್ರಧಾನ ದೂತನ ಶಬ್ದದೊಡನೆ ಯಾವಾಗಲೇ ತೂತುರಿ ಧ್ವನಿಯನ್ನು ಕೇಳ್ತಾರೋ ಆವಾಗ ಸತ್ತೋಗಿರ್ತಕ್ಕಂಥ ವ್ಯಕ್ತಿಗಳೆಲ್ಲರೂ ಎದ್ದೇಳ್ತಾರೆ ಪ್ರೇರೆ. ಎರಡನೇ, ಯೇಸುಸ್ವಾಮಿ ಬರುವಾಗ ನೀನು ಎದ್ದೇಳ್ತಿ. ನಿನ್ನ ನಂಬಿಕೆ ವಿಶ್ವಾಸ ಇರಬೇಕು. ನೀವು ಕರ್ತನನ್ನು ಆಶ್ರಯಿಸ್ತಕ್ಕಂಥವರಾಗಿದ್ದು ಕರ್ತನ ಚಿತ್ತದಂತೆ ನೀವು ನಡೀತಕ್ಕಂಥವರಾಗಿರ್ಬೇಕು. ನಿದ್ರೆ ಹೋಗುವಕ್ಕಿಂತ ಅಂದರೆ ಇವತ್ತು ಈ ಲೋಕದಾಗ ಎಷ್ಟು ಜನ ಬದುಕಿರನೋ ಬದುಕಿದ್ದವರು ಬದುಕೇ ಹೇಳ್ತಾರೆ ಪ್ರೇರೆ ಇಲ್ಲ ಅಂತಿಲ್ಲ, ಆದರೆ ಸತ್ತವರೇ ಮೊದಲು ಹೇಳ್ತಾರೆ. ಈ ಬದುಕಿರ್ತಕ್ಕಂಥ ವ್ಯಕ್ತಿಗಳೆಲ್ಲರೂ ಸತ್ತವರು ಅವಕ್ಕೆ ಹಾಗೆ ಗೆದ್ದರು ಹಿಂಗೆ ಗೆದ್ದರು ಎಂಬುದಾಗಿ ಅನೇಕ ಒಂದು ಸಮಸ್ಯೆಗಳು ಅವತ್ತು ಬರ್ತವೆ ಪ್ರೇರೆ. ಆದರೆ ಇದ್ದಂಥ ವ್ಯಕ್ತಿಗಳು ಇಲ್ಲೇ ಇರ್ತಾರೆ ಪ್ರೇರೆ. ಜೀವದಿಂದ ಇರ್ತಕ್ಕಂಥ ವ್ಯಕ್ತಿಗಳು ಅವರು ಎದ್ದೇಳಕ್ಕೆ ಅವಕಾಶ ಇಲ್ಲ. ಅಲ್ಲೆಲ್ಲೂಯ್ಯ. ಒಂದು ಸೂತ್ರವಾಗಿ ನಿಮ್ಮನ್ನು ಮಾತಾಡಿದ ಸ್ಪಷ್ಟವಾಗಿ ಅದು ಏನಂದರೆ, ಉದಾಹರಣೆಗಾಗಿ ಮಲಗಿರ್ತಕ್ಕಂಥ ವ್ಯಕ್ತಿಗೆ ಎಚ್ಚರವಾಗಿರ್ತಕ್ಕಂಥ ವ್ಯಕ್ತಿಗೆ ವ್ಯತ್ಯಾಸ ಅದನ್ನಂತವೇ ಇಲ್ಲ. ಅದನ್ನಂತವಲ್ರಿ. ಅದನ್ನು ಮಲಗಿರ್ತಕ್ಕಂಥ ವ್ಯಕ್ತಿಗೆ ಅವನ ಮುಂದೆ ನೀವು ಏನು ಮಾಡಿದ್ರು ಕೂಡ ಅವನಿಗೆ ಗೊತ್ತಾಗಲ್ಲ. ಅದೇ ಎಚ್ಚರವಾಗಿರ್ತಕ್ಕಂಥ ವ್ಯಕ್ತಿ ಮುಂದೆ ನೀವು ಏನಾರ ಮಾಡಿದ್ರ ಏನು ಮಾಡಿದ್ರೆ ಇರ್ತದ ಅವನಿಗೆ ಗೊತ್ತಾಯ್ತು ಸ್ಪಷ್ಟವಾಗಿ. ಯಾಕಂದರೆ ಎಚ್ಚರವಾಗಿರ್ತಕ್ಕಂಥ ವ್ಯಕ್ತಿಗಳ ಮುಂದೆ ನೀವು ಏನು ಮಾಡ್ಲಿಕ್ಕ ಚಾನ್ಸ್ ಇಲ್ಲ. ಈಗ ಪ್ರೇರೆ ಮಲಗಿದ ವ್ಯಕ್ತಿ ಮುಂದೆ ನೀವು ಏನಾರ ಮಾಡ್ಬೋದು, ಎಚ್ಚರಿಕೆ ಇರ್ತಕ್ಕಂಥ ವ್ಯಕ್ತಿಗಳ ಮುಂದೆ ನೀವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಕೆಲವರು ಕುಂತಲೇ ಕೆಲವರು ನಿದ್ರೆ ಮಾಡ್ತಾರೋ, ಕುಂತಲೇ ಕೃಷಿ ಮೇಲಾಗಲಿ ಅಥವಾ ಮನೆಗೆ ಕೂತ್ಕೊಂಡಲೇ ಏನು ಮಾಡ್ತಾರೆ, ನಾಗೆಲ್ಲ ನೋಡತ್ತೆ ಅಂತಾರೆ. ಆದರೆ ಏನು ಕಾಣಿಸಲ್ಲ. ಅವರು ಸುಸ್ತಾಗಿ ಇರ್ತಕ್ಕಂಥ ವ್ಯಕ್ತಿಗೆ ಏನು ಕಾಣಿಸ್ತಾ ಹೇಳಿ, ಏನು ಡಿಫ್ರೆನ್ಸ್ ಆಗಿದ್ದಪ್ಲೆ ಆರಾಮ್ ಸರಿ ಕುಂತಲೇ ನಿದ್ರೆ ಹೋಗ್ತಾರೆ. ಅವ್ರಿಗೆ ಏನು ಗೊತ್ತಿರ್ತದ? ಕೆಲವೊಂದು ಮಾತುಗಳು ಕೇಳ್ತಾರೆ. ಅವರು ಕೆಲವೊಂದು ಮಾತುಗಳು ಅವ್ರಿಗೆ ಗೊತ್ತಾಯ್ತವೆ ಸ್ಪಷ್ಟವಾಗಿ. ಯಾಕಂದರೆ ಇವರು ಅರ್ಧ ಮುರಿದಾರ. ಏನಂದ್ರೆ ಇವರು ಅರ್ಧ ಮುರಿದಾರ. ಸ್ವಲ್ಪ ಶಬ್ದ ಹೆಚ್ಚಿಗೆ ಬಂದಾಗ ಎಚ್ಚರಿಕೆ ಇದ್ದಂಥ ಆ್ಯಕ್ಟಿಂಗ್ ಮಾಡ್ತಾರ. ಶಬ್ದಗಳು ಹೆಚ್ಚಿಗೆ ಬರಲಿ ಅಂದ್ರೆ ಮಲಗಿರ್ತಕ್ಕಂಥ ಸ್ಥಿತಿ ಅವ್ರು ಕಾಣ್ಬರ್ತವೆ. ಆದರೆ ಅವಮಾನಕರವಾಗಿರ್ತಕ್ಕಂಥದ್ದು ಯಾವುದು? ಅಲ್ಲೆಲ್ಲೂಯ್ಯ. ಜನ ಯಾವಾಗ ನಗ್ತಾರೆ ನೀವು ನೋಡಿ, ಮಲ್ಕೊಂಡು ನಗ್ತಾರ, ಎಚ್ಚರ ಬಿದ್ದಾಗ ನಗ್ತಾರ, ಅಥವಾ ಅರ್ಧ ಮುರ್ಧ ಮಲಗಿದಾಗ ನಗ್ತಾರ ಜನ ನೋಡಿ. ಯಾವಾಗ ಅರ್ಧ ಮುರ್ಧ ಇದ್ದಾಗ ನಗ್ತಾರೆ ಬೇರೆ. ಸಲ್ಮಾನ್ ಖಾನ್ ಹೇಳೋ ಎಷ್ಟು ಜನರಿಗೆ ಗೊತ್ತದ? ಕೈ ತೋರಿಸ್ರೆ ಬಹುಶಃ ಎಲ್ಲರಿಗೂ ಗೊತ್ತದ. ಕೂಸಿಗೆ ಗೊತ್ತಿಲ್ಲ ಅಂಬೋದು ಕೂಡ ಎಲ್ಲರಿಗೂ ಗೊತ್ತದ. ಆದರೆ ಅವ್ರ ಮನೆಗಿರ್ತಕ್ಕಂಥ ಬಾಡಿಗಾರ್ಡು ನಿಂತಲೇ ಮುಗ್ತಾನಂತವ. ಈಗ ಅವ್ನಿಗೆ ಜಸ್ಟ್ ಒಂದು ಗೋಡೆ ಸಿಕ್ಕರು ಕೂಡ ಸಾಕಂತ ಹಿಂಗೆ ಟೇಕ ಹಿಂಗೆ ಸಿಕ್ಕರು ನಿಂತು ಹೊಡಿತಾನಂತವ ನಿಂತಲೇ. ಯಾಕೆ ನಿಂತಲ್ಲಿ ನಿದ್ದೆ ಮಾಡ್ತಿರ್ಬೋದವ? ಯಾಕೆ ನಿಂತಲ್ಲವ ನಿದ್ದೆ ಮಾಡ್ತಾನೆ ಅಂದರೆ ಅವ ಯಾರೇ ಕಾವಲನವ? ಅವ್ರ ಕುಟುಂಬಕ್ಕೆ ಕಾವಲಾಗಿದ್ದಾನೆ ಬೇಡ. ಅವ್ರ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೆ ಕಾವಲಾಗಿದ್ದಾನ. ಕಾವಲಾಗಿದ್ದರೂ ಕೂಡ ಎದುರಿನ ಮನುಷ್ಯ ಕಂಡ್ರೆ ಗೇಟಿನಲ್ಲಿ ವಾಸು ನಿಂತಾನಪ್ಪ ಅಂದಪ್ಪ ಕಾಣಿಸ್ತದೆ. ಅವಾಗ ನಿಂತನಿಲ್ಲ, ಅವ ನಿಂತಲೇ ಚಸ್ಮಾ ಹಚ್ಕೊಂಡು ಮಲಗಿರ್ತಾನೆ ಆರಾಮ್ ಸರಿ. ಅವನಿಗೂ ತಕ್ಕಿ ಹೊಡೆದಾಗ ಮಾತ್ರ ಆ ಸಬ್ಜಿ ಅಂತಾನಂತ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಒಂದು ಸೆಕ್ಯೂರಿಟಿ ಗಾರ್ಡೇ, ಒಂದೊಂದು ಮನುಷ್ಯಗಿರ್ತಕ್ಕಂಥ ಬಾಡಿ ಗಾರ್ಡು ಸೆಕ್ಯೂರಿಟಿ ಗಾರ್ಡೇ ಅವನಿಗೆ ಎಷ್ಟು ಕಾವಲಾಗಿರ್ತಾನೆ ನೋಡಿ. ಆದರೆ ನೀವು ದೇವರ ಮಕ್ಕಳಾಗಿದ್ದಾಗ ದೇವರು ನಿಮ್ಮ ಕಾವಲಾಗಿರ್ತಾನಂತ ಇಲ್ಲ. ಒಂದು ಬಾಡಿ ಗಾರ್ಡ್ ಬೇರೆ, ದೇವರ ಮಕ್ಕಳಿಗೆ ಒಂದು ದೇವರ ತಾಯಿಯಾಗಿ ತಂದೆಯಾಗಿ ದೇವರು ಮನೆ ಕಾಯ್ತಕ್ಕಂಥನಾಗಿರ್ತಾನೆ ಬೇರೆ. ನೀವು ಎಂಥ ಸ್ಥಿತಿನೇ ಇರಲಿ, ಎಂಥ ಪರಿಸ್ಥಿತಿನೇ ಬರಲಿ, ನಿಮ್ಮೊಳಗೆ ದುಃಖ ಇರಲಿ, ಕಣ್ಣೀರಿರಲಿ, ವೇದನೆ ಇರಲಿ, ನಿಮ್ಮೊಳಗೆ ಹಲವಾರು ಚಿಂತೆಗಳಿದ್ದಿರ್ಬೋದು, ಹಲವಾರು ಸಮಸ್ಯೆಗಳು ನಿಮ್ಮೊಳಗಿದ್ದಿರ್ಬೋದು. ಆದರೆ ಈ ಸಮಸ್ಯೆಗಳೆಲ್ಲ ಪರಿಹಾರ ಮಾಡ್ತಕ್ಕಂಥ ಒಂದು ದೇವರು ನಾವು ಬೇರೆ. ಯಾಕಂದರೆ ಸತ್ತವರು ಮೊದಲು ಹೇಳ್ತಾರೆ ಬೇರೆ. ದೇವ್ರ ಮಕ್ಕಳಿಗೆ ಏನೊಂದು ವಿಶ್ವಾಸ ಇರ್ತದ, ಏನೊಂದು ನಂಬಿಕೆ ಇರ್ತದ್ರ, ನಾನು ಬದುಕಿದ್ರು ಕೂಡ ಪರವಾಗಿಲ್ಲ, ನನ್ನ ಸತ್ರು ಕೂಡ ಪರವಾಗಿಲ್ಲ, ಒಂದು ದಿನ ನನಗೆ ಪುನರುತ್ಥಾನ ಎಂಬುದಾಗಿ ಒಂದು ನಂಬಿಕೆ ವಿಶ್ವಾಸ ದೇವರ ಮಕ್ಕಳಿಗೆ ಬೇರೆ. ದೇವರ ಮಕ್ಕಳಿಗೆ ಇಲ್ಲದಂಥ ಒಂದು ಪರಿಸ್ಥಿತಿ ಭಯಂಕರವಾಗಿರ್ತಕ್ಕಂಥದ್ದು. ಅವ್ರು ತನ್ನನ್ನು ತಾಯಿ ರಕ್ಷಿಸ್ಕೊಳ್ಳೋಕ್ಕಾಗಲ್ಲ, ಇನ್ನೊಬ್ಬರು ರಕ್ಷಿಸ್ಲಿಕ್ಕಾಗಲ್ಲ. ನೋಡ್ರಿ, ದೇವರ ಮಕ್ಕಳಿಗೆ ನೋಡಿ ಎಷ್ಟು ಅದ್ಭುತ ದೇವರು ಮಾಡಿದ್ದಾರೆ ಎಂಬುದಾಗಿ ನಾನು ನಿಮಗೆ ತೋರಿಸಬೇಕಾಗಿರುತ್ತೆ ಸ್ಪಷ್ಟವಾಗಿ. ದಾನಿಯೇಲ ಗ್ರಂಥ 6
ಅದರ 3ನೇ ಅಧ್ಯಾಯ 21-22 ವಚನ ಓದಿ. ದಾನಿಯೇಲ ಗ್ರಂಥ 3ನೇ ಅಧ್ಯಾಯ 21-22 ವಚನ. ಅದರಂತೆ ಶಲ್ಯ, ಇಜಾರು, ಮುಂಡಾಸ ಮೊದಲಾದ ಉಡುಪನ್ನು ಧರಿಸಿಕೊಂಡಿದ್ದ ಹಾಗೆ ಅವರನ್ನು ಕಟ್ಟಿ ದಗದಗನೆ ಉರಿಯುವ ಅವಿಗೆಯ ಒಳಗೆ ಹಾಕಿಬಿಟ್ಟರು. ಈಗಾಗಲೂ ರಾಜಾಜ್ಞೆಯು ಖಂಡಿತವಾಗಿ ಇದ್ದಿದ್ದರಿಂದಲೂ ಅವಿಗೆಯ ಕಾವು ಅತಿ ತೀಕ್ಷ್ಣವಾಗಿದ್ದರಿಂದಲೂ ಅಗ್ನಿಜ್ವಾಲೆಯು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರನ್ನು ಎತ್ತಿ ಹಾಕಿದವರನ್ನೇ ಸಂಹರಿಸಿತ್ತು ಎಂಬುದನ್ನು ನೋಡ್ತೇವೆ. ಇಲ್ಲಿ 3 ವ್ಯಕ್ತಿಗಳ ಯೌವನಸ್ಥರು, ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬರಾಗಿ 3 ಯೌವನಸ್ಥರ ಪ್ರೇರೆಯರು. ಈ 3 ಯೌವನಸ್ಥರು ಸ್ಪಷ್ಟವಾಗಿ ಅವರು ಯಹೂದ್ಯರ ಸಂಬಂಧಪಟ್ಟಿರ್ತಕ್ಕಂಥ ಜನಗಳು, ಬಾನಿಸ್ತತ್ವಕ್ಕೆ ಒಳಗಾಗಿರ್ತಕ್ಕಂಥವ್ರು. ಈ ನೆಬೂಕದ್ನೆಚ್ಚರನ ಒಂದು ಆಜ್ಞೆಯ ಅನುಸಾರವಾಗಿ ಅವರಿಗೆ ಎಲ್ಲರಿಗೂ ತೆಗೆದುಕೊಂಡು ಬಂದು ಈ ಯೌವನಸ್ಥರನ್ನು ಸ್ಪಷ್ಟವಾಗಿ ಒಂದು ಬಂಧನಕ್ಕೆ ಒಳಗಾಗಿ ಮಾಡಿಕೊಟ್ಟಿರ್ತಕ್ಕಂಥವರಾಗಿದ್ದರು. ಆದರೆ ಆ ಬಂಧನಕ್ಕೆ ಒಳಗಾಗಿರ್ತಕ್ಕಂಥ ಈ ವ್ಯಕ್ತಿಗಳು ಸ್ಪಷ್ಟವಾಗಿ ಏನಿದ್ರಂತವರು ತಳ್ಳಗಿದ್ರಂತ. ಸ್ಪಷ್ಟವಾಗಿ ಇಷ್ಟು ತಳ್ಳಗಿದ್ರು ಅಷ್ಟು ತಳ್ಳಗಾಗಿದ್ರು. ತಳ್ಳಗಾಗಿರ್ತಕ್ಕಂಥ ಈ ಸ್ಥಿತಿಯಲ್ಲಿ ಅಲ್ಲಿ ಸ್ಪಷ್ಟವಾಗಿ ರಾಜ ನೋಡಿ ಎಲ್ಲ ಯೌವನಸ್ಥರಿಗೆ ಏನು ಮಾಡ್ರಿ, ಅವ್ರು ಏನೇನು ಆಹಾರ ಪದಾರ್ಥವನ್ನು ಸೇವನೆ ಮಾಡ್ತಾರೋ, ಅವ್ರು ಏನೇನು ಕುಡಿತಾರೋ ಅವೆಲ್ಲ ಕೊಟ್ಟು ಬಿಡಂತ ತಪ್ಪೇಳಿ. ಅವ್ರು ಏನೇನು ಸೇವಿಸ್ತಾರ, ಏನೇನು ಕುಡಿತಾರ ಅವೆಲ್ಲವನ್ನು ಸ್ಪಷ್ಟವಾಗಿ ಅವ್ರಿಗೆ ಕೊಟ್ಬಿಟ್ಟಂದ್ರ ಈ ಶದ್ರಕ್, ಮೇಷಕ್, ಅಬೇದ್ನೆಗೋ ಇವ್ರು ಏನು ಮಾಡ್ತಾರೆ ಗೊತ್ತದನ್ನ ಸೇವನೆ ಮಾಡಲ್ಲ ಪ್ರೇರಣೆ. ಅವರು ಮಟನ್ ಆಗಲಿ, ಚಿಕನ್ ಆಗಲಿ, ಅಥವಾ ದ್ರಾಕ್ಷರಸಕ ಸ್ಪಷ್ಟವಾಗಿ ಬಿಳಿ ದ್ರಾಕ್ಷರಸಕ ಅಂತರ ಸಾರಾಯಿಗೆ ಸಂಬಂಧಪಟ್ಟಂಥ ಪದಾರ್ಥ ಅಂದರೆ ನಶಕ್ ಪದಾರ್ಥಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪದಾರ್ಥನಲ್ಲಿ ಇವ್ರು ಯಾರು ಸೇವನೆ ಮಾಡಿಲ್ಲ ಪ್ರೇರಣೆ. ಇವ್ರು ಓನ್ಲಿ ತರಕಾರಿ ಐಟಮ್ ಕೂಡ ನಾವು ಸಾಕು. ಆಮೇಲೆ ನಮ್ಗೆ ಏನು ಬೇಕಾಗಿಲ್ಲ ಅಂತ ಹೇಳಿದಾಗ ತರಕಾರಿ ಐಟಮ್ ಇವ್ರಿಗೆ ಕೊಟ್ಟಿರುವಾಗ ಇವರು ಇನ್ನೂ ಹೆಚ್ಚಿಗೆ ತಂದೂರಿಸ್ತು, ಆರೋಗ್ಯವಾಗಿರುವಂತರಾಗಿದ್ದು, ಇವ್ರ ಮುಖದ ಮೇಲೆ ಒಂದು ಪ್ರಕಾಶರೂಪವಾಗಿರ್ತಕ್ಕಂಥ ಸ್ಥಿತಿ ಇವರಿಗೆ ಒಳಗ ಇತ್ತು ಪ್ರೇರೆ ಇದ್ದಾಗ ಇವರಿಗೆ ಬಾಬೆಲ್ ಸಂಸ್ಥಾನದಲ್ಲಿ ಒಂದು ಭಾಗವಾಗಿರುವ ಕ್ವಶನ್ ಸ್ಪಷ್ಟವಾಗಿ ಒಂದು ಭಾಗವಾಗಿರುವ ಕ್ವಶನ್ ಇಷ್ಟು ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ಇದ್ರೂ ಕೂಡ ಒಂದು ಭಾಗವಾಗಿ ಒಂದು ಅದ್ಭುತ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಅವರಿಗೆ ಇಟ್ಟನ್ ಪ್ರೇರೆ ಸ್ಪಷ್ಟವಾಗಿ ಇಲ್ಲದಿಲ್ಲ. ಆದರೆ ಇಂಥ ಒಂದು ಶೋಧನೆ ಇವ್ರು ಎದುರ್ಕೊಳ್ತಾರ. ಆ ಶೋಧನೆ ಎಂಥ ಶೋಧನೆ ಅಂದರೆ ಬಂಗಾರದ ಒಂದು ಪ್ರತಿಮೆಯನ್ನು ಏನು ಮಾಡ್ತಾನ ಅಲ್ಲಿ ನೆಬೂಕದ್ನೆಚ್ಚರನ ಪಟ್ಟಣದಲ್ಲಿ ನಿಲ್ಲಿಸ್ತಾನ ಪ್ರೇರೆ. ಯಾರು ಆ ಬಂಗಾರದ ಮೂರ್ತಿಗೆ ನಮಸ್ಕಾರ ಮಾಡಲಿಲ್ಲೋ ಅಥವಾ ಯಾರದಕ್ಕೆ ಸ್ತುತಿ ಆರಾಧನೆ ಮಾಡಲು ಅಂಥವರಿಗೆ ಆ ಬೆಂಕಿಗೆ ಹಾಕಿಬಿಡ್ಬೇಕೆಂಬ ಉದ್ದೇಶ, ಒಂದು ನಿರ್ಧಾರವನ್ನು ತೆಗೆದುಕೊಂಡು ಒಂದು ಪತ್ರವನ್ನು ಮಾಡೋದನ್ನ ಬಂದಿರ್ತಾರೆ. ಇಷ್ಟು ಕಠಿಣವಾಗಿರ್ತಕ್ಕಂಥ ಮಾತದಷ್ಟು ಕಠಿಣವಾಗಿರ್ತಕ್ಕಂಥ ಮಾತು ನೋಡ್ರಿ. ನೀತಿವಂತರ ಒಂದು ಸ್ಪಷ್ಟವಾಗಿ ಅವ್ರು ನೀತಿ ಕಾರ್ಯಗಳು ಮಾಡಿದಾಗ ದುಷ್ಟ ಕಾರ್ಯಗಳು ಮಾಡ್ತಕ್ಕಂಥ ವ್ಯಕ್ತಿಗಳು ಅವ್ರಿಗೆ ಹಿಂದೆ ಇರ್ತಾರೆ. ಸ್ಪಷ್ಟವಾಗಿ ಒಳ್ಳೆಯವರನ್ನು ಸುಮ್ಮನೆ ಬಿಡಲ್ಲ, ಬಟ್ ಕೆಟ್ಟವರಂತೂ ಅವ್ರು ನಶಿಸಿ ಹೋಗ್ತಾರ ಹೊರತು ಅವ್ರು ಒಳ್ಳೆಯವರಾಗಲಿಕ್ಕೆ ಚಾನ್ಸಸ್ ಅವರಿಗೆ ಇರಲ್ಲ. ಒಳ್ಳೆಯವರು ಆಗ್ಬೋದು, ಕೆಟ್ಟೋಗಿರ್ತಕ್ಕಂಥ ವ್ಯಕ್ತಿ ಒಳ್ಳೆಯವನು ಒಳ್ಳೆಕೆಯಾಗಿ ಮಾರ್ಕ್ ಕೊಡ್ಬಹುದಿಲ್ಲ ಅಂತಿಲ್ಲ. ಆದರೆ ಇವರಿಗೆ ಅಸಾಧ್ಯವಾಗಿರ್ತಕ್ಕಂಥ ಕಾರ್ಯಗಳು ಕಾಣಿಸ್ಕೊಡ್ತವೆ ಬೇರೆ. ಆದರೆ ಕೆಟ್ಟೋಗಿರ್ತಕ್ಕಂಥ ವ್ಯಕ್ತಿಗಳು ಅಂದರೆ ಲೌಕಿಕ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿದ್ದಂಥ ಆ ವ್ಯಕ್ತಿಗಳೇನು ಮಾಡ್ತಾರ, ರಾಜ್ಯಕ್ಕೆ ಬಂದು ನೆಬೂಕದ್ನೆಚ್ಚರಕ್ಕೆ ಬಂದು ಏನು ಮಾಡ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ ಬೇರೆ. ನೀನು ನೇಮಿಸಿದ ಒಂದು ಆಜ್ಞೆ ಯಾರೈತೆ ಆ ಪ್ರತಿಮೆಕ ಅಡ್ಡು ಬಿಡಲು ಆ ಬೆಳೆದಂಥ ವ್ಯಕ್ತಿಗಳಿಗೆ ನೀನು ಒಂದು ಬೆಂಕಿಯಲ್ಲಿ ಹಾಕಿ ಅವ್ರಿಗೆ ಸುಡ್ತಿಲ್ಲ ಅಂದಾಗ ಹೌದು ನಾ ಅಲ್ಲಿದ್ದು ನಾನು ನೇಮಕ ಮಾಡಿದೆ ಅಂತ ಹೇಳಿ ನೆಬೂಕದ್ನೆಚ್ಚರ ಹೇಳ್ತಾನೆ ಬೇರೆ. ಆದರೆ ನೆಬೂಕದ್ನೆಚ್ಚರನ ಬಳಿ ಈ 3 ವ್ಯಕ್ತಿಗಳು ಹಿಡಿದು ತೆಗೆದುಕೊಂಡು ಬರ್ತಾರೆ ಬೇರೆ. ಅವ್ರಿಗೆ ಹೇಳ್ತಾರೆ, ರಾಜನೇ ಈ 3 ವ್ಯಕ್ತಿನೇ ನಿನ್ನ ಮಾತು ಕೇಳಿಲ್ಲ, ನೀನೊಂದು ಪ್ರತಿಮೆನೆ ಮಾಡಿದಲ್ಲ, ಎಲ್ಲಾ ಜನರು ಕೂತಿರೋ ಧ್ವನಿಯನ್ನು ಕೇಳಿ ಅದಕ್ಕೆ ಅಡ್ಡವಿದ್ದರ ನಮಸ್ಕಾರ ಮಾಡ್ಯಾರ, ಅದಕ್ಕೆ ಆರಾಧನೆ ಮಾಡ್ಯಾರ, ಸ್ತುತಿ ಮಾಡ್ಯಾರ. ಆದರೆ ಈ 3 ವ್ಯಕ್ತಿಗಳು
ಆ ಪ್ರತಿಮೆಗೆ ಅಡ್ಡ ಬಿದ್ದಿಲ್ಲ. ಈ 3 ವ್ಯಕ್ತಿಗಳು ಕೈ ಮುಗ್ದಿಲ್ಲ, ಈ 3 ವ್ಯಕ್ತಿಗಳು ನಮಸ್ಕಾರ ಮಾಡಿಲ್ಲ, ಈ 3 ವ್ಯಕ್ತಿಗಳು ಅದಕ್ಕೆ ಅಡ್ಡ ಬಿದ್ದಿಲ್ಲ ಎಂಬುದಾಗಿ ತಿಳ್ಕೊಂಡು ಏನ್ ಮಾಡ್ತಾರ, ದೂರವನ್ನು ಅವ್ರ ಮುಂದೆ ಹೇಳ್ತಾರೆ. ನೋಡ್ರಿ, ಒಳ್ಳೆ ವ್ಯಕ್ತಿಗಳಿಂದ ದೂರ ಹೇಳ್ತಕ್ಕಂಥ ವ್ಯಕ್ತಿಗಳು ಬಹಳಷ್ಟು ಇರ್ತಾರೆ ಬೇರೆ. ಆದರೆ ಆ ದೂರು ತೆಲುಗುದಾಗಂತಾರೆ ಬೇರೆ, ಆ ದುರ್ದನೆ ಭಯಂಕರమైనది. ಅಂದರೆ ಅದು ದೂರ ಎದಕ್ಕೆ ಹೋಲಿಕೆ ಅನ್ನೋದ್ರೆ ಸ್ಪಷ್ಟವಾಗಿ ಇದು ಮೈ ಮೇಲೆ ಖರ್ಚೆ ಅಂತ ನೋಡ್ರಿ ಜನರಿಗೆ. ನೋಡ್ರಿ ಖರ್ಚೆ ಅದ ನೋಡ್ರಿ, ಅವ್ರು ಎಲ್ಲೇ ನಿಂದ್ರಲ್ಲ ಪಾಪ, ಅವ್ರು ಎಲ್ಲಿ ನಿಂತಿರ್ವಿ ಹಿಂಗ 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 ಅವರು ಅವ್ರಿಗೆ ಎಲ್ಲೆಲ್ಲಿ ಕೆದರ್ಸಿರ್ತಾವ ಪೂರ ಮೈಯೆಲ್ಲ ಅಲ್ಲೆಲ್ಲ ಅವ್ರ ಟ್ರೀಟ್ಮೆಂಟ್ ಅವ್ರು ಮಾಡ್ತಾನೆ ಇರ್ತಾರೆ. ಪಬ್ಲಿಕ್ಕಲ್ಲಿ ಯಾರು ಅವ್ರಿಗೇನು ಎಲ್ಲ ಗಿಡ ನಿಂತಿರ್ಬೋದು ಖರ್ಚು ಈಗ ಹಿಂಗೆ ಪೂರ ಬೆನ್ನು ಯಾಕಂದ್ರೆ ಬೆನ್ನು ಕೆದರ್ತಾ ಬಂದ್ರೆ ಯಾರಿರಲ್ಲ ಎಲ್ಲಿ ಗಿಡ ಅಂದರೆ ಇದು ದೂರ ಹೇಳ್ತಕ್ಕಂಥದ್ದು ಏನಂದ್ರೆ ದುರ್ದರ್ಶಿನ ಭಯಂಕರ, ಅಂದರೆ ಕೆದರಿಸ್ತಕ್ಕಂಥ ರೋಗಕ್ಕಿಂತ ಭಯಂಕರವಾಗಿರ್ತಕ್ಕಂಥದ್ದು ಇದು ದುರ್ದರೋಗರ ಪ್ರೇರೆ. ಆದರೆ ಈ ಸುಳ್ಳು ಒಂದು ಹೇಳಿ ಸ್ಪಷ್ಟವಾಗಿ ಇವರು ಏನೋ ಮಾಡ್ಲಿಕ್ಕೆ ಗೊತ್ತಿಲ್ಲ, ಆದರೆ ಏನಾಗಲ್ಲ. ಆದರೆ ಸತ್ಯ ನೋಡ್ತೀವಿ ಸ್ಪಷ್ಟವಾಗಿ ಈ ಶದ್ರಕ್ ಮೇಷಕ್ ಅಭಿಜ್ಞೆಗೂ ಅಲ್ಲವರು ಕೈ ಮುಗ್ದಿಲ್ಲ ಪ್ರೇರೆ. ಯಾಕೆ ಕೈ ಮುಗ್ದಿಲ್ಲ ಅಂದ್ರೆ ಆ ಪ್ರತಿಮೆಯನ್ನು ನೆಬೂಕದ್ನೆಚ್ಚರನು ಆ ಬೆಳ್ಳಿಯಿಂದ ಬಂಗಾರದಿಂದ ಮಾಡಿರ್ತಕ್ಕಂಥ ಪ್ರೇರೆ. ಅದು ಕಣ್ಣವ ಅದು ಮುಟ್ಟಲ್ಲ, ಅದು ಕಣ್ಣವ ನೋಡಲ್ಲ, ಕೈವ ಮುಟ್ಟಲ್ಲ, ಕಾಲವ ನಡೆಯಲ್ಲ, ಕಿವಿಯದ ಅದು ಕೇಳಲ್ಲ ಪ್ರೇರೆ. ಅಂತೊಂದು ಭಯಂಕರವಾಗಿರ್ತಕ್ಕಂಥ ಒಂದು ಪ್ರತಿಮೆಯನ್ನು ಮಾಡಿಟ್ಟನ ಆ ಪ್ರತಿಮೆಗೆ ಇವರು ಕೈ ಮುಟ್ಟಬೇಕಂತ ಹೇಳ್ಯಾನ. ನೆಬೂಕದ್ನೆಚ್ಚರ ಹೇಳ್ತಾನೆ ಬಂದು ಅವ್ರು ತಂದಾಗ, ನೋಡಿ ನಿಮಗೆ ಇನ್ನೊಂದು ಅವಕಾಶ ಇದೆ, ಇವಾಗ ಕೂಡ ನೀವು ಕೈ ಮುಗಿದಿರಂದ್ರ ನಿಮ್ಮನ್ನು ನಾನು ತಪ್ಪಿಸ್ತಾ ಎಂಬುದಾಗಿ ನೆಬೂಕದ್ನೆಚ್ಚರ ಹೇಳಿದಾಗ ಅವ್ರು ನೆಬೂಕದ್ನೆಚ್ಚರ ಕೂಡ ಅವರು ತಗ್ಗಿ ಬಗ್ಗಿಲ್ಲ ಪ್ರೇರೆ. ಅವ್ರು ಸ್ಪಷ್ಟವಾಗಿ ಶದ್ರಕ್ ಮೇಷಕ್ ಅಭಿಜ್ಞೆಗೂ ಸ್ಪಷ್ಟವಾಗಿ ನೆಬೂಕದ್ನೆಚ್ಚರನಿಗೆ ಧೈರ್ಯದಿಂದ ಎದುರಿಸ್ತಾರೆ ಪ್ರೇರೆ. ಎಂಥ ಮಾತಿನಿಂದ ಅವ್ರು ಎದುರಿಸ್ಕೊತಾರೆ ಎಂಬುದಾಗಿ ನೋಡಿದಾಗ ಅವ್ರು ಹೇಳ್ತಾನ ಸ್ಪಷ್ಟವಾಗಿ, ನೀನು ಇವತ್ತು ನೀನೇ ದೇವರನ್ನು ತಿಳ್ಕೊಳ್ಳೋದಿಲ್ಲ ಅಂತಿಲ್ಲ, ಈಗ ನೀನೇ ನಮ್ಮನ್ನು ಬಿಡಿಸ್ಲಿಕ್ಕಾಗತ್ತಿಲ್ಲ ಅಂದ್ರೆ ನಿನ್ನ ಕೈಲಿಂದ ನಮಗೆ ಇನ್ನೊಬ್ಬರು ಯಾರು ಬಿಡಿಸ್ತಾರ, ನಮಗೆ ಇನ್ನೊಬ್ಬರು ಯಾರು ಬಿಡಿಸ್ತಾರ, ನಮ್ಮನ್ನು ಬಿಡಿಸ್ತಕ್ಕಂಥ ದೇವರೇ ಎಂಬುದಾಗಿ ಅವ್ರ ನಂಬಿಕೆ, ಅವ್ರ ವಿಶ್ವಾಸ ಅಷ್ಟು ಭಯಂಕರವಾಗಿರ್ತಕ್ಕಂಥವ್ರು. ಅವ್ರ ಬಾಲ್ಯ ಸತ್ವಕ್ಕೆ ಸೆಳ್ಕೊಂಡು ಬಂದಿನವರ ಅವರೊಂದು ಇನ್ನೊಬ್ಬರ ಕೈ ಕೆಳಗೆ ದುಡಿತಕ್ಕಂಥ ಒಂದು ವ್ಯಕ್ತಿಗಳೇ ಯಾರ, ಒಂದು ಪದಾಧಿಕಾರಿಗಳೇ ಇಲ್ಲಂತಿಲ್ಲ. ಆದರೆ ಆ ಪದಾಧಿಕಾರಿಗಳು ಕೂಡ ಇಂಥ ಒಂದು ಭಯಂಕರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಸಿಕ್ಕಿಬಿದ್ದಾರೆ, ಅವರು ಸಿಕ್ಕಿಬಿಡ್ತಾರೆ ಬೇರೆ. ನೋಡಿ, ನೀತಿವಂತರಾಗಿ ಬೆಳೀತಕ್ಕಂಥ ಮಕ್ಕಳೇ ನೀವು ಕೂಡ ಕೆಲವೊಂದು ಸರ್ತಿ ನಿಮಗೆ ಏನ್ ಮಾಡ್ತಾರ, ಈ ದುಷ್ಟ ಜನ ಇರ್ತಾರಲ್ಲ, ಈ ದುಷ್ಟ ಜನ ನಿಮ್ಮೊಂದು ಕೆಲವೊಂದು ಸಮಯದಲ್ಲಿ ಶೋಧನೆ ಮಾಡ್ತಾರೆ ಬೇರೆ. ನೀವು ಆ ಕೆಲಸನೇ ಮಾಡಿಲ್ಲ, ನೀವು ಆ ಕಾರ್ಯನೇ ಮಾಡಿಲ್ಲ, ಮಾಡುವುದು ಕೂಡ ಒಂದು ಶೋಧನೆಗೆ ಒಳಗೆ ಹಾಕುವುದಕ್ಕಾಗಿ ನಿಮ್ಗೆ ಅವ್ರ ಎದುರು 100% ಅವ್ರು ಮಾಡ್ತಾರೆ ಪ್ರೇರೆ. ಯಾವುದೇ ಒಂದು ದೂರ, ಯಾವುದೇ ಒಂದು ಸಮಸ್ಯೆ, ಯಾವುದೇ ಒಂದು ಶೋಧನೆ ಅದು ನಿಮ್ಮನ್ನು ಎದುರಿಸುವ ಹಾಗೆ ನಿಮ್ಮನ್ನು ಮಾಡ್ತಾರೆ ಹೊರತು ನೀವು ಒಂದು ವೇಳೆ ಅದಕ್ಕೂ ಒಳಗಾಗಿಲ್ಲ ಅಂದ್ರೆ ಸೈತನನ್ನು ಕೆಲವು ಶೋಧನೆ ಬಳತದ ಹಾಕ್ತಾನೆ ಪ್ರೇರೆ. ನೋಡ್ರಿ, ಮೊನ್ನೊಂದು ಗೌರ್ಮೆಂಟ್ ಹೈಸ್ಕೂಲ್ದಾಗ ಕೂಸೇನು ಮಾಡ್ತದ, ಒಂದು 6 years 7 years ಏನೋ ಕೂಸದ. ಅವೇನು ಮಾಡಿನ ಚಾಕ್ಲೇಟು ಜೇಬಿನ ಇಟ್ಕೊಂಡ್ಬಂದ, ನಾವು ಮ್ಯಾಲಿನ ಜೇಬಿನ ಇಟ್ಕೊಂಡ್ಬಂದ, ಅದು ಲಾಲಿಪಾಪ್. ಎಲ್ಲರೂ ಸ್ಕೂಲ್ದಾಗ ಸ್ಟಾರ್ಟಿಂಗ್ ಏನು ಪ್ರೇಯರ್ ನಡೀತದಲ್ಲ, ಆ ಪ್ರೇಯರ್ದಾಗ ಎಲ್ಲ ಪಾರ್ಗಳು ಆ ಪ್ರೇಯರ್ದಾಗ ಇದ್ರ ಇವ ಮುಚ್ಚು ಜೇಬಿನ ಇಟ್ಟಿದ್ರೆ ಏನು ಮಾಡ್ತಾನ, ಲಾಲಿಪಾಪ್ ತಿಲ್ಲ ತನ್ನ ಪ್ರೇಯರ್. ಯಾವುದೈತೆ ಜೇಬಿನ ಇಟ್ಕೊಂಡ್ಬಂದನೋ ಅದು ಆ ಮಗು ಏನು ಮಾಡ್ತದ, ಆ ಜೇಬಿನ ತೆಗಿಲತ್ತದ ತಿಲ್ಲದ, ಜೇಬಿನ ತೆಗಿಲದ. ಆ ಪ್ರೇಯರ್ ಆಗುವಾಗ ಆ ಲಾಲಿಪಾಪು ಕಾರ್ಕಾರ ಮೆಲ್ದು ಆ ಮಗು ಖತಮ್ ಮಾಡಿಕದ ಪ್ರೇಯರ್. ವೀಡಿಯೋ ಮಾಡಬೇಕು, ಬಾಚಿನಿದ್ದು ವೀಡಿಯೋ ಮಾಡ್ಕೊಳ್ತಾರೆ ಕೋಸಿ. ಅದು ಹ್ಯಾಂಗ್ತಿಲ್ಲ, ಅದು ಜೇಬಿನಾಗ ತೆಗೆದು ಹಾಕ್ತಿಲ್ಲದ ಅಂತೇಳಿ ಅದು ವಿಡಿಯೋ ಮಾಡುತ್ತೆ ಸ್ಪಷ್ಟವಾಗಿ. ಪೂರ ಸ್ಕೂಲ್ದಾಗ ನೀವು ಪ್ರೇಯರ್ ಮುಗಿದಾಗ ಮೇಲೆ ಆ ಕೋರ್ಸ್ ಏನು ಮಾಡುತ್ತೆ, ಅವಾಗ ವಿಡಿಯೋ ಮಾಡುತ್ತೆ ಪ್ರೇಯರ್. ಇವಾಗ ಕೂಸು ನೋಡಿಲ್ಲ, ಆ ಕೂಸು ನೋಡೋದ್ರು ಕೂಡ ದುನಿಯಾ ನೋಡುವ ಹಾಗೆ ಅಲ್ಲಿಂದ ಮಾರ್ಪಡಿಸೋದು ಪ್ರೇಯರ್. ಆ ಸೀನ್ ಅಂದರೆ ಆ ಕೂಸಿನ ಒಳಗಿರ್ತಕ್ಕಂಥ ಟ್ಯಾಲೆಂಟ್ ಆ ಲೋಕ ನೋಡುವ ಹಾಗೆ ಮಾರ್ಪಡಿಸೋದು ಪ್ರೇಯರ್. ಅಂದ್ರೆ ಆ ಕೂಸಿನ ಅರ್ಥ ಏನಂದ್ರೆ, ಯಾರು ನೀವು ಏನು ಮಾಡ್ಬೋದ್ರ ಪರವಾಗಿಲ್ಲ, ನಾ ಮಾತ್ರ ತಿಂಬೋದು ಏನ್ರಿ, ನಾ ಮಾತ್ರ ತಿಂಬೋದು ಬಿಡಲ್ಲ. ಕೆಲವೊಂದು ಫ್ಯಾಮಿಲಿ ಮೆಂಬರ್ಸ್ ಕೆಲವೊಬ್ರು ಇರ್ತಾರ, ನೀವು ಏನ್ ಭೀ ಮಾಡ್ರಿ, ನೀವು ಎಂಥದ್ದು ಬೆಳಗ್ಗೆ ಮಾಡ್ರಿ, ಅವ್ರು ಹೊಟ್ಟೆ ತುಂಬ ಒಂಬಸ್ತನವರು ಬೆಳೆಯಬಲ್ಲ ಪ್ರೇಯರ್. ಥೋಡೆ ಎಲ್ಲ ಹೆಚ್ಚಿಗಿನ ರುಚಿಕಾರ ಅಂದ್ರೆ ದಿನದಾಗ 3 ಟೈಮ್ ಉಂಬೋದು, 4 ಟೈಮ್ 5 ಟೈಮ್ ಅಂದ್ರೆ ಕಂಪಲ್ಸರಿ ಅವ್ರು ಊಟ ಸೇವನ ಮಾಡೇ ಮಾಡ್ತಾರೆ. ನಾಳೆಗೆ ಡಬ್ಬಿ ಹಿಡಿದು ಹುಡುಗರು ಪರವಾಗಿಲ್ಲ, ಯಾಕಂದ್ರೆ ಮೆಚ್ಚುಗೆ ಆಗಿರ್ತಕ್ಕಂಥ ಆಹಾರ ಅವ್ರಿಗೆ ಅದಲ್ಲ ಆ ಪ್ರಕಾರ. ಆದರೆ ಇಲ್ಲಿ ಜನರದ ಒಂದು ಮೆಚ್ಚುಗೆ ಆಗಿರ್ತಕ್ಕಂಥ ಒಂದು ಪ್ರತಿಮೆ ನೆಬೂಕದ್ನೆಚ್ಚರ ಮಾಡ್ಯಾನ, ಮೆಚ್ಚುಗೆ ಆಗ್ತಕ್ಕಂಥದ್ದು.
ಇದು ನಮ್ಮನ್ನು ರಕ್ಷಿಸಿದ್ರೆ ನಮ್ಮನ್ನು ಕಾಪಾಡುತ್ತೆ ಎಂಬ ಉದ್ದೇಶ ಇಟ್ಕೊಂಡು ನೆಬೂಕದ್ನೆಚ್ಚರನು ಭಯಂಕರವಾಗಿರ್ತಕ್ಕಂಥ ಒಂದು ಪ್ರತಿಮೆ ಮಾಡಿ ಎಲ್ಲಾ ಜನ ಆಗ್ತಿದ್ದಾರೆ, ಎಲ್ಲಾ ಜನರು ನಮಸ್ಕಾರ ಮಾಡ್ತಾರೆ, ಎಲ್ಲಾ ಜನರು ಆರಾಧನೆ ಮಾಡ್ತಾರೆ, ಸ್ತುತಿ ಮಾಡ್ತಾರ. ಆದ್ರೆ ಈ ಶದ್ರಕ್ ಮೇಷಕ್ ಅಬೇದ್ನೆಗೋ ಕೈ ಮುಗಿದಿಲ್ಲ ಪ್ರೇರಣೆ ಸ್ಪಷ್ಟವಾಗಿ. ಅಂದ್ರೆ ಇವ್ರ ನಂಬಿಕೆ ಏನು ಗೊತ್ತದನ್ನ, ದೇವರು ನಮ್ಮ ಪಕ್ಷವಾಗಿದ್ದಾನೆ, ದೇವರು ನಮ್ಮನ್ನು ರಕ್ಷಿಸ್ತಕ್ಕಂಥನಾಗಿದ್ದಾನೆ. ಭಯಂಕರವಾಗಿರ್ತಕ್ಕಂಥ ಬೆಂಕಿನೇ ಇರಲಿ, ಅಗ್ನಿ ಜ್ವಾಲೆನೇ ಇರಲಿ, ಅಥವಾ ಹೆದ್ದದ ಸ್ಥಿತಿಯಲ್ಲಿ ದೇವರು ನಮ್ಮನ್ನು ತಪ್ಪಿಸಿ ರಕ್ಷಿಸ್ತಾನೆ ಎಂಬುದಾಗಲಿ ಶದ್ರಕ್ ಮೇಷಕ್ ಅಬೇದ್ನೆಗೋ ನಂಬಿಕೆ ವಿಶ್ವಾಸದ ಅದೇ ನಂಬಿಕೆ ವಿಶ್ವಾಸ ರಾಜನ ಮುಂದೆ ಕೂಡ ಮಾತಾಡಿಸಿದ ಪ್ರೇರಣೆ ಸ್ಪಷ್ಟವಾಗಿ. ಆ ಮಾತಾಡಿದ ಕೂಡ ನೆಬೂಕದ್ನೆಚ್ಚರನು ಸ್ಪಷ್ಟವಾಗಿ ಅವರಿಗೆ ಎಚ್ಚರಿಸ್ಲತ್ತಾನೆ. ಕೇಳಿಲ್ಲ ಪ್ರೇರಣೆ ಅವರು ಕೇಳಲುವಂತ ಈ ಸ್ಥಿತಿಯಲ್ಲಿದ್ದಾಗ ಇಲ್ಲಿ ಹೇಳ್ತಾನ, ಯಾರು ಹಾಕ್ಯಾರಂತ? ಶಲ್ಯ ಇಜಾರು ಎಂಬ ಇಬ್ಬರು ವ್ಯಕ್ತಿಗಳು ಮುಖಕ್ಕೆ ಮುಂಡಾಸವನ್ನು, ಶರೀರ ಕಂಪ್ಲೀಟ್ಲಿ ಒಂದು ಭಯಂಕರವಾಗಿರ್ತಕ್ಕಂಥ, ಅಂದ್ರೆ ಬೆಂಕಿ ಹತ್ತು ಕೂಡ ಸುಟ್ಟು ಹೋಗಬಾರ್ದೆಂಬ ಒಂದು ಸ್ಥಿತಿಗೆ ಅವ್ರು ಏನ್ ಮಾಡ್ಯಾರ, ಅಷ್ಟು ಅದ್ಭುತವಾಗಿರ್ತಕ್ಕಂಥ ಬಟ್ಟೆಗಳನ್ನು ಧರಿಸಿಕೊಂಡು ಕಟ್ಟಿಕೊಂಡು ಏನ್ ಮಾಡ್ಯಾರ, ಶದ್ರಕ್ ಮೇಷಕ್ ಅಬೇದ್ನೆಗೋಗ ಆ ಬೆಂಕಿ ಒಳಗ ಈ ಮೂರು ವ್ಯಕ್ತಿಗಳು ಏನ್ ಮಾಡ್ಯಾರ ಹಾಕಿದ್ದಾರೆ. ಆದ್ರೆ ಈ ಮೂರು ವ್ಯಕ್ತಿಗಳಿಗೂ ಇವ್ರು ಹಾಕ್ಯಾರಾದ್ರೆ ಹಾಕ್ತಕ್ಕಂಥ ಇಬ್ಬರು ವ್ಯಕ್ತಿ ಸುಟ್ಟಾಗ್ಯಾರ ಪ್ರೇರೆ. ಈ ಶಲ್ಯ ಎಂಬವನು, ಇಸಾರ ಎಂಬವನು, ಈ ಇಬ್ಬರು ವ್ಯಕ್ತಿಗಳು ಅವ್ರಿಗೆ ಬೆಂಕಿ ಹಾಕ್ಯಾರ, ಮೂವರಿಗಿಲ್ಲ ಅಂತಿಲ್ಲ. ಆದ್ರೆ ಈ ಇಬ್ರು ಸುಟ್ಟಾಗ್ಯಾರ ಪ್ರೇರೆ. ಈ ಇಬ್ರು ಇವ್ರ ಶರೀರ ಭಸ್ಮಾಗತ್ತೆ ಸ್ಪಷ್ಟವಾಗಲಿ. ಆದ್ರೆ ಶದ್ರಕ್ ಮೇಷಕ್ ಅಬೇದ್ನೆಗೋಗ ಅವ್ರ ಶರೀರಕ್ಕೆ ಸುಮ್ಮನ ಅವ್ರ ತಲೆ ಮೇಲೆ ಇರ್ತಕ್ಕಂಥ ಕೂದಲು ಕೂಡ ಸುಟ್ಟಿಲ್ಲ ಪ್ರೇರೆ. ಮನುಷ್ಯನ ಒಂದು ನೀತಿವಂತರಾಗಿ ಒಂದು ಎಷ್ಟು ಭಯಂಕರವಾಗಿರ್ತಕ್ಕಂಥ ಕಷ್ಟ ಬರ್ತಾವ, ನೀತಿ ಮಾರ್ಗದ ನಡೀತಕ್ಕಂಥವ್ರಿಗೆ ಎಷ್ಟು ಭಯಂಕರವಾಗಿ ಶೋಧನೆ ಬರ್ತಾವ, ಅಷ್ಟು ಆದ್ರೆ ಮರಣ ಅಂತ ಕೂಡ ತೆಗೆದುಕೊಂಡು ಪ್ರೇರೆ. ಮರಣಕ್ಕೆ ಸಂಬಂಧಪಟ್ಟದ ಈ ಸ್ಥಿತಿ ಕೂಡ ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿಗೆ ನಿಮ್ಗೇನ್ ಮಾಡ್ತದ, ಇದು ತೆಗೆದುಕೊಳ್ಳೋದು ಪ್ರೇರೆ ಇಲ್ಲದಿಲ್ಲ. ಆದ್ರೆ ನಂಬಿಕಸ್ತರೇ ನೀತಿವಂತರೇ ದೇವರ ಮಕ್ಕಳು, ದೇವರ ಮಕ್ಕಳೇ ಪ್ರೇರೆ. ದೇವರ ಮಕ್ಕಳು ಯಾರಂದ್ರೆ ನಂಬಿಕಸ್ತರು, ನೀತಿವಂತರು, ಕ್ರಿಸ್ತನ ಅನುಸರಿಸ ಮಾಡ್ತಕ್ಕಂಥ ಪ್ರತಿ ಮಕ್ಕಳು ದೇವರ ಮಕ್ಕಳ ಪ್ರೇರೆ. ಇವರಿಗೆ ಯಾವ ಹಾನಿ, ಯಾವ ಕೇಡು, ಯಾವ ಸಮಸ್ಯೆ ಅವರಿಗೆ ಸಂಭವಿಸಲಿಕ್ಕೆ ಅವಕಾಶ ಚಾನ್ಸಸ್ ಇವರಿಗೆ ಇಲ್ಲೇ ಇಲ್ಲ ಪ್ರೇರೆ. ಅದಕ್ಕೆ ಇದೇ ಒಂದು ದಾನಿಯೇಲ ಗ್ರಂಥ 3ನೇ ಅಧ್ಯಾಯ 26-27 ವಚನ ಓದಿರಿ. ದೇವಕುಮಾರನ ರೂಪದಂತಿದೆ, ದೇವಕುಮಾರನ ರೂಪದಂತಿದೆ ಎಂದು ಹೇಳಿ ದಗದಗನೆ ಉರಿಯುವ ಆವಿಗೆಯ ಬಾವಿಯ ಬಳಿಗೆ ಹೋಗಿ ಪರಾತ್ಪರ ದೇವರ ಸೇವಕರಾದ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರೇ ಬನ್ನಿ ಹೊರಗೆ ಬನ್ನಿ ಎಂದು ಕೂಗಲು ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರು ಬೆಂಕಿ ಒಳಗಿಂದ ಹೊರಟು ಬಂದರು. ಅಲ್ಲಿ ಕೂಡಿದ ಉಪರಾಜ ನಾಯಕ ದೇಶಾಧಿಪತಿ ಮಂತ್ರಿಗಳು ಅವರನ್ನು ನೋಡಿ ಅವರ ಮೇಲೆ ಬೆಂಕಿಯು ಅಧಿಕಾರ ನಡೆದಿಲ್ಲ, ಅವರ ತಲೆ ಕೂದಲು ಸುಟ್ಟಿಲ್ಲ, ಅವರ ಶಲ್ಯಗಳಿಗೆ ವಿಕಾರವಿಲ್ಲ, ಬೆಂಕಿಯು ವಾಸನೆಯು ಮುಟ್ಟಿಲ್ಲ ಎಂದು ತಿಳಿದುಕೊಂಡರು ಎಂಬುದಾಗಿ ನೋಡ್ತೇವೆ ಪ್ರೇರೆ. ಅಂದ್ರೆ 3 ವ್ಯಕ್ತಿಗಳು ಮಾತ್ರ ಬೆಂಕಿದ ಹಾಕ್ಯಾರ. ಆದ್ರೆ ಬೆಂಕಿದ ಹಾಕ್ತಕ್ಕಂಥ ಇಬ್ಬರಂತೂ ಸುಟ್ಟೋದು, ಯಾರು ಹಾಕ್ಲತ್ತಾರ ತೆಗೆದು ಮಾಡಿದ್ರು ಅವರಂತೂ ಸುಟ್ಟದ, ಶರೀರ ಭಸ್ಮಾಗೋಯ್ತು. ಆದ್ರೆ 4ನೇ ವ್ಯಕ್ತಿ ಯಾರು ಅವ್ರ ಮಧ್ಯದಾಗ ಓಡಾಡ್ತಕ್ಕಂಥ ಎಂಬುದಾಗಿ ನೋಡ್ತಾರೆ ಪ್ರೇರೆ. ರಾಜ್ಯ ನೋಡ್ತಾನ, ರಾಜ್ಯನ ಹಿಂದಿರ್ತಕ್ಕಂಥ ಅಧಿಕಾರಿಗಳು, ವ್ಯಕ್ತಿಗಳು ಎಲ್ಲ ನೋಡ್ತಾರೆ ಪ್ರೇರೆ. ಅರೆ ಆ 3ನ ಒಳ ಹಾಕಿದೆವು, ಇವು 4ನೇ ವ್ಯಕ್ತಿ ಯಾರ ಒಳಗೆಂಬುದಾಗಿ. ಅವ್ರ ಕೂದಲು ಕೂಡ ಸುಡತ್ತಿಲ್ಲಲ್ಲ, ಅವ್ರು ಸೆರಿಬಿಡ್ತಕ್ಕಂಥ ಬಟ್ಟೆಗಳು ಸುಟ್ಟಲಿಲ್ಲ, ಅವ್ರಿಗೆ ಬೆಂಕಿ ಶೆಕೆಯನ್ನು ಅವ್ರಿಗೆ ಹತ್ತಿಲ್ಲಲ್ಲ. ಈ 4ನೇ ವ್ಯಕ್ತಿ ಯಾರು ಎಂಬುದಾಗಿ ನೋಡುವಾಗ ದೇವ ದೂತನು ಅವರೊಟ್ಟಿಗೆ ಇದ್ದು ಅವ್ರಿಗೆ ಕಾಪಾಡಿದ್ರೆ ದೇವರೇ ಸ್ವತಃವಾಗಿ ದೇವರೇ ಆ ಬೆಂಕಿಯಲ್ಲಿ ಇಳಿದು ಬಂದು ಈ ಮೂಗರಿಗೆ ರಕ್ಷಿಸಿದ್ರೆ ಅವ್ರ ಫ್ರೆಂಡ್ಲಿ ಟೈಪ್ ಹೇಳಿದ್ರೆ ಪೂರ ಒಳಗೆ ಬೆಂಕಿ, ಈ ಕಡೆಯಿಂದ ಆ ಕಡೆ, ಈ ಕಡೆಯಿಂದ ಈ ಕಡೆ ಪೂರ ಎಷ್ಟು ಬೆಂಕಿ ಅದ, 7ರಷ್ಟು ಬೆಂಕಿ ಅದು. ಆ 7ರಷ್ಟು ಬೆಂಕಿದಲ್ಲಿ ಭಯಂಕರವಾಗಿರ್ತಕ್ಕಂಥ ಈ ಸ್ಥಿತಿಯಲ್ಲಿ ದೇವರ ಮಕ್ಕಳಾಗಿರ್ತಕ್ಕಂಥ ಶದ್ರಕ್ ಮೇಷಕ್ ಅಬೇದ್ನೆಗೋ ಆ ಬೆಂಕಿಯಲ್ಲಿ ಓಡಾಡ್ತಾರೆ ಬೇರೆ. ಈ ಕಡೆಯಿಂದ ಆ ಕಡೆ ನಡೆದಾರ, ಆ ಕಡೆದು ಈ ಕಡೆ ನಡೆದಾರ ಬೇರೆ. ಆದರೆ ಆ ಬೆಂಕಿಯಲ್ಲಿ ಅವ್ರ ಜೊತೆ ಯಾರಲ್ಲಿ ಅಲ್ಲೆಲೂಯಾ, ಯಾರೋ ಬೆಂಕಿಯಲ್ಲಿ ದೇವ ದೂತನು ಅಥವಾ ದೇವರೇ ಅಥವಾ ದೇವ ಕುಮಾರನಂದಾಗ ಯೇಸು ಸ್ವಾಮಿನೇ ಆ ಪ್ರೇರಣೆಲ್ಲ ಕಾಲದಲ್ಲಂತೂ ಬಂದಿಲ್ಲ. ಆದರೂ ಕೂಡ
ಆ ಮೂಗರ ಜೊತೆ 4ನೇ ವ್ಯಕ್ತಿ ಆಗಿದ್ದು ಅವರನ್ನ ಏನ್ ಮಾಡಿನ ರಕ್ಷಿಸನ್ ಪ್ರೇರೆ. ಭಯಂಕರವಾಗಿರ್ತಕ್ಕಂಥ ಶೋಧನೆ. ಸ್ವಲ್ಪ ನಿಮ್ಮ ಮೈಗೆಲ್ಲ ಎಲ್ಲ ಸ್ವಲ್ಪ ಬೆಂಕಿ ಅಂತಂದ್ರೆ ತಡ್ಕೊಳಕ್ಕಾಗಲ್ಲ ಪ್ರೇರೆ. ಸ್ವಲ್ಪ ಬೆಂಕಿ ಅಂತ ತಡ್ಕೊಳಕ್ಕಾಗಲ್ಲ. ಒಂದು ಯಾರೇ ಮನಸ್ಸು ನೋಯಿಸ್ತಕ್ಕಂಥ ಮಾತಾಡಿದ್ರೆ ತಡ್ಕೊಳಕ್ಕಾಗಲ್ಲ. ಈ ಬೆಂಕಿ ನಿಮ್ಗೆ ತಡ್ಕೊಳಕೈತೇನ್ರಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸೋದರ ದೇವರ ಮಕ್ಕಳಿಗೆ ಶೋಧನೆ ಬರ್ತಾವೆ. ದೇವರ ಚಿತ್ತಂತೆ ನಡೀತಕ್ಕಂಥ ಮಕ್ಕಳಿಗೆ ಕಷ್ಟಗಳು ಬರ್ತಾವೆ. ದೇವರ ಮಕ್ಕಳ ಜೀವನದಲ್ಲಿ ಭಯಂಕರವಾಗಿರ್ತಕ್ಕಂಥ ಶೋಧನೆಗಳು ಬರ್ತಾವ ಪ್ರಿಯರೇ. ಇವ್ರು ಸುಮ್ಮನೆ ಶದ್ರಕ್ ಮೇಷಕ್ ಅಬೇದ್ನೆಗ ಸುಮ್ಮನೆ ಪೋಷಿಸಿಲ್ಲ. ಸಮಸ್ಥಾನ ಮೇಲೆ ಒಂದು ಅಧಿಕಾರಸ್ಥರಾಗಿ ಈ ಮೂಗಲಿದ್ದರು ಪ್ರಿಯರೇ. ಒಂದು ಸಮಸ್ಥಾನಕ್ಕೆ ಒಂದು ದೊಡ್ಡ ಸಮಸ್ತದ ಒಂದು ರಾಜ್ಯ ಆ ಪ್ಲೇಸ್ನಲ್ಲಿ ಒಂದು ಮುಖ್ಯ ಅಧಿಕಾರಿಗಳಾಗಿ ಇವರು ಕೆಲಸ ಮಾಡ್ತಾರೆ ಪ್ರಿಯರೇ. ಆದರೆ ಶೋಧನೆ ಬಿಟ್ಟಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವೆಷ್ಟು ಪ್ರಾರ್ಥನೆ ಮಾಡುತ್ತಿದ್ದೇವೆ, ನಮಗೆ ಶೋಧನೆ ಬಿಟ್ಟು ಹೋಗ್ಲತ್ತಿಲ್ಲ. ಎಷ್ಟು ನಾವು ದೇವ್ರ ಸನ್ನಿಧಿಯಲ್ಲಿ ಆರಾಧನೆ ಮಾಡುತ್ತಿದ್ದೆವು, ಈ ಕಷ್ಟ ನಮ್ಮ ಬಿಟ್ಟು ಹೋಗ್ಲತ್ತಿಲ್ಲ ಎಂಬ ಉದ್ದೇಶ, ಒಂದು ಆಲೋಚನೆ ನಿಮ್ಮ ಒಳಗದ. ದೇವ್ರು ಯಾವಾಗ ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಎಂಬ ಉದ್ದೇಶ ನಿಮ್ಮ ಒಳಗದ. ದೇವ್ರು ಎಷ್ಟು ಅದ್ಭುತ ಮಾಡಬೇಕು, ಎಷ್ಟು ಸೂಚಕ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮಾಡಬೇಕು, ಎಷ್ಟು ನಿಮ್ಮ ಒಂದು ಕುಟುಂಬದಲ್ಲಿ ಯಾವ ಒಂದು ಅಧಿಕಾರದಿಂದ ನಿಮ್ಮನ್ನು ತುಂಬಿದವರಾಗಿರ್ಬೇಕು, ಆಯಾ ಅಧಿಕಾರದಿಂದ ದೇವರು ನಿಮ್ಮನ್ನು ತುಂಬಿಸನಾಗಲಿ, ದೇವರು ನಿಮ್ಮ ನಡೆಸ್ತಕ್ಕಂಥನಾಗಿದ್ದಾನೆ. ಆದರೆ ನೀವು ದೇವರ ಮಕ್ಕಳಾಗಿದ್ದೇ ನಡೆದುಕೊಳ್ಳೋದು, ದುಷ್ಟನಾಗಿ ಬಾಳ್ವೆ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಅನಿಸಿಲ್ಲ. ಶದ್ರಕ್ ಮೇಷಕ ಹುಡುಗರನ್ನು ಹೇಳಿದ್ದು, ಶದ್ರಕ್ ಮೇಷಕ ಒಂದು ಸುಳ್ಳಾದಿರ್ತಕ್ಕಂಥ ಒಂದು ಪ್ರತಿಮೆಗೆ ಇವ್ರು ನಮಸ್ಕಾರ ಮಾಡ್ರೇನ್ರಿ? ಹಲ್ಲೆಲೂಯಾ, ಮಾಡ್ರೇನ್ರಿ? ಇಲ್ಲ ಪ್ರಿಯರೇ. ಮತ್ತು ಜನಗಳೇ, ನೀವು ದೇವ್ರ ಮಕ್ಕಳಂತ ಹೇಳಿಕೊಂಡು ಓಡಾಡ್ತಕ್ಕಂಥ ನೀವು ಮತ್ತೆ ನಿಮ್ಮ ಪರಿಸ್ಥಿತಿ ಏನದ, ನಿಮ್ಮ ಸ್ಥಿತಿಗಳೇನವ? ನಿನ್ನ ಒಂದು 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 ಮಾತು ಕೇಳಿದೆನ, ಏನು ಮಾತಂತ, ಮತ್ತು ಅವರು ಹೇಳಿದ್ರೆ ಒಂದು ವ್ಯಾಲ್ಯೂಷನ್ ನಮ್ಮಂಥವ್ರದ್ದು ಗೊತ್ತಿಲ್ಲ ಅಂತಿಲ್ಲ. ಆದರೆ ಒಂದು ಸೇವೆ ಮಾಡ್ತಕ್ಕಂಥ ಈ ಸ್ಥಿತಿಯಲ್ಲಿ ಆ ಸೇವೆ ಮಾಡ್ತಕ್ಕಂಥ ಸೇವಕನ ಮೊಮ್ಮಗಳಿಗೆ ಇಷ್ಟು ದೊಡ್ಡದಾಯ್ತದ ಪ್ರೇರಕೊಳ್ಳ. ಎಷ್ಟು ದೊಡ್ಡದ, ಎಷ್ಟು ದೊಡ್ಡದಾಯ್ತದ? ಇಷ್ಟು ದೊಡ್ಡದಾಯ್ತು. ಒಳಗದ ಪ್ರೇರೆ ಅವ್ರು ಒಳಗ ಮುಚ್ಚಿ ಟಿ ಶರ್ಟ್ ಹಾಕಿ ಖುಷಿ ಓಡಾಡಿಸ್ತಾರ ಅವರು. ಅಂದರೆ ಇವ್ರು ಎಂಥ ಸ್ಥಿತಿಗೆ ಇದ್ದವರು, ಇವ್ರು ಬೋಧಕರು, ಇವ್ರು ಸೇವೆ ಮಾಡ್ತಕ್ಕಂಥ ಈ ಸ್ಥಿತಿಯಲ್ಲಿ ಈ ಸೇವೆ ಮಾಡ್ತಕ್ಕಂಥ ಇವ್ರು ಬೋಧಕರಾಗಿ 4 ಜನರಿಗೆ ತೋರಿಸ್ಕೊಂಡು ಓಡಾಡ್ತಾರ. ಆದರೆ ಮೊಮ್ಮಕ್ಕಳು ಏನು ಕಟ್ಕೊಂಡು ಇಡ್ತಾರ ಏನ್ರಿ? ಹಲ್ಲೆಲೂಯಾ. ಏನು ಕಟ್ಕೊಂಡು ಇಡ್ತಾರ? ತಾಯಿತು ಕಟ್ಕೊಂಡು ಇಡ್ತಾರೆ. ದೊಡ್ಡ ತಾಯಿತು. ಒಂದು ದನ ಅನ್ಕೊಳ್ಳಿ, ಈಗ ಎಮ್ಮೆ ಅಂತಾರೆ ಸರ್, ನಮಗೆ ಎಮ್ಮೆ ಅಂತಾರೆ ಅಂತೀರಿ. ಒಂದು ದನ, ಅದು ಆ ದನಕ್ಕೆ ಮೈಸ್ಲಕ್ಕ ಅದನ್ನು ಕಾಯ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾನ, ಅದಕ್ಕೆ ಹಗ್ಗ ಹಿಡ್ಕೊಂಡು ಮೈಸ್ಕೋದು ಓಡಾಡ್ತಾನ. ಅದಕ್ಕೆ ಮೈಸೂರು ಓಡಾಡುವಾಗ ಅದಕ್ಕೆ ಯಾವ್ದು ಆಹಾರ ಪದಾರ್ಥ ತಿನ್ನಿಸ್ಬೇಕು ಅವೆಲ್ಲ ತಿನ್ನಿಸ್ಕೊಂಡು ಓಡಾಡ್ತಾನ. ಮತ್ತು ಕೂಡ ಅದೇನು ಮಾಡ್ತಂತ ಇವ್ನ ಕೈದಾಗಿ ಜೋಲಿ ಹೊಡೆದು ಇನ್ನೊಬ್ಬರು ಹೊಲದವ್ರು ಬಿಡ್ತಂತ ಹೇಳೋದು. ಹಚ್ಚ ಇರ್ತಕ್ಕಂಥ ಬೆಳಿ ತಿಂತಕ್ಕಂಥ ಆಹಾರ ಕೈದಾಗ ಹಗ್ಗ ಬಿಡಿಸ್ಕೋಬೇಕು, ಓಡಬೇಕು, ಕೈದಾಗ ಹಗ್ಗ ಬಿಡಿಸ್ಕೋಬೇಕು, ಓಡಬೇಕು. ಅದಕ್ಕೆ ಒಣಗೆ ಸುಡಿಲೆ ಅಂತನಂತ ಹೊಡೆಯೋದು ಎಲ್ಲ ಯಾವುದಿಲ್ಲ, ಎಲ್ಲದೂ ಕೊಡೋಣ ಅದು. ಬಟ್ ಅದು ಹಚ್ಚನೆ ಬೆಳೆ ತಿಂತಕ್ಕಂಥದ್ದು ಮಾತ್ರ ಅದು ಬಿಟ್ಟಿಲ್ಲ. ಅದಕ್ಕೆ ನಾವು ಒಳ್ಳೆ ಆಹಾರ ಹಾಕ್ಲತ್ತಾನ ಅದಕ್ಕೆ. ಬಟ್ ಅದಕ್ಕೆ ಏನಾಗ್ತದ, ಹಚ್ಚನ ಹುಲ್ ತಿಂಬ ಆಗ್ತದೆ. ಇದಕ್ಕೆ ನೋಡಿ ಏನು ಮಾಡಿದಂತ ಒಳ್ಳಾಗ ಎಷ್ಟು ದೊಡ್ಡದು ಒಂದೇನು ಮಾಡಿದಂತ ಡೊಂಗ ಕಟ್ಟಿನ ಅಂತ ಹೇಳಿದ. ಎಷ್ಟು ದೊಡ್ಡ ಡೊಂಗ, ಎಷ್ಟು ಉದ್ದಕ್ಕೆ ಮಳೆಗಾಲದಾಗ ಕೆಳಗೆ ಅದು ನಡಿಲತ್ತರ ಅದು 8 ಕಾಲದ ಮಧ್ಯದಾಗ ಏನು ಮಾಡ್ತಂತ ನೆಲಕ್ಕೆ ಒರೆಸ್ಕೋತ ನಡೀತಂತ ಹೇಳಿ. ಆಗ ಅದಕ್ಕೆ ಹಗ್ಗ ಬಿ ಕಟ್ಟಲು ಹೋದ ಅವು ಅನ್ಕೊಂಡಂತ ಸದ್ಯ ಡೊಂಗ ಕಟ್ಟದಕ್ಕೆ ಬಿಟ್ಕೊಟ್ಟು ನೋಡ್ರಿ ಎತ್ತ ಹೊಡೆದಾಗ ಆ ಡೊಂಗ ಕಟ್ಟದಕ್ಕೆ ಬಿಟ್ಟಾಗ ಅದು ನೆಕ್ಸ್ಟ್ ಬೇರೆ ಹೊಲದಾಗ ಹೋಗಿ ಹಚ್ಚನ ತಿಂಬದೇ ಬಿಟ್ಕೊಟ್ಟದ ಪ್ರೇರಿ. ಏನ್ರಿ ಯಾವ ತಿಂಬದು? ಅದು ಬಿಟ್ಕೊಟ್ಟದು. ಒಂದು ದನ ಅದು ತನ್ನ ಮಸ್ತಿನಿಂದ ಅದು ಬೇಕಾಗಿದ್ದ ಆಡುತ್ತಿಲ್ಲ. ಈ ಹೊಲದಾಗ ಆ ಕಡೆ ಓಡ್ತಕ್ಕಂಥ ವ್ಯಕ್ತಿ, ಅದು ಒಂದು ದನಕ ಆ ವ್ಯಕ್ತಿ ಅದ್ರೊಳಗೆ ಒಳ್ಳಗ ಡೊಂಗ ಕಟ್ಟನ ಪ್ರೇರಿ. ನಾವು ಆ ಕಡೆ ಓಡ್ತೇವೆ, ನಮ್ಗೇನು ಕಟ್ಟಬೇಕು? ಮನುಷ್ಯ ಇವತ್ತು ನಾವು ಆ ಕಡೆ ಓಡ್ತೇವಲ್ಲ, ಇಲ್ಲೊಂದು ಇಲ್ಲೊಂದು ಬೇರೆ ಕಡೆ ಅನೇಕೊಂದು ಬೇರೆ ಕಾರ್ಯಗಳಿಗಾಗಿ ಓಡ್ತೇವಲ್ಲ. ಯಾರ ಈ ಚರ್ಚೆಗೆ ಹೋದ್ರೆ ಏನಾಯ್ತದ, ಕನ್ನಡಿ ತಾಯಿ ಕಟ್ಟಿದ್ರೆ ಕಟ್ಟದ ಕಮ್ಮಿ ಆಯ್ತದ. ಪಾಪ ಆ ಪಾಸ್ಟರ್ನ ಸೊಸಿ ಹೋಗಿ ತಾಯಿ ಕಟ್ಕೊಂಡು ಬಂದರು. ಏನು ಪ್ರಯೋಜನ?
ಏನು ಪ್ರಯೋಜನ ಇಲ್ಲ. ತಾಯ್ತಿನಾಗ ಏನಿರಲ್ಲ, ನಿಮ್ ನಂಬಿಕೆದಾಗಿರ್ತಷ್ಟೇ, ನಿಮ್ ವಿಶ್ವಾಸದಾಗದಿತ್ತು ಪ್ರಿಯರೇ. ಶಾದ್ರಕ್ ಮೇಷಕ್ ಅಬೇದ್ನೆಗೋಗ ಒಂದು ಪ್ರತಿಮೆಗ ಅವ್ರ ಸ್ಪಷ್ಟವಾಗಿ ಆಟಗಳು ಕಾರಣ ಬೆಂಕಿದಾಗ ಹಾಕ್ಯಾರ ಅವ್ರಿಗೆ. ಇವ್ರು ಯಾಕಂದ್ರೆ ಒಣಗ್ಯಾರ. ಅದಕ್ಕೆ ಮುಂಚಿತವಾಗಿ ಏನ್ರ ಮಂತ್ರದಂತರ ಏನಾರ ಆಶ್ರಯಿಸಿರೋರು ಏನು ಆಶ್ರಯಿಸಲು ಸತ್ತರ ಸಾಯ್ತೇವು, ನಮಗೆ ದೇವರೇ ಬದುಕಿಸ್ತಾರೆ. ನೆಬೂಕದ್ನೆಚ್ಚರನೇ, ನಿನ್ನ ಕೈಯಿಂದ ಮಾತ್ರ ನಮ್ಮನ್ನು ಯಾರು ಬಿಡಿಸ್ಲಿಕ್ಕಾಗಲ್ಲ. ಸ್ವತಃ ದೇವರೇ ನಮ್ಮನ್ನು ಬಿಡುಗಡೆ ಮಾಡ್ತಾನೆ ಎಂಬುದಾಗಿ ಭಯಂಕರವಾಗಿರ್ತಕ್ಕಂಥ ಧೈರ್ಯದಿಂದ, ಅವ್ರ ನಂಬಿಕೆ ವಿಶ್ವಾಸದಿಂದ ಅವ್ರು ಓಡಾಡ್ಯಾರ. ಆ ನಂಬಿಕೆ ವಿಶ್ವಾಸ ಬೆಂಕಿಯಲ್ಲಿ ದೈವ ಕುಮಾರನ ಬಂದು ಅವ್ರಿಗೆ ಏನ್ ಮಾಡ್ಯಾನ, ಸುಡದ ಹಾಗೆ ಅವ್ರನ್ನ ರಕ್ಷಿಸನ್ ಪ್ರಿಯರೇ. ಇವತ್ತು ಪ್ರಿಯರ ಸೋದರ, ನಿನಗೊಂದು ಜೀವಿತ ಲಕ್ಷಣವಾಗಿರ್ಬೇಕು. ನೀನು ಈ ಕಡೆ ಒಬ್ಬ, ಆ ಕಡೆ ಒಬ್ಬ, ಅಲ್ಲಿ ತೋರಿಸ್ಕೊ, ಇಲ್ಲಿ ತೋರಿಸ್ಕೊ, ಅಲ್ಲಿ ನೋಡಿದ್ರೆ ಅದ್ಭುತ, ಇಲ್ಲಿ ನೋಡಿದ್ರೆ ಅದ್ಭುತದ. ಅವ್ರು ಸ್ವಸ್ಥತೆ ಮಾಡ್ತಾರೆ, ಯಾರು ಸ್ವಸ್ಥತೆ ಮಾಡಲ್ಲ. ಎಲ್ಲಿವರೆಗೆ ಸ್ವಸ್ಥತೆ ಹೊಂದಕ್ಕಂತ ಗುಣಗಳು ಒಳಗಿರಲು ಅಲ್ಲಿವರೆಗೆ ಸ್ವಸ್ಥತೆ ಆಗಲ್ಲ ಪ್ರಿಯರೇ. ಎಲ್ಲಿವರೆಗೆ ನಂಬಿಕೆ ವಿಶ್ವಾಸ ದೃಢವಾಗಿ ಕ್ರಿಸ್ತನ ನೆಲೆಗೊಂಡಿರಲು ಅಲ್ಲಿವರೆಗೆ ನಿನಗೆ ಯಾವ ಸ್ವಸ್ಥತೆ, ಯಾವ ಬಿಡುಗಡೆ ಆಗಲ್ಲ ಚಾನ್ಸಸ್ ನಿನಗ ಇಲ್ಲ. ಶಾದ್ರಕ್ ಮೇಷಕ್ ಅಬೇದ್ನೆಗೋ ದೇವರನ್ನು ನಂಬಿದ ಪ್ರಿಯರು. ಹಾಗಾಗಿ ಆ ಬೆಂಕಿ ಕೂಡ ಅವರಿಗೆ ಮುಟ್ಟಿಲ್ಲ ಪ್ರಿಯರೇ. ಆ ದೇವರ ನಂಬಿನ ಕಾರಣ ಬೆಂಕಿ ಅವರಿಗೆ ಮುಟ್ಟಿಲ್ಲ. ಮೋಸ್ಟ್ಲಿ ಕೆಲವೊಂದು ಆ ಸಮಯದಲ್ಲಿ ಕೆಲವೊಂದು ಕಾರ್ಯಗಳು ಜೀವಿತ ಆಗ್ಲತ್ತೇವೆ ನಾವು, ಆದರೆ ನಂಬಿಕೆ ವಿಶ್ವಾಸ ತಕಡಿಯಲ್ಲಿ ತೂಗದಾಗ ಅದು ಕಡಿಮೆ ಆಗದ ಪ್ರಿಯರೇ. ಈ ನಂಬಿಕೆ ವಿಶ್ವಾಸ ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸತ್ತವರು ಮೊದಲು ಎದ್ದು ಬರ್ತಾರ, ಒಂದು ಆಜ್ಞೆ ಪ್ರಧಾನ ದೂತನ ಒಂದು ಆಜ್ಞೆ ಕೊಡ್ತಾನ. ಆ ದೇವರ ಆಜ್ಞೆದ ಅನುಸಾರವಾಗಿ ಸತ್ತವರು ಮೊದಲು ಎದ್ದೇಳ್ತಾರೆ. ಯಾವಾಗ ನಂಬಿಕೆ ವಿಶ್ವಾಸದಿಂದ ಪ್ರಿಯರೇ. ಇವತ್ತು ನನ್ನ ಸೋದರ, ಆ ನಂಬಿಕೆ ವಿಶ್ವಾಸ ಒಳಗೆ ಹೋದರೆ ನೀನು ಎಷ್ಟು ಒಂದು ಶ್ರೇಷ್ಠ ಅಂತ. ಶಾದ್ರಕ್ ಮೇಷಕ್ ಅಬೇದ್ನೆಗೋ ಬಂದಿರ್ತಕ್ಕಂಥ ಕಷ್ಟ ಅದಕ್ಕಿಂತ ಹೆಚ್ಚಿಗೆ ಅವ ನಿಮ್ಗೆ ಕಷ್ಟ ಏನ್ರಿ? ಅದಕ್ಕಿಂತ ಹೆಚ್ಚಿಗೆ ನಿಮ್ಗೆ ಕಷ್ಟ ಅವೇನು? ಯಾರ ಇದ್ರ ಕೈ ತೋರಿಸ್ರಿ, ಅವ್ರಿಗೆ ಬಂದಂಥ ಕಷ್ಟ ನಾವು ಅದಕ್ಕಿಂತ ಹೆಚ್ಚಿಗೆ ಬಂದವ್ರಿಗೆ ಇದ್ರೆ ಇಲ್ಲ. ಬೆಂಕಿದಲ್ಲಿ ಹಾಕ್ತಾರ, ಸುಟ್ಟೋಯ್ತಾರ ಮನುಷ್ಯರು ನೋಡ್ತು. ಆ ಬೆಂಕಿಯಿಂದ ಹೊರಗೆ ಬರ್ಲಕ್ಕೆ ಅವ್ರಿಗೆ ಅವಕಾಶ ಎಷ್ಟೋ ನೋಡ್ತು. ಟ್ರೈನ್ನಾಗ ಡಬ್ಬಿದಾಗ ಆ ಬೆಂಕಿ ಹತ್ತಿ ಸಜೀವ ದಹನವಾಗಿರೆಂಬುದಾಗ ಜನ ಹೇಳ್ತಾರೆ. ಬಸ್ಸಿನ ಸುಟ್ಟೋಗಿ ಎಷ್ಟು ಜನ ಸತ್ತೋಗ್ತಾರೆ ಸ್ಪಷ್ಟವಾಗಿ. ಆ ಬೆಂಕಿ ಅವರಿಗೆ ಸಾಯಿಸ್ಲಕ್ಕೆ ಸ್ಪಷ್ಟವಾಗಿ. ಬೆಂಕಿ ಮನುಷ್ಯನ ಪ್ರಾಣ ತಿಂತಕ್ಕಂಥದ್ದು. ಈ ಶಾದ್ರಕ್ ಮೇಷಕ್ ಅಬೇದ್ನೆಗೋ ಬೆಂಕಿದಾಗ ಹಾಕಿದಾಗ 4ನೇ ವ್ಯಕ್ತಿ ದೈವ ಕುಮಾರನಲ್ಲಿ ಬಂದು ಅವರನ್ನು ಆ ಮರಣದಿಂದ, ಆ ಕೇಡಿಂದ, ಆ ಅಪಾಯದಿಂದ ಅವ್ರನ್ನ ತಪ್ಪಿಸನ್. ಅವರೊಳಗೆ ಏನು ನೋಡ್ಯಾನ ದೇವರು? ನೀತಿ ನೋಡ್ಯಾನ, ಪ್ರೀತಿ ನೋಡ್ಯಾನ, ಸತ್ಯತೆ ನೋಡ್ಯಾನ. ಅವ್ರಿಗೆ ದೇವರು ನೋಡಿದಾಗ ಅವರ ಪಾಪ, ದ್ರೋಹ, ಅಪರಾಧ, ನಿಂದೆ, ಅಪನಿಂದೆ, ಸುಳ್ಳು, ವಂಚನೆಗಾಗಿರ್ತಕ್ಕಂಥ ಕಾರ್ಯಗಳು ಅವರೊಳಗೆ ಯಾವುದೂ ಕಾಣಬಂದಿಲ್ಲ. ಇವತ್ತು ನೀನು ಕೂಡ ಇಂಥ ಒಂದು ಸ್ಥಿತಿಯಲ್ಲಿ ಜೀವಿಸುವುದಾದರೆ, ನೀನು ಕೂಡ ಒಂದು ನಂಬಿಕಸ್ಥನಾಗಿ, ಒಂದು ನೀತಿವಂತನಾಗಿ, ಸತ್ಪುರುಷನಾಗಿ ಜೀವಿಸುವುದಾದರೆ ನಿನ್ನನ್ನು ಕೂಡ ಯಾವ ಮಂತ್ರದಂತರ, ಯಾವ ದುರಾತ್ಮ ಬಿಡಿಸುವಂತ ಹಾನಾಶ ಮಾಡ್ತಕ್ಕಂಥ ಆತ್ಮ ನಿನ್ನನ್ನು ಮುಟ್ಟುವುದಕ್ಕೆ ಅಧಿಕಾರ ಇಲ್ಲ. ಒಂದು ಬೆಂಕಿನ ದೇವರ ಮಕ್ಕಳಿಗೆ ಮುಟ್ಟಿಲ್ಲ ಅಂದ್ರ ಇವತ್ತು ಮಂತ್ರದಂತರ ನೀನು ಮುಟ್ಲಕ್ಕೆ ಅಧಿಕಾರ ಇಲ್ಲ. ನನ್ನ ಸೋದರ, ಇಂಥ ಈ ಸ್ಥಿತಿಗೆ ನೀನು ಒಳಗಾಗಬೇಡ. ಲೋಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಗಳಿಗೆ, ವ್ಯವಹಾರಗಳಿಗೆ ನೀವು ಒಳಗಾಗಬೇಡ. ಲೋಕ ಜನ ಹೇಳಿರ್ತಕ್ಕಂಥ ಮಾತು ಕೇಳಿ ನೀ ಅಲ್ಲಿ ತೋರಿಸ್ಕೊಳೋದ, ಇಲ್ಲಿ ತೋರಿಸ್ಕೊಳೋದ, ಆ ಕಡೆ ಈ ಕಡೆ ಅಡ್ಡಾಡಬೇಡ. ನಿನ್ನ ಒಳಗೆ ರೋಗದನ್ನ ಡೈರೆಕ್ಟ್ಲಿ ನೀ ಹಾಸ್ಪಿಟಲ್ಗೆ ಹೋಗೋ, ಅದಕ್ಕೆ ತಕ್ಕಂಥ ವೈದ್ಯ ಅಲ್ಲಿ ನಿನಗೆ ಸಿಗ್ತಕ್ಕಂಥದ್ದು. ವೈದ್ಯ ನೀನು ಟ್ರೀಟ್ಮೆಂಟ್ ಕೊಟ್ಟರೆ ಕಡಿಮೆ ಆಗಲತ್ತಿಲ್ಲದ್ರ ಅದಕ್ಕೆ ಸ್ವಸ್ಥತೆ ಮಾಡ್ತಕ್ಕಂಥ ದೇವರು ನಿನ್ನ ಒಳಗೆ ಹಣ, ನಿನ್ನ ಗುಣಪಡಿಸ್ತಕ್ಕಂಥ ದೇವ್ರನ್ನ ಒಳಗನ, ನಿನ್ನನ್ನು ಬಿಡುಗಡೆ ಮಾಡ್ತಕ್ಕಂಥ ದೇವರನ್ನ, ಮರಣದಿಂದ ಕೇಳಿಂದ ಅಪಾಯಗಳ ತಪ್ಪಿಸಿ ನಡೆಸ್ತಕ್ಕಂಥ ದೇವರು ನಿನ್ನ ಒಳಗನ. ಈ ಭಯಪಟ್ಟು ಆ ಕಡೆ ಈ ಕಡೆ ಅಡ್ಡಾಡ್ಲಕ್ಕೆ ನೀ ಹೋಗ್ಬೇಡ. ಯಾರು ಏನು ಹೇಳ್ತಾರಂದ್ರ ಅವ್ರು ಹೇಳ್ತಕ್ಕಂಥ ಮಾತನ್ನು ಕೇಳಿ ನೀ ಪದೇ ಆ ಕಡೆ ಈ ಕಡೆ ಓಡ್ಲಕ್ಕೆ ಅವಕಾಶ ಕೊಡ್ಬೇಡ. ಸುಳ್ಳು ಜನ ಅಂದರೆ ನಂಬಿಗಸ್ತರಿಗೆ ಅಪನಂಬಿಗಸ್ತರ ಮಾಡ್ಲಕ್ಕ ಬಹಳಷ್ಟು ಜನ ಎದ್ದೇಳ್ತಾರ. ಅಂತ್ಯಕಾಲದಲ್ಲಿ ಸುಳ್ಳನ್ನು ಪ್ರೀತಿ ಮಾಡಿ, ಸುಳ್ಳನ್ನು ಹರಡಿಸಿ ನಿನ್ನ ಹಾಳು ಮಾಡ್ತಕ್ಕಂಥ ವ್ಯಕ್ತಿಗಳು ಅನೇಕ ಜನ ಬರ್ತಾರೆ. ಶಾದ್ರಕ್ ಮೇಷಕ್ ಅಬೇದ್ನೆಗೋಗ ಅದಕ್ಕಿಂತ ಮುಂಚಿತವಾಗಿ ಎಲ್ಲ ಜನ ಹೇಳ್ಯಾರ, ಅವ್ರಿಗೆ ಕೈ ಮುಗಿರಿ ನಮಸ್ಕಾರ ಮಾಡ್ರಿ, ಕೈ ಮುಗಿರಿ ನಮಸ್ಕಾರ ಮಾಡ್ರಿ ಅಂತ ಹೇಳ್ಯಾರ. ಪ್ರತಿಮೆಗ ಆ ಮೂರ್ತಿಗೆ ಇವ್ರು ಕೈ ಮುಗಿದಿಲ್ಲ, ಅದಕ್ಕೆ ನಮಸ್ಕಾರ ಮಾಡಿಲ್ಲ, ಅದಕ್ಕೆ ಇವರು ಅರಪಡಿಸಿಲ್ಲ, ಅದಕ್ಕೆ ಅವರು ಆಟ ನಿಂತಿಲ್ಲ ಪ್ರಿಯರೇ. ಹಲ್ಲೆಲೂಯ. ಇವ್ರು ಕನಿಷ್ಠ ಮನೆಗ ಏನಂತಾರ ದೇವರ ಒಂದು ವಾಕ್ಯಗಳೇ ಆಗಲಿ ಅಥವಾ ದೇವರಿಗೆ ನಮ್ರತೆಯಾಗಿ ನಡ್ಕೊಂಡು ಹೋಗೋದೇ ಆಗಲಿ ಇರಲ್ಲ. ತಾಯಿ ತಂದೆಗೆ ಒಂದು ಪ್ರೀತಿ, ಅನುನತೆ, ಐಕ್ಯತೆಯಿಂದ ಬೆಳಿಲಿಕ್ಕಾಗಲ್ಲ. ಯಾರೋ ಹೊರಗಿದ ಒಂದು ದೊಡ್ಡ ವ್ಯಕ್ತಿ ಬಂದ್ರ ಅವನಿಗೆ ಉದ್ದಕ್ಕೆ ಕಾಲು ಬಿಡ್ತಾರೆ ಪ್ರಿಯರೇ. ಹೋಗಿ ಅವ್ನು ಮೊಳಕಾಲು ಇಟ್ಕೋತಾರೆ, ಹೋಗಿ ಅವನಿಗೆ ಹೇಳದಂತ ಮಾತುಗಳು ಹೇಳ್ತಾರೆ ಸ್ಪಷ್ಟವಾಗಿ. ಆಗ ಹಿಂಗ ಅದು ಇದು ಆಗಲ್ಲದಂತ ಇಲ್ಲದ ಕೂಡ ಅವ್ರ ಮುಂದೆ ಬಿದ್ದಿರ್ತಾರೆ ಪ್ರಿಯರು.
ದೇವ್ರ ಮುಂದೆ ಯಾವಾಗ ನೀವು ಬಿತ್ತಿರೆಷ್ಟು, ದೇವ್ರ ಮುಂದೆ ಯಾವಾಗ ಒಂದು ನಂಬಿಕೆ ವಿಶ್ವಾಸ ದೃಢವಾಗಿದ್ದು ನೀವು ಆರಾಧನೆ ಪ್ರಾರ್ಥನೆ ಮಾಡ್ತಕ್ಕಂಥ ಇದ್ದಿದ್ದರೆ ಮಾಡಿರಿ ಯಾವಾಗ? ಹಲ್ಲೆಲೂಯಾ. ಮಾಡಿರಿ ಯಾವಾಗ? ಇಲ್ಲ. ಎಷ್ಟೋ ಜನ ಹೇಳ್ತೆ ಎದ್ದು ನಿಂತು ಪ್ರಯೋಜನ ವರ್ಷಿದ್ದಾಗ ಆರಾಧನೆಯಲ್ಲಿ ನಿಂದಿರಿ, ದೃಢವಾಗಿ ನಿಂದಿರಿ, ಎದ್ದು ನಿಂದಿರಿ. ನಿಮ್ಮ ಟೊಂಕ ನೋವದ ಅದು ಎದ್ದಿನಿಂದ ಸ್ಪಷ್ಟವಾಗಿ ದೇವರ ಸನ್ನಿಧಿಯಲ್ಲಿ, ಮಲಕಾದಾಗ ನೋವದ ಅದು ಎದ್ದಿನಿಂದ ಸ್ಪಷ್ಟವಾಗಿ ದೇವರ ಸನ್ನಿಧಿಯಲ್ಲಿ. ನಿಮ್ಗೆ ಹೇಳಲಾಗ ನಿಲ್ಲಕ ಕೂಡ್ಲಕ ಪರಿಸ್ಥಿತಿ ಭಯಂಕರವಾಗಿ ಬಲೆ ನಿಂತದನ ನೀವು ದೇವರ ಸನ್ನಿಧಿಯಲ್ಲಿ ಹೇಳ್ರಿ, ಎದ್ದು ನಿಂತು ಕೈಗಳು ಆಕಾಶ ಕಡೆ ದೇವರೇಗ ನಿನ್ನ ಮಗಳು ದೇವ್ರ ಮಗನಿಂಬದಾಗಿ ಸ್ತುತಿ ಮಾಡಿ ಆರಾಧನೆ ಮಾಡಿ ಬಯಲುಪಡಿಸ್ರಿ. ದೇವ್ರ ಅದ್ಭುತ ಮಾಡ್ತಾನೆ. ಬೇರೆ ನಾವು ಸಾಕ್ಷಿ ಹೇಳ್ತೀನಿ ನಿಮ್ಗೆ, ಕೆಲವೊಂದು ಸರ್ತಿ ಆರಾಧನೆಗೆ ಬಂದಾಗ ನನ್ನ ಒಳಗೆ ನಿರ್ಶಕ್ತಿ ಇರ್ತದೆ, ಬಲಹೀನತೆ ನನ್ನ ಒಳಗಿರ್ತದೆ, ಹೇಳಕ ಕೊಳ್ಳಕ್ಕೆ ಬರಲ್ಲ ಸ್ಥಿತಿ. ಸುಮಾರು ಒಂದು ದೀಡ್ ತಿಂಗಳು ಒಂದು ಸೈಡ್ ಟೊಂಕ ಬೇರೆ ನಾ ಹೇಳ್ದಂಗೆ ಹಿಂಗೆ ಜಸ್ಟ್ ಹಿಂಗೆ ನಾ ಬರ್ಬೇಕಾದ್ರೂ ನಾ ಏನನ್ನ ತೊಗೋಬೇಕಾಯ್ತದೆ. ಹಿಂಗೆ ಬಗ್ಬೇಕಾದ್ರೂ ಕೂಡ ಹಿಂಗೆ ನಾ ಕೈ ಇಟ್ಟು ಮ್ಯಾಕ್ ಇಡ್ಬೇಕಾಯ್ತದೆ. ಪ್ರೇರೆ ಕೆಳಗೆ ಬಗ್ಲ ಹಿಂಗೆ ಊಟ ಮಾಡ್ಲ ಕೂಡ ಕೆಳಗೆ ಕುಂತು ಹಿಂಗೆ ಮ್ಯಾಗ್ ಇಡ್ಬೇಕಾದ್ರೆ ಇಲ್ಲ ಹಿಂಗೆ ದಬಾಸ್ ಹಿಡ್ಕೋಬೇಕು. ಇಲ್ಲಿ ದಬಾಸ್ ಹಿಡಿದು ಏಕದಮ್ ಮ್ಯಾಲ ಹಿಂಗೆ ಎದ್ದಾಗ ಉಸಿರಾಟ ಆವಾಗ ಇಷ್ಟ ಆಯ್ತು. ಸುಮಾರು ಒಂದಿನ 2 ದಿನ ಪ್ರೇರೆ ಸುಮಾರು 45 ದಿನ 55 ದಿನ ಈ ನೋವುಗಳಿಂದ ಇಷ್ಟು ಸಮಸ್ಯೆ ಎದುರ್ಕೊಂಡಿದ್ದ. ಹಾಸ್ಪಿಟಲ್ಗೆ ಹೋದ, ವೈದ್ಯರ ಬಳಿಗೆ ಹೋದ, ಇಂಜೆಕ್ಷನ್ 2-3 ಇಂಜೆಕ್ಷನ್ ಕೊಟ್ಟರು, ಕಡಿಮೆ ಇಲ್ಲ. ಸುಮಾರು 2 ತಿಂಗಳು ಮೆಡಿಸಿನ್ ಹಾಕೊಂಡಿದ್ದ, ಕಡಿಮೆ ಇಲ್ಲ. ಪರಿಸ್ಥಿತಿ ಏನು ಯಾಕೋತ್ರ ನಿಮ್ಗೆಲ್ಲರಿಗೆ 2 ದಿವಸ ನಾವು ಖುಷಿ ಬರ್ಕೊಂಡು ಪ್ರಾರ್ಥನೆ ಮಾಡಿ ನೋಡಿರಿ ಯಾರ ನೀವು ಏನ್ರಿ? ಯಾವತ್ತರ ಕೃಷಿ ಹಾಕಿನ ಕೂತು ಹಾಕಿ ಹೇಳ್ತಾ ಬಂದಾಗ ಯಾವಾಗ ಈ 45-50 ದಿನದಾಗ ಅಂದ್ರೆ ಸುಮಾರು 6 ವಾರಗಳು ನಮ್ಮ ಮಧ್ಯದಲ್ಲಿ ಬಂದವ, 6-7 ವಾರಗಳು ಮಧ್ಯದಲ್ಲಿ ಬಂದವ. ಯಾವಾಗ ಎದ್ದು ಕೂತು ನಿಶಕ್ತಿಯಿಂದ ವಾಕ್ಯ ಹೇಳಿ ನೋಡಿರಿ ನೀವು. ಎಷ್ಟೋ ಸರ್ತಿ ಈ ಮಾಡ್ಕೊಂಡಾಗ ಏನಿರ್ತದೆ ಪ್ರೇರೆ ಅಂದ್ರೆ ಎಲ್ಲೂ ಬೆಳೆದ ನಾನು ಮಾಡ್ಕೊಂಡಾಗ ಒಂದು ಸೈಡ್ ಎಲ್ಲೂ ಎಷ್ಟು ಹಿಂಗೆ ಅಪೋಸಿಟ್ ಎಲ್ಲೂ ಬೆಳೆದಿರ್ತದ, ಭಯಂಕರವಾಗಿರ್ತಕ್ಕಂಥ ನೋವಿರ್ತದೆ ಪ್ರೇರೆ. ಯಾವಾಗ ಕುಂತು ವಾಕ್ಯ ಹೇಳಿ ನೋಡಿರಿ ನೀವು? ನೋಡಿದ್ರಿ ಇಲ್ಲ? ಯಾಕ ನಾವು ಯಾರ ಮುಂದೆ ನಿಂತಿರ್ಬೇಕು? ದೇವ್ರ ಮುಂದೆ. ನಾವು ಯಾರ ಮುಂದೆ ಸ್ಟ್ರಾಂಗ್ ಆಗಿ ನಿಂತಿರ್ಬೇಕಾದ್ರೆ ದೇವ್ರು ನೋಡುವಾಗ ನಾವು ಸ್ಟ್ರಾಂಗ್ ಆಗಿ ನಿಂತಿರ್ಬೇಕು. ದೇವ್ರು ನಮ್ಗೆ ನೋಡುವಾಗ ಪರೀಕ್ಷಿಸುವಾಗ ನಾವು ಸ್ಟ್ರಾಂಗ್ ಆಗಿ ನಿಂತಿರ್ಬೇಕು. ನಮ್ಮ ಒಳಗಿರ್ತಕ್ಕಂಥ ರೋಗ, ನಮ್ಮ ಒಳಗಿರ್ತಕ್ಕಂಥ ವ್ಯಾಧಿ ಕೂಡ ದೇವರಿಗೆ ಸ್ತುತಿ ಮಾಡಬೇಕು. ಅದು ಸ್ಪಷ್ಟ. ಅವಾಗ ನೀ ಸ್ವಸ್ಥತೆ ಹೋಗ್ತೀವಿ, ಅವಾಗ ನೀ ಬಿಡುಗಡೆ ಹೋಗ್ತೀವಿ. 6 ಜನ ಟೊಂಕ ನೋವು, ಕಾಲು ನೋವು, ಅದು ನೋವು, ಇದು ನೋವು ಅಂತೇಳಿ ಬರ್ತೀರೇ ಮತ ದೇವ್ರ ಮುಂದೆ ಮೊರೆ ಇಡಲಂತ ಶಕ್ತಿ ನಿಮ್ಮೊಳಗಿದ್ದಾಗ ದೇವ್ರ ಮುಂದೆ ಆರಾಧನೆ ಮಾಡೋದು, ಬಾಯಿ ಬಿಚ್ಚಿ ದೇವ್ರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋದ್ರ ಎದ್ದು ನಿಂತ ಆಗಲ ಪರಿಸ್ಥಿತಿ ಅದ್ರ ಬಂದು ಕೂಡೋದು ವೇಸ್ಟ್ ಅದ, ಅದು ವೇಸ್ಟ್ ಅದ. ದೇವ್ರಿಗೆ ಮಹಿಮೆ ಪಡಿಸ್ರಿ. ನೀವು ಬಂದಿರಿ ದೇವ್ರಿಗೆ ಮಹಿಮೆ ಪಡಿಸ್ಬೇಕ, ನೀವು ಬಂದಿರಿ ದೇವ್ರಿಗೆ ಆರಾಧನೆ ಮಾಡ್ಬೇಕ. ಮನ್ಯಾಗ 12 ಅಂಶ ಕುಂತ ಇರ್ತೀರಿ, 12 ಅಂಶ ಮಲಗಿ ಇರ್ತೀರಿ. ದೇವರ ಸನ್ನಿಧಾನದಲ್ಲಿ ಸೇವಕರು ಏನು ಹೇಳ್ತಾರೋ ಹಾಗೆ ನೀವು ಪ್ರಕಟಿಸುವಾಗ ದೇವರು ಅದ್ಭುತ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೋ ಜನ ಎದ್ದಿನ ಪ್ರಾರ್ಥನೆ ಮಾಡಿದ್ರೆ ಎಷ್ಟು ಹೇಳಕ್ಕೆ ಆಗೋದು ನೋಡ್ರಿ, ಕೂಡ್ಲಕ್ಕೆ ಆಗೋದು. ಅವ್ರು ಫೋನ್ ಮಾಡ್ತಾರೆ, ಪ್ರೇ ಮಾಡ್ಕೊಳ ಆರಾಧನೆ ತಪ್ಪ ನಾಳೆ ಭಾಳ ಕಷ್ಟ ಅದ ನೋಡ್ರಿ, ಬರ್ಲಕ್ಕೆ ಆಗೋದು. ಭಾಳ ಕಷ್ಟ, ಬರ್ಲಕ್ಕೆ ಆಗೋದು ನೋಡ್ರಿ. ಮನೆಗೆ ಒಂದು ಹೆಚ್ಚಿ ಹೊರಗಿಲ್ಲ ಆಗತ್ತಿಲ್ಲ. ಬಟ್ ಅಡ್ಮಿಟ್ ಎಲ್ಲರೇ ಇವರು ಎಲ್ಲ ಅಡ್ಮಿಟ್ಟಾರೆ ಇವರು ಹಾಸ್ಪಿಟಲ್ಗೆ ಹ್ಯಾಂಗೆ ಬಂದಿರ್ಬೇಕು ಇವರು? ಡಾಕ್ಟರೇ ಪಾಪ ಇವರಿಗಾಗಿ ಒಂದು ಹೇರ್ ಸಸ್ಪೆನ್ಸ್ ಇರ್ತಕ್ಕಂಥ ಗಾಡಿ ತೆಗೆದುಕೊಂಡು ಹೋಗಿ, ಬೆಡ್ ತೆಗೆದುಕೊಂಡು ಹೋಗಿ, ಅವ್ರಿಗೆ ಆಕ್ಸಿಜನ್ ತೆಗೆದುಕೊಂಡು ಹೋಗಿ, ಮನೆಗಿಂದೇ ಪೂರ ಮಿಸಿನ್ ಹಚ್ಚಿ ಎತ್ಕೊಂಡು ಬಂದು ಹಾಸ್ಪಿಟಲ್ ಅಡ್ಮಿಟ್ ಮಾಡೋಣ ಹೆಂಗ್ರಿ? ಡಾಕ್ಟ್ರೇ ಹೋಗಿ ನೀವು ಮನೆಯಿಂದ ಎತ್ಕೊಂಡ್ಬಂದು ಹಾಸ್ಪಿಟಲ್ ಬೆಡ್ ಮೇಲೆ ಹಾಕ್ತಾನ? ಯಾರು ಹಾಕ್ತಾವ? ನಿನ್ನ ಒಳಗೆ ರುಚಿ ಬರಬೇಕು. ಹಾಸ್ಪಿಟಲ್ ಹೋಗ್ಲಕ್ಕ ಆಟೋ ಸಿಗ್ತಾವ, ಹಾಸ್ಪಿಟಲ್ ಹೋಗ ಕಾರ್ ಸಿಗ್ತದ, ಹಾಸ್ಪಿಟಲ್ ಹೋಗ್ಲಕ್ಕ ಇನ್ನೂ ಏನೇನು ಸಿಗ್ತಾವ. ದೇವರ ಆಲಯಕ ಎಂಥ ಸ್ಥಿತಿ ಇದ್ರು ಕೂಡ ಬರ್ರಿ ಸ್ತುತಿ ಮಾಡಿ ಆರಾಧನೆ ಮಾಡಿದ್ರ ಏನ್ ಸಿಗೋದು ನಿಮ್ಗ? ಆ ಆಟೋದ ನೋಡ್ರಿ ಹೇಳಿ ಸಾಕು ಬಂದಿಲ್ಲ ನೋಡ್ರವ. ಇವ್ರು ಬಾಯಿ ಬಿಚ್ಚಿ ಆಟೋದ ಈಗ ಹೇಳಿಲ್ಲ, ಆಟೋದವ ಇವ್ರ ಮನೆಗೆ ಬಂದಿಲ್ಲ. ಈ ರೋಗ ಹೆಂಗಿರ್ತದ ಗೊತ್ತದನ? ಆಲಯಕ ಹೋಗ್ಲಕ್ಕ ನಿಮ್ಮನ್ನು ತಡಿತಕ್ಕಂಥ ಇರ್ತದ, ಹಾಸ್ಪಿಟಲ್ಗೆ ಹೋಗ್ಲಕ್ಕ, ತಾಯಿ ಕಟ್ಕೊಳಕ, ಆ ಕಡೆ ಹೋಗ್ಲಕ್ಕ ಇಮಿಡಿಯೇಟ್ಲಿ ಓಡಿಸ್ತಿದ್ರಿ. ಇದು ಓಡಿಸ್ ನಿಮಗೆ ಶರೀರ. ಈ ಶರೀರ ಶೋಧನೆಗೆ ಒಳಗಾಗಿರ್ತಕ್ಕಂಥ ಶರೀರ ಇದು. ಈ ಶರೀರ ಲೋಕದ ಶರೀರ ಇಲ್ಲ. ಈ ಶರೀರ ದೇವರು ಶರೀರದ ಅಂದ್ರೆ ದೇವರ ಶರೀರದ ಒಳಗೇನಾದ್ರೆ ಈ ಶರೀರಕ್ಕೆ ಒಳಗ ದೇವರಿಗೆ ನೀವು
ಅವಕಾಶನೇ ಕೊಟ್ಟಿಲ್ಲ. ಶೇದ್ರಕ್ ಮೆಷಕ್ ಅಬೇದ್ನೆಗೋಗೆ ಅವಕಾಶ ಕೊಟ್ಟರು ಇಲ್ಲ? ಹಾಕರು ನಮಗೆ ಬೆಂಕಿ ಹಾಕ್ತಾರೇನು, ನಮಗೆ ನೀವು ಎಲ್ಲಿಗೂ ಹೋದ್ರೇನು, ನಮ್ಗೆ ಯಾರೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ತಲೆ ಮೇಲೆ ಒಂದು ಕೂದಲು ಕೂಡ ನಮಗೆ ನೀವು ಏನು ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಶೇದ್ರಕ್ ಮೆಷಕ್ ಅಬೇದ್ನೆಗೋ ದೃಢವಾಗಿ ಬಲವಾಗಿ ನಿಂತ ಆ ಸ್ಥಿತಿಯಲ್ಲಿ ಕೂಡ ಅವರು ಬೆಂಕಿಯಲ್ಲಿ ದೇವರಿಗೆ ಆರಾಧನೆ ಮಾಡಬೇಕು. ಬೆಂಕಿ ಸುಡುವಾಗಾದ್ರೆ ಬೆಂಕಿಯ ಒಳಗಾದಾಗ ದೇವರಿಗೆ ಅವರು ಸ್ತುತಿ ಮಾಡೋರು, ದೇವರಿಗೆ ಆರಾಧನೆ ಮಾಡೋರು, ದೇವರಿಗೆ ಮಹಿಮೆಪಡಿಸ್ಯಾರ. ಹಾಗಾಗಿ ಆ ಬೆಂಕಿ ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗಿಲ್ಲ. ದೇವ ಕುಮಾರನೆಂದರೆ ದೇವರೇ ಸ್ವತಃ ಆ ಬೆಂಕಿಯಲ್ಲಿ ಹಿಡಿದು ಬಂದು ಶೇದ್ರಕ್ ಮೆಷಕ್ ಅಬೇದ್ನೆಗೋಗ ಮರಣ ಹೊಂದಲಕ್ಕೆ ಅವಕಾಶದಲ್ಲಿ ಕೊಟ್ಟಿಲ್ಲ. ಪ್ರಿಯರೇ, ಕೊಟ್ಟದಂದ್ರೆ ಶೇದ್ರಕ್ ಮೆಷಕ್ ಅಬೇದ್ನೆಗೋಗಳು ಸ್ವಲ್ಪ ಬುದ್ಧಿಯಾಗರ ಅಥವಾ ಜೀವದೊಡನೆ ಜೀವನದಿಂದ ಆರಾಧನೆ ಮಾಡ್ಯಾರ? ಜೀವದೊಡನೆ ಜೀವನದಿಂದ ಅವರು ಆರಾಧನೆ ಮಾಡಬೇಕು. ನಿಮ್ಮ ರೋಗ ನಿಮ್ಮನ್ನು ನೇವಕಾಲ ಮಾಡ್ತಾರೆ. ನಿಮ್ಮ ರೋಗ ನಿಮ್ಮ ಅಪನಂಬಿಕೆ ಅಥವಾ ಆ ರೋಗ ನಿಮ್ಮ ನಂಬಿಕೆ ವಿಶ್ವಾಸ ನಿಮಗೆ ಹಾಳು ಮಾಡ್ತಾರೆ. ಕೆಲವೊಬ್ಬರಿಗೆ ಎಷ್ಟು ಡಾಕ್ಟರ್ಗಳು ತೋರಿಸಿದ್ರು ಕೂಡ ಬ್ಯಾನಿ ಮಾತ್ರ ಕಮ್ಮಿ ಆಗಲ್ಲ. ಅಂದರೆ ಯಾಕೆ ವಿಷಯ ಹೇಳುತ್ತಂದರೆ ವೈದ್ಯರನ್ನು ನಾವು ಎಷ್ಟು ಸಂಪರ್ಕ ಮಾಡೋದು ಕೂಡ ವ್ಯಕ್ತದ ವೈದ್ಯರಿಗೆ ಪರಮ ವೈದ್ಯನಲ್ಲ ದೇವರು, ಆತನಿಗೆ ಸಂಪರ್ಕ ಮಾಡ್ತಕ್ಕಂಥದ್ದು ಶ್ರೇಷ್ಠವಾಗತ್ತೆ. ನೀವು ದೇವರಿಗೆ ಅಧೀನವಾಗ್ರಿ. ನಿಮ್ಮ ರೋಗ ವ್ಯಾಧಿ ಸ್ವಲ್ಪ ದಿನ, ನಿಮ್ಗೆ ಇರ್ತಕ್ಕಂಥ ಕಷ್ಟ ಸಂಕಟ ಸ್ವಲ್ಪ ದಿನ, ನೀವು ಹಾನಾಶ ಮಾಡ್ತಕ್ಕಂಥ ಅಧಿಕಾರ ಸ್ವಲ್ಪ ದಿನ, ಆದರೆ ಅದಕ್ಕೆ ಅಂತ್ಯದ ಪ್ರಯತ್ನಿಸಬೇಕು. ಅಂತ್ಯ ಇದ್ದಾಗ ಅಂತ್ಯ ಮಾಡ್ತಕ್ಕಂಥ ದೇವರಿಗೆ ನೀವು ನಮ್ರತೆಯಿಂದ ದೀನತೆಯಿಂದ ನಿಮ್ಮನ್ನು ತಗ್ಗಿಸಿಕೊಂಡು ಕರ್ತನನ್ನು ಸ್ತುತಿ ಮಾಡಿ ಆರಾಧನೆ ಮಾಡಿ ಮಹಿಮೆ ಪಡಿಸಿದಾಗ ಎಷ್ಟೋ ಅದ್ಭುತದ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವು ಸತಿ ಮನೆಗೆ ಅಮ್ಮನಿಗೆ ಚಕ್ಕರ್ ಬರ್ತದೆ. ಇಲ್ಲಿಂದ ಆರಾಧನೆ ಎಂದಿನಿಂದ ಆರಾಧನೆ ಮಾಡ್ತಾರೆ, ಚಕ್ಕರ್ ಬರಲ್ಲ. ಕೇಳ್ಬೋದು, ಎದ್ದು ನಿಂತು ಕರ್ತನಿಗೆ ಫುಲ್ಬಿಡಬಲ್ ಬಾತ್ರೂಮ್ ಎದ್ದು ನಿಂತು ಕರ್ತನಿಗೆ ಸುಮಾರು 25-30 ನಿಮಿಷ ಆರಾಧನೆ ಮಾಡ್ತಾರೆ. ಅವ್ರು ಬ್ಯಾಲೆನ್ಸ್ ಔಟ್ ಆಗಲ್ಲ. ಯಾಕೆ ಔಟ್ ಆಗಲ್ಲ? ದೇವರ ಆಲಯದಲ್ಲಿ ಎದ್ದು ನಿಂತು ಸ್ತುತಿ ಮಾಡಿ ದೇವರಿಗೆ ಮಹಿಮೆಪಡಿಸ್ರಿ. ನಿಮಗಿರ್ತಕ್ಕಂಥ ಕಷ್ಟ ರೋಗ ವ್ಯಾಧಿಗಳೇನೋ ನಿಮಗಿರ್ತಕ್ಕಂಥ ಸಮಸ್ಯೆಗಳನ್ನು ನೀವು ದೇವರಿಗೆ ಹಂಚಿಕೊಂಡು ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಗೆ ಆಗಲ್ಲ. ಆ ಹಾರ್ತಕ್ಕಂಥ ಹಕ್ಕಿಯಾಗಲಿ ಓಡ್ತಕ್ಕಂಥ ಕೋಳಿಗಾಗಲಿ ಕಲ್ಲ ಸುಡೋರು ಯಾಕೆ ಕೆಳಗೆ ಕೂಡ್ಬಿಡ್ಕೊಂಡು ಆ ಕೂಡಿಗೆ ದೇಶ ಪ್ರಾರ್ಥನೆ ಮಾಡಿದ್ರೇನು ಅದು ಪ್ರಯೋಜನವೇ ಇಲ್ಲ. ದೇವರು ಅದ್ಭುತ ಮಾಡುವಾಗ ನಿಮ್ಮ ಶರೀರ ನಿಮ್ಮ ಹೃದಯ ಉಜ್ಜೀವನದಿಂದ ತುಂಬಿದಾಗ ನಿಮ್ಮ ರೋಗ ಯಾವಾಗ ಮಾಯವಾಗ್ತದೋ ಗೊತ್ತೇ ಆಗತ್ತೆ. ಯಾವಾಗ ನಿಮ್ಮ ರೋಗ ನಿಮ್ಮ ಶರೀರದಿಂದ ಬಿಟ್ಟು ಹೊಡ್ತಾ ಗೊತ್ತಾಗಲ್ಲ. ಯಾಕಂದ್ರೆ ಆರಾಧನೆ ಒಳಗದ, ಪ್ರಾರ್ಥನೆ ಒಳಗದ, ಸ್ತುತಿ ಮಹಿಮೆ ಪಡಿಸ್ತಕ್ಕಂಥ ನಿಮ್ಮೊಳಗದ ಈ ಎದ್ದು ನಿಂತುವಾಗ ಕೀಲು ಅಂಗಾಲು ಹಿಡ್ಬೋದು, ನಡುನೆತ್ತಿವರೆಕ ನರ್ನಾಡಿ ಕೆಲಸ ಮಾಡ್ತದ. ಈ ನರ್ನಾಡಿ ಕೆಲಸ ಮಾಡಿದಾಗ ಅದ್ಭುತವಾಗಿ ಯಾವಾಗ ಮಾಯವಾಗಿ ಬಿಟ್ಟಿರ್ತದ ಆ ರೋಗ ನಿಮ್ಗೆ ಗೊತ್ತೇ ಆಗಲ್ಲ. ನನ್ನ ದೇವ್ರ ಮಕ್ಕಳೇ, ನೀವು ದೇವರ ಸ್ತುತಿ ಮಾಡಿ ಶೇದ್ರಕ್ ಮೆಷಕ್ಗಳು ಅಬೇದ್ನೆಗೋಗಳಿರ್ತಕ್ಕಂಥ ನಂಬಿಕೆ ವಿಶ್ವಾಸ ನಿಮ್ಮೊಳಗಲ್ಲಿ ನೋಡಿ. ಇನ್ನೊಂದು ವರ್ಷ ನೋಡಿ ಸ್ಪಷ್ಟವಾಗಿದೆ. ಒಂದು ದಾನಿಯೇಲ ಗ್ರಂಥ 3ನೇ ಅಧ್ಯಾಯ 28-29ನೇ ವರ್ಷದಲ್ಲಿ ದೇವರು ರೀತಿ ಮಾತಾಡ್ತಾನೆ. ಹೋದ್ರಮ್ಮ? ಆಗ ನೆಬೂಕದ್ನೆಚ್ಚರನು ಕಂಟಿನ್ಯೂ ಹೋದ್ರಿ. ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರ ದೇವರಿಗೆ ಸ್ತೋತ್ರವಾಗಲಿ, ಆತನು ತನ್ನ ದೂತರನ್ನು ಕಳುಹಿಸಿ ತನ್ನಲ್ಲಿ ಭರವಸವಿಟ್ಟು ರಾಜಾಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ಇನ್ಯಾವ ದೇವರನ್ನು ಸೇವಿಸಿ ಪೂಜಿಸಬಾರದೆಂದು ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸಿದ ತನ್ನ ಸೇವಕರನ್ನು ಉದ್ಧರಿಸಿದನಲ್ಲ. ತನ್ನ ಶರೀರ ತನ್ನ ಆತ್ಮ ಪ್ರಾಣವನ್ನು ಯಾರಿಗೆ ಒಪ್ಪಿಸಿ ಸ್ತುತಿ ಮಾಡಿದವರು? ಯಾರಿಗೆ ಒಪ್ಪಿಸಲಿ? ಮನುಷ್ಯರಿಗ, ಮಂತ್ರವಾದಿಗಳಿಗ, ವೈದ್ಯರಿಗ, ಬನ್ನ ಸ್ವಚ್ಛತೆ ಮಾಡ್ತಾ ಅಂಥವ್ರಿಗ, ಅಥವಾ ಎದ್ದಿಂತು ಕುಣಿಸಿ ಡ್ಯಾನ್ಸ್ ಮಾಡಿ ಮಾಡಿಸಿ ನೋವು ಕಟ್ಟಿ ಬಿಡಿಸೋದ್ರ ಬಳಿಕ ಎಂತ ಬಳಿಕ ಹೋಗ್ಯಾರ ಇವರು? ದೇವ್ರ ಬಳಿಕ ಹೋಗ್ಯಾರ. ದೇವರಿಗೆ ಆ ಸ್ಥಿತಿಯಲ್ಲಿ ಕೂಡ ಸ್ತುತಿ ಆರಾಧನೆ ಮಾಡಿದ್ದಾರೆ ಎಂಬುದಾಗಿ ನೆಬೂಕದ್ನೆಚ್ಚರನು ಹೇಳ್ತಕ್ಕಂಥ ಸಾಕ್ಷ್ಯ ಹೇಳ್ತಕ್ಕಂಥ ಮಾತದ ಅನ್ಯನಾಗಿರ್ತಕ್ಕಂಥ ಅರಸನು, ದೇವರಿಗೆ ನಂಬದಂತ ವಿಶ್ವಾಸ ಮಾಡದಂತ ಒಂದು ವ್ಯಕ್ತಿ, ಒಂದು ಪ್ರತಿಮೆ ಮಾಡಿ ಆ ಪ್ರತಿಮೆ ಕೆಲವರು ಅಡ್ಡು ಬಿಡಂತ ಹೇಳ್ತಕ್ಕಂಥ ವ್ಯಕ್ತಿ ನೆಬೂಕದ್ನೆಚ್ಚರನ ವಿಷಯವಾಗಿ ನೆಬೂಕದ್ನೆಚ್ಚರನು ಶದ್ರಕ್ ಮೇಷಕ್ ಅಬೇದ್ನೆಗೋ ವಿಷಯದಲ್ಲಿ ಸಾಕ್ಷ್ಯ ಹೇಳ್ತಾನೆ. ಮುಂದೋಗಮ್ಮ. ಸಕಲ ಜನಾಂಗ ಕುಲ ಭಾಷೆಗಳವರಲ್ಲಿ ಯಾರಾದರೂ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರ ದೇವರ ವಿಷಯದಲ್ಲಿ ಅಲ್ಲದ ಮಾತನಾಡಿದರೆ ಅವರನ್ನು ಚೂರು ಚೂರಾಗಿ ಕತ್ತರಿಸಿ ಅವರ ಮನೆಗಳನ್ನು ತಿಪ್ಪೆಯನ್ನಾಗಿ ಮಾಡಬೇಕೆಂಬ ಆಜ್ಞೆಯನ್ನು ವಿಧಿಸುತ್ತೇನೆ. ಹೀಗೆ ಉದ್ಧರಿಸಲು ಸಮರ್ಥನಾದ ಇನ್ಯಾವ ದೇವರು ಇಲ್ಲವಲ್ಲ ಎಂದು ಹೇಳಿದನು.
ಅನ್ಯನಾಗಿರ್ತಕ್ಕಂಥ ಅರಸನು, ಅನ್ಯನಾಗಿರ್ತಕ್ಕಂಥ ಒಂದು ರಾಜ್ಯನು, ಶೇದ್ರಕ್, ಮೇಷಕ್, ಅಬೇದ್ನೆಗೋ ಅವರು ದೇವರಿಗೆ ಯಾರೈತೆ ತಿರಸ್ಕಾರ ಮಾಡ್ತಾರೋ, ಯಾರೈತೆ ವಿರುದ್ಧವಾಗಿರ್ತಕ್ಕಂಥ ಕಾರ್ಯಗಳು ಕ್ರಿಯೆಗಳು ಮಾಡ್ತಾರೋ ಅವ್ರ ಮನೆ ಏನಾಗಬೇಕಂತ, ಅವ್ರ ಮನೆ ತಿಪ್ಪೇನಾಗಿ ಮಾಡ್ತಾರಂತೆ. ಅವ್ರ ಶರೀರ ಖೇಮ ಮಾಡಿರ್ತಾರಂತ. ಖೇಮ ಅಂದ್ರೆ ಚೂರು ಚೂರು ಬಾರಿಕ್ ಬಾರಿಕ್ ತುಕಡಿಗಳನ್ನು ಮಾಡಿ ಅವ್ರಿಗೆ ಏನ್ ಮಾಡ್ತಾರಂತ ಬಿಡಿಸ್ತಾ ಹೋಗ್ತಾರೆ ಸ್ಪಷ್ಟವಾಗಿ. ಅಂದ್ರೆ ಅನ್ಯನಾಗಿರ್ತಕ್ಕಂಥ ಅರಸನು ದೇವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತಾನೆ. ಅನ್ಯನಾಗಿರ್ತಕ್ಕಂಥ ರಾಜ್ಯನು ಆ ದೇವರನ್ನು ನಂಬ್ರಿ, ಆ ದೇವರಿಗೆ ಒಳಗಾಕಿರ್ರಿ. ಆ ದೇವರಿಗೆ ಯಾರೈತೆ ವಿರುದ್ಧ ಮಾಡ್ತಾರೋ, ತಿರಸ್ಕಾರ ಮಾಡ್ತಾರೋ, ವಿರುದ್ಧವಾಗಿ ತಿರಸ್ಕಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಸ್ಪಷ್ಟವಾಗಿ ನಾನು ಖೇಮ ಮಾಡ್ತಿದ್ದಾರೆ. ಇವತ್ತು ನನ್ನ ಸೋದರ ಸತ್ಯವನ್ನು ತಿಳಿದುಕೊಳ್ಳಿ. ಸತ್ಯವೇ ನಿಮ್ಮನ್ನು ಬೆಲೆಗಡೆ ಮಾಡ್ತಕ್ಕಂಥದ್ದಾಗಿದೆ. ಸತ್ಯವನ್ನು ಹಿಂಬಾಲಿಸ್ರಿ. ಸತ್ಯವನ್ನು ಹಿಂಬಾಲಿಸುವಾಗ, ಸತ್ಯದ ಮಾರ್ಗದಲ್ಲಿ ನಡೆಯುವಾಗ ನಿಮ್ಮ ಕಷ್ಟನೇ ಬರ್ತಾವೆ, ನಷ್ಟನೇ ಬರ್ತಾವೆ. ಆ ಕಷ್ಟ, ನಷ್ಟ, ಶ್ರಮೆಗಳ ಮಧ್ಯದಲ್ಲಿ ದೇವರು ನಿಮ್ಮೊಟ್ಟಿಗಿದ್ದು ನಿಮ್ಮನ್ನು ಅದ್ಭುತವಾಗಿ ನಡೆಸ್ತಾನೆ. ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ದೇವರನ್ನು ನಂಬಿ ಸ್ತುತಿ ಆರಾಧನೆ ಮಾಡಿ ದೇವರಿಗೆ ಮಹಿಮೆ ಪಡಿಸಿ ಸಿದ್ಧರಾಗಿದ್ದಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಆಜ್ಞೆ ದೇಶವೆಲ್ಲ ನಡೀತು ಪ್ರಿಯರೇ. ಆದರೆ ದೇವರಲ್ಲಿ ಮನುಷ್ಯನ ಕೊಟ್ಟಿರ್ತಕ್ಕಂಥ ಆಜ್ಞೆ ಯಾವುದೂ ನಡೆಯಲ್ಲ. ಹಲ್ಲೆಲೂಯಾ. ನಡೀತಂತ್ರಿ, ನಡೆಯಲ್ಲ. ಸೂರ್ಯಚಂದ್ರ ನಿಲ್ಲಿಸಿದವರು ಯಾರು? ಮೋಶೆ ಪ್ರಾರ್ಥಿಸಿದಾಗ ಮನ್ನವ ಸುರಿಸಿದಿ, ಯೆಹೋಶುವ ಪ್ರಾರ್ಥಿಸಿದಾಗ ಸೂರ್ಯ ಚಂದ್ರವ ನಿಲ್ಲಿಸಿದಿ. ಸೂರ್ಯ ಚಂದ್ರವ ನಿಲ್ಲಿಸಿದಿ. ಯೆಹೋವ ನಿನ್ನ ನಾಮವು ಎಷ್ಟೋ ಬಲವುಳ್ಳದು, ಬಲವುಳ್ಳದು. ಯಾರಿಂದ ಸೇವಾ ಸೂರ್ಯಚಂದ್ರನಿಗೆ? ಯೆಹೋಶುವ. ಮೋಶೆ ಪ್ರಾರ್ಥನೆ ಮಾಡೋಣ, ಆಕಾಶದಿಂದ ಮನ್ನಸರು. ಯೆಹೋಶುವ ಪ್ರಾರ್ಥನೆ ಮಾಡೋಣ, ಸೂರ್ಯ ಚಂದ್ರ. ಅಬ್ರಾಹ್ಮನ ಬಳಿ ಶಕ್ತಿ ಇತ್ತು. ಮುಂಬಂದಿರ್ತಕ್ಕಂಥ ಎಲ್ಲಾ ಸೇವಕರು ಕೂಡ ಆ ಶಕ್ತಿ ಇತ್ತು. ಸಾಧಾರಣವಾಗಿರ್ತಕ್ಕಂಥ ಮನುಷ್ಯರಾದರೆ ಅವರೊಳಗ ಅಧಿಕಾರ ಇತ್ತು, ಅವರೊಳಗ ನಂಬಿಕೆ ವಿಶ್ವಾಸ ಧಾರಾವಾಗಿತ್ತು. ಅವರೊಳಗಿರ್ತಕ್ಕಂಥ ಅಧಿಕಾರ, ಒಳಗಿರ್ತಕ್ಕಂಥ ನಂಬಿಕೆ ವಿಶ್ವಾಸ ಒಂದು ಅದ್ಭುತ ಕಾರ್ಯ ಮಾಡಿದ ಪ್ರಿಯರೇ. ನಮ್ಗೆ ಹೆಂಗೈತೆ ಸರ್, ನಾವು ಪ್ರಾರ್ಥನೆ ಮಾಡಕ್ ಬರ್ತಂತೆ, ನಮ್ಗ ಅಷ್ಟು ಪ್ರಾರ್ಥನೆ ಮಾಡಕ್ ಬರ್ತಾರ ಅಂತೇಳಿ ನಮ್ಗ ಹಲ್ಲೆಲೂಯಾ. ಜಗಳ ಆಡ್ಲಕ್ ಬರ್ತಾರ್ರಿ. ಜಗಳ ಆಡ್ಲಕ್ ಪೂರ ಇದ್ದದು ಇಲ್ಲದು. ಅಂಬಲ್ ಭಾಷೆ, ಆಡಲ್ ಭಾಷೆ, ನುಡಿಯಲ್ ಭಾಷೆಗಳೆಲ್ಲ ಜಗಳ ಆಡತ್ರ ಆಟೋಮೆಟಿಕ್. ಈ ಕಲ್ಲು ಕಾವಲಿ ಬಂದಪ್ಲೆ ಆಟೋಮೆಟಿಕ್ ಬಾಯಿಗೆ ಬರ್ತಾವು. ಭಾಷೆ ಪ್ರಾರ್ಥನೆ ಮಾಡಕ್ ಬರೋದು ನಾವು ಎಲ್ಲ ಮಾಡ್ತೇವೆ ನಾವು. ಹಲ್ಲೆಲೂಯಾ. ನಿನ್ನ ಬಾಯದಲ್ಲಿ ಶಕ್ತಿ ಕಾಣ್ತೇವೆ ಸ್ಪಷ್ಟವಾಗಿ. ನಿನ್ನ ಎಷ್ಟು ನಂಬಿಕೆ ವಿಶ್ವಾಸ ಇತ್ತು ನೀನು ದೇವ್ರ ಸನ್ನಿಧಿಯಲ್ಲಿ ನಡೀತು, ಅಷ್ಟು ಅದ್ಭುತವಾದ ಪ್ರೇರಣೆ. ಅದಕ್ಕೆ ಕೊನೆದಾಗ ಬರ್ರಿ, ಅದೇ ಮೊದಲನೇ ಥೆಸಲೋನಿಕ 4ನೇ ಅಧ್ಯಾಯ 17ನೇ ವಚನ ಹೋದ್ರಿ. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘ ವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿ ಇರುವೆವು. ದೇವರ ಮಹಿಮೆ ಆಗಲಿ. ನಿದ್ದೆ ಮಾಡಲು ಚಪ್ಪಳೆ ತರ್ತಾರೆ, ದೇವರಿಗೆ ಮಹಿಮೆ ಆಗಲಿ. ಮೊದಲನೇ ಚಪ್ಪಳೆ ತಟ್ಟಿನ ಕಾರಣ ಏನಾಗಿರಿ? ಹಲ್ಲೆಲೂಯಾ. ಏನಾಗಿರಿ? ಥೋಡೆ ಜಂಪದ್ರೆ ನೋಡಿ. ಥೋಡೆ ಏನು ಭಯಂಕರ ಜಂಪದ್ರೆ ತಪ್ಪ ಡಿಸ್ಟರ್ಬ್ ಮಾಡ್ತಾರೆ ನಮ್ಮ ನಿದ್ದೆ ಇಲ್ಲ. ಈ ನಿದ್ದೆ ಡಿಸ್ಟರ್ಬ್ ಅಲ್ಲ, ನೀವು ಮಾಡ್ತಕ್ಕಂಥ ನಿದ್ದೆ ಡಿಸ್ಟರ್ಬ್ ಅಲ್ಲ ಪ್ರೇರೆ, ನಿಮ್ಮ ಮನಸ್ಸಿನ ಡಿಸ್ಟರ್ಬ್ ಅದ ಸ್ಪಷ್ಟವಾಗಿ. ನಿಮಗ ದೇವರ ಆಲಯದಲ್ಲಿ ಶೋಧನೆ ಪಾಲನೆ ಮಾಡ್ತಲ್ಲ, ಸೈತನ ಒಳಗ ಏನದ ಕನ್ಫ್ಯೂಸ್ ಮಾಡ್ತಾನೆ ಪ್ರಿಯತ. ಅದಕ್ಕೆ ದೇವರ ವಾಕ್ಯ ಸ್ಪಷ್ಟವಾಗಿ ನಮ್ಮನ್ನು ಎಚ್ಚರಿಸುತ್ತದ. ಪ್ರಧಾನ ದೂತನ ಶಬ್ದದೊಡನೆ ತೂತುರಿ ಧ್ವನಿಯನ್ನು
ಕೂಗಿದಾಗ ಅಲ್ಲಿ ಸ್ಪಷ್ಟವಾಗಿ ಸತ್ತವರು ಮೊದಲು ಎದ್ದು ಬರ್ತಾವ. ಅಲ್ಲೂ ಕೂಡ ಆ ಧ್ವನಿಯನ್ನು ಕೇಳಿ ನೆಬೂಕದ್ನೆಚ್ಚರನು ಆ ಸಂಬಂಧಪಟ್ಟದ ಪ್ರತಿಮೆಗ ಜನರು ಅಡ್ಬಿದ್ದರ. ಶೇದ್ರಕ್ ಮೇಷಕ್ ಅಬೇದ್ನೆಗೋ ಅಲ್ಲಿ ಅಡ್ಡು ಬಿದ್ದಿಲ್ಲ. ಅಡ್ಡು ಬಿಡಲು ಕಾರಣ ಅವ್ರಿಗೆ ಬೆಂಕಿಯಲ್ಲಿ ಹಾಕ್ಯಾರಾದರೆ ಬೆಂಕಿ ಅವರಿಗೆ ನಾಶ ಮಾಡಿಲ್ಲ. ಆ ಸೇವಕರಿಗೆ ಶೋಧನೆ ಭಯಂಕರವಾಗಿರ್ತಕ್ಕಂಥ ಮರಣವನ್ನು ಎದುರು ಮಾಡ್ಯಾರ. ಬೆಂಕಿಯಾಗಿ ಹಚ್ಚಿದ ತಕ್ಷಣ ಅವ್ರಿಗೆ ಏನಾಗಿಲ್ಲ. ಬೆಂಕಿಯಾಗಿ ನೋಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳೇ ಸುಟ್ಟಿ ಭಸ್ಮಾಗಲ್ತು. ಶೇದ್ರಕ್ ಮೇಷಕ್ ಅಬೇದ್ನೆಗೋ ಅಲ್ಲಿ ಏನಾಗಿಲ್ಲ. ಇಲ್ಲಿ ದೇವರ ಮಕ್ಕಳ ವಿಷಯ ಬಂದಾಗ ಪುನರುತ್ಥಾನ ನಾವು ನೋಡೋದು ಸ್ಪಷ್ಟವಾಗಿ 4:14 ನೋಡಿದೆವು. 4:17 ಸ್ಪಷ್ಟವಾಗಿ ನೋಡಿದ್ವಿ ಸ್ಪಷ್ಟವಾಗಿ. ಆಮೇಲೆ ಜೀವದಿಂದ ನೋಡಿದ್ರೆ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡ ಏನ್ ತೆಗೆದುಕೊಂಡಂತ ಮೇಘ ವಾಹನರಾಗಿ ಮೊದಲು ನೋಡ್ತೇವೆ ಪ್ರೇರೆ. ಅಂದ್ರೆ ಬಸ್ಸೇ ಐತಿಲ್ಲ ಮತ. ಈಗ ಮುಂದೆ ಬಸ್ ಅವನು, ಈಗ ಪ್ಲೇನ್ ಅದ, ಎಲ್ಲ ಅದ ಪ್ರೇರೆ, ಎಲ್ಲ ಅದ. ಬಟ್ ಪರಲೋಕದ ಗಾಡಿದಾಗ ಯಾರು ನಡೆದಾರ ಇಲ್ಲಿ? ಬಸ್ ಅದ. ಪರಲೋಕದ ವಾಹನ ಅಂದ್ರೆ ಗಾಡಿನೇ ಇಲ್ಲ. ಪರಲೋಕದ ಗಾಡಿ ಬರ್ತದಲ್ಲಿ. ಈ ಪರಲೋಕದ ಬಸ್ಸಿನಾಗ ಯಾರವ? ಅಲ್ಲಿಗ ಪರಲೋಕದ ಬಸ್ಸಿನಾಗ ಯಾರವ ರೀ? ಯಾರವ? ಕ್ರಿಸ್ತನಲ್ಲಿ ಇದ್ದವರು ಯಾರು? ನಂಬಿಗಸ್ತರು, ನೀತಿವಂತರು, ಪಾಪ ಮಾಡದ ವ್ಯಕ್ತಿ. ಮತ್ತಿನ್ಯಾರು? ಯಾವ ಸಂಶಯಕ್ಕೆ ಒಳಗಾಗದಂತ ಒಂದು ವ್ಯಕ್ತಿ, ಕಿವಿ ಮಾತು ಕೊಡದಂತ ಒಂದು ವ್ಯಕ್ತಿ, ದುರ್ಭಾಷೆ ಆಡದಂತ ಒಂದು ವ್ಯಕ್ತಿ. ಅಂದ್ರೆ ಟೋಟಲಿ ಯಾವ ಪಾಪ ಇಲ್ಲದಂತ ಒಂದು ವ್ಯಕ್ತಿ ಪರಿಶುದ್ಧವಾಗಿರ್ತಕ್ಕಂಥ ವಾಹನದ ಒಳಗೆ ಕುಂತು ಹೇಳಿದ್ರೆ ಇವತ್ತನು ಮತ್ತೆ ಆಕಾಶದ ಕಾಣುತ್ತೆ. ಅಂದ್ರೆ ಜೀವದಿಂದ ಯಾರೈತೆ ಇಲ್ಲದ ನೋಡ್ದಲ್ಲ, ಜೀವದಿಂದ ಉಳಿತಕ್ಕಂಥ ವ್ಯಕ್ತಿ, ಸಮಾಧಿಯಿಂದ ಹೊರಗೆ ಬರ್ತಕ್ಕಂಥ ವ್ಯಕ್ತಿಗಳು ಯಾರಂದ್ರೆ ದೇವರ ಮಕ್ಕಳ ಪ್ರೇರೆ. ಇಲ್ಲಿನ್ನು ಯೇಸುಸ್ವಾಮಿ ಬರುವಾಗ ಜೀವ ಹರ, ಇಲ್ಲಿ ಜೀವದಿದ್ದಂಥ ವ್ಯಕ್ತಿಗಳು ಹರ. ಆದ್ರೆ ಮೇಘ ವಾಹನದಾಗ ಅವ್ರಿಗೆ ಹೋಗಲಕ್ಕೆ ಅವ್ರಿಗೆ ಅವಕಾಶ ಚಾನ್ಸಸ್ ಇಲ್ಲ ಪ್ರೇರೆ. ಇವ್ರು ಯಾರು? ಪಾಪ, ದ್ರೋಹ, ಅಪರಾಧ, ಕುಡುಕತನ, ಮೋಸ, ವ್ಯಭಿಚಾರ, ಕಳ್ಳತನ, ಲೋಕಿಗೆ ಸಂಬಂಧಪಟ್ಟಂತ ವ್ಯವಹಾರದಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಇಲ್ಲಿ ಭೂಮಿ ಮೇಲೆ ನಾಶವಾಗ್ಲತ್ತಾರೆ ಅವರಿಗೆ. ಅಲ್ಲಿ ಮ್ಯಾಲೆ ಇರ್ಲಕ್ಕೆ ಅವಕಾಶ ಚಾನ್ಸ್ ಇಲ್ಲ. ಕೆಲವು ಸತಿ ಫಂಕ್ಷನ್ದಾಗ ಎಲ್ಲಕ್ಕಿಂತ ಮುಂದೆ ಸೀಟಿ ಮೇಲೆ ಕುಂತರ ಅಂದಾಗ ಅವಮಾನ ಕಾಣಿಸ್ತದ, ಹಂಗೆ ಕಾಣಿಸ್ತದ್ರಿ. ಆ ಸೀಟ್ ಯಾರಿಗೆ ಇಂಪಾರ್ಟೆಂಟ್ ಅದ? ಅದು ಆ ಸೀಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗೆ ಆ ಸೀಟು ಪ್ರತ್ಯೇಕವಾಗಿರ್ತಕ್ಕಂಥ ಚೇರ್ಸ್ ಅವು ಹಾಕಿರ್ತಾರೆ. ಬೇರೆ ವ್ಯಕ್ತಿ ಯಾರು ಬಂದು ತಪ್ಪದಾಗ ಅಂತ ಅವ್ರು ಹೇಳೋದಕ್ಕೆ ಮಾಡ್ತಾರ. ಪರಲೋಕದ ವಾಹನದಲ್ಲಿ ಅಲ್ಲಿನ ಕೈ ಹಿಡಿದು ಕೂಡ ಎಬ್ಸಕ್ಕೆ ಯಾರು ಇರಲ್ಲ. ಅಲ್ಲೆಲುಯ್ಯ. ಅಲ್ಲಿ ಪಾಪ ಮಾಡ, ದ್ರೋಹ ಮಾಡ, ಅಪರಾಧ ಮಾಡತಕ್ಕಂಥ ವ್ಯಕ್ತಿಗೆ ಆ ಬಸ್ಸೇ ಇಲ್ಲ. ಆ ಬಸ್ಸಿನ ಗಾಡಿ ಕೂಡ ಹೆರ್ಲಕ್ಕೆ ಚಾನ್ಸ್ ಇಲ್ಲ. ಇವ್ರಿಲ್ಲೇ ನೋಡ್ತಾ ಇರ್ತಾರ. ಜೀವದಿಂದ ಇರ್ತಕ್ಕಂಥ ವ್ಯಕ್ತಿ, ಪರಿಶುದ್ಧನಾಗಿರ್ತಕ್ಕಂಥ ವ್ಯಕ್ತಿ ಎಬ್ಸಲ್ಪಡ್ತಾನ. ಸತ್ತಂತ ವ್ಯಕ್ತಿ ಸಮಾಧಿಗಳು ತೆರೆಯಲ್ಪಡ್ತಾವ. ದೇಹದೊಟ್ಟಿಗೆ ಸತ್ತಂತ ವ್ಯಕ್ತಿ ಅವ ನೀತಿವಂತನಾಗಿದ್ದ ಸಮಾಧಿ ತೆರೆಯಲ್ಪಡ್ತದ. ಆ ಸಮಾಧಿ ಒಳಗಿಂದ ಸ್ಪಷ್ಟವಾಗಿ ಆತನು ಮೇಲಕ್ಕೆ ಎದ್ದು ಆ ಪರಲೋಕದ ವಾಹನದಲ್ಲಿ ಕುಂತ್ಕೊಳ್ತಾನೆ. ಬೆಳೆತಾನೆ. ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥವ್ರು. ಅದಕ್ಕೆ ಪ್ರೇರಣೆ ಸೋಲಿಸಿದ್ರ ದೇವರ ಮಗನಾಗಿ, ದೇವರ ಮಗಳಾಗಿ ಜೀವನ ಮಾಡಲು ಪ್ರಯತ್ನ. ನಂಬಿಗಸ್ತನಾಗಿ ಬೆಳಿ, ನೀತಿವಂತನಾಗಿ ಬೆಳಿ, ಸತ್ಪುರುಷನಾಗಿ ಬೆಳಿ, ದೋಷ ಅಪರಾಧ ಇಲ್ಲದವರಾಗಿ ಬೆಳೆಗಿ. ನಿಮ್ಗೆ ಪುನರುತ್ಥಾನದ ಪ್ರೇರೆ. ನೀತಿವಂತರಿಗೆ ಪುನರುತ್ಥಾನದ, ಆ ನೀತಿವಂತರಿಗೆ ಶಿಕ್ಷೆ ಅದ. ನೀತಿವಂತರಿಗೆ ನೀವು ಎಷ್ಟು ಶೋಧಿಸ್ರಿ, ಎಷ್ಟು ಅವ್ರ ಮೇಲೆ ನಿಂದೆ ಅಪನಿಂದೆಗಳಾಗ್ರಿ, ಭಯಂಕರವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ರಿ, ಯಾವುದೋ ಕಾರ್ಯ ಅವ್ರ ಮೇಲೆ ನಿಲ್ಲಕ್ಕೆ ಚಾನ್ಸಸ್ ಇಲ್ಲ. ಅವರಿಗೆ ಇಲ್ಲೇ ಇಲ್ಲ ಪ್ರೇರೆ. ಬೆಂಕಿನೇ ದೇವ್ರ ಮಕ್ಕಳಿಗೆ ಮುಟ್ಲಕ್ಕಾಗಿಲ್ಲ ಅಂದ್ಮೇಲೆ ಈ ಬರೀ ಬಾಯಿ ಮಾತುಗಳು ಮುಟ್ಲಕ್ಕ ಚಾನ್ಸ್ ಅದೇನ್ರಿ? ಚಾನ್ಸ್ ಅದೇನು? ಏನು ಚಾನ್ಸ್ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ಈ ಸಣ್ಣ ಒಂದು ಸಂದೇಶ ಪುನರುದ್ಧಾನ ವಿಷಯದ ದೇವರ ಜೀವಿತದಲ್ಲ ಹೇಳವಾಗಿ, ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ. ಕಣ್ಣಿಸೋದು ಪ್ರಾರ್ಥನೆಗಳು ನಾವು ವ್ಯಕ್ತಪಡಿಸುತ್ತೇವೆ. ಪ್ರಾರ್ಥನೆ. ಯಾರು ಮೌನವಾಗಿರದೆ ನಿಮ್ಮ ಆತ್ಮ ಪ್ರಾಣ ಸೇರಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ. ಸ್ತೋತ್ರ ಕರ್ತನೆ, ನಿಮಗೆ ಮಹಿಮೆಯಾಗಿ ಕನ್ನಡ ಪುನರುತ್ಥಾನ ವಿಷಯದಲ್ಲಿ ಕರ್ತನೆ ಅದ್ಭುತವಾಗಿರ್ತದೆ.
ಕೇಳಿರ್ತಕ್ಕಂಥ ಒಳ್ಳೆಯ ಒಂದು ಸಂದೇಶವನ್ನು ನಮಗೆ ಕೊಟ್ಟಿದೆ ಸ್ತೋತ್ರ. ಕೇಳಿರ್ತಕ್ಕಂಥ ಮಕ್ಕಳ ಜೀವಿತದಲ್ಲಿ ಇದು ಬೇರೂರಿರುವ ಹಾಗೆ ಸಹಾಯ ಮಾಡು. ಒಂದಿನ ಗಿಡವಾಗಿ ಬೆಳೆದು ಫಲ ಕೊಡುವ ಹಾಗೆ ಮಾಡಿಕೊಡಿಸ್ಕೊಳ್ತಾನೆ. ಅಯ್ಯ, ಯಾವ ಸಂಬಂಧಿಗಳು ತೆರೆದುಕೊಡ್ತಾ ಹೋದಾಗ ದೇವರು ಬರ್ತಾನೆ. ದೇವರ ನಂಬಿಕೆ ವಿಶ್ವಾಸ ಇತ್ತು. ಯೇಸುಸ್ವಾಮಿ ಯಾರಂತೆ ನಂಬಿದರು, ಯೇಸುಸ್ವಾಮಿ ಹೇಗೆ ಮರಣದಿಂದ ಜಯಿಸಿದನು, ದೇವರ ಮಕ್ಕಳು ಕೂಡ ಮರಣದಿಂದ ಜಯಿಸುವುದಕ್ಕೆ ಅವಕಾಶ ಚಾನ್ಸಸ್ ದಿನ ಅದ. ನನ್ನ ಸೋದರ ಮರಣದಿಂದ ಕೊಂದಿನ ಮುಟ್ಲಕ್ಕೆ ಅವಕಾಶ ಇಲ್ಲ. ನಂಬಿಕಸ್ಥನಗಳು ನೀತಿವಂತನಗಳು ಶೇದ್ರಕ್ ಮೇಷಕ್ ಅಭಿದ್ಯೋಗ ಅಗ್ನಿ ಗುಡ್ಡೆದ ಒಳಗೆ ಹಾಕಿದರು. ಅಗ್ನಿ ಗುಡ್ಡೆ ಶೇದ್ರಕ್ ಮೇಷಕ್ ಅಭಿದ್ಯೋಗ ದೇವ್ರ ಮಗಳಾಗಿ ದೇವ್ರ ಮಗನಾಗಿದ್ದು ಜೀವಿಸ್ತೆ, ನೀತಿವಂತರ ಜೀವನ ಮಾಡುತ್ತಿದ್ರೆ, ಪಾಪ ದ್ರೋಹ ಅಪರಾಧವನ್ನು ಬಿಟ್ಟುಕೊಟ್ಟು ಪಶ್ಚಾತ್ತಾಪಟ್ಟು ಪ್ರಾರ್ಥನೆ ಮಾಡಿ ಕ್ರಿಸ್ತ ಯೇಸುವಿನಲ್ಲಿ ಸೇರಿದ ದೀಕ್ಷಾನ ಮಾಡಿಕೊಂಡು ಆತನ ದೇಹ ರಕ್ತದಲ್ಲಿ ಪಾಲ್ವಾಗಿದ್ದಿದೆ. ನೀವು ಜೀವವುಳ್ಳ ಕಲ್ಲಾಗಿದ್ದೆ, ಜೀವವುಳ್ಳ ಬಂಡೆ ಆಗಿದ್ದೀನಿ. ನೀನು ಒಂದಿನ ಮೇಘ ವಾಹನರುಡನಾಗಿ ನೀನು ಒಂದಿನ ನೀವೇನು ಹೇಳ್ತೀವಿ ಸ್ಪಷ್ಟವಾಗಿ ಯಾವಾಗ ನಿನಗ ಪುನರುತ್ಥಾನದ ದೇವರ ಮಕ್ಕಳಿಗೆ ಪುನರುತ್ಥಾನದ ದೇವರ ಮಕ್ಕಳಿಗೆ ಎಲ್ಲದಂತವರಿಗೆ ಪುನರುತ್ಥಾನ ಇಲ್ಲ. ಶರೀರ ಮೇಷಕ ಅಭಿಜ್ಞಾನ ಆತ್ಮೀಯ ಗುಂಡೆದ ಒಳಗೆ ಹಾಕ್ತಕ್ಕಂಥ ಜನರು ಇಬ್ಬರು ಅವರಿಬ್ಬರು ದೈಹಿಕ ಅಗ್ನಿ ಒಳಗಿದ್ದಾರ. ಅಗ್ನಿ ಅವರು ಸುಟ್ಟ ಹಾಕಿದ್ರೆ ಸ್ಪಷ್ಟವಾಗಿ ಶರೀರ ಮೇಷಕ ಅಭಿಜ್ಞಾನ ಏನು ಮಾಡಕ್ಕೆ ಸಾಧ್ಯ. ಯಾಕ ದೇವರು ತನ್ನ ಮಕ್ಕಳಿಗೆ ಹಾಳು ಮಾಡಲ್ಲ, ದೇವರು ತನ್ನ ಮಕ್ಕಳಿಗೆ ನಾಶ ಮಾಡಲ್ಲ, ದೇವ್ರು ತನ್ನ ಮಕ್ಕಳಿಗೆ ಶಿಕ್ಷೆ ಕೊಡಲ್ಲ, ದೇವ್ರು ತನ್ನ ಮಕ್ಕಳಿಗೆ ಹಾಳಾಯ್ತಕ್ಕಂಥದ್ದು ಕಣ್ಣಲ್ಲಿ ನೋಡಲ್ಲ. ಚಂದ್ರನ ಅಭಿಜ್ಞ ಹೇಗೆ ದೇವರು ರಕ್ಷಿಸನು ಒಂದಿನ ಹೀಗೆ ಕೂಡ ರಕ್ಷಿಸ್ತಾ ಮರಣವನ್ನು ಏನು ಮಾಡಕ್ಕೆ ಸಾಧ್ಯ. ಸ್ತೋತ್ರ 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 ಅಯ್ಯಾಗಿ ಸ್ತೋತ್ರ. ವಾಕ್ಯದ ಅನುಸಾರವಾಗಿ ಮಾತನಾಡಿ ಕೇಳಿದ ಪ್ರತಿಯೊಂದು ಮಕ್ಕಳ ಜೀವಿತದಲ್ಲಿ ವಾಕ್ಯ ಆಶ್ರಯ ಅವರ ದೃಢವಾಗಿ ನಂಬಿಕೆ ವಿಶ್ವಾಸ ಬೆಳೀಲಿಕ್ಕಂತಾನೆ. ಅಪನಂಬಿಕೆಸ್ಥರಾಗಿಲ್ಲ ಸಾಧ್ಯ ಕರ್ತಾನೆ. ನಂಬಿಕೆಸ್ಥರಾಗಿರುವಾಗ ನನ್ನ ಕೃಪೆ ತೋರಿಸ್ತಾರೆ. ಸಮುದ್ರ ವಾಕ್ಯದ ಸಹ ನನಗ ನಮ್ಮೆಲ್ಲರಿಗೂ ಮಾತಾಡಿದ್ದೇವೆ. ಈ ವಾಕ್ಯ ನನ್ನ ಜೀವಿತದಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಮಕ್ಕಳ ಜೀವಿತದಲ್ಲಿ ಆಶೀರ್ವಾದಕರವಾಗಿ ಲಾಭಕರವಾಗಿ